ನಮಸ್ತೆ ಸರ್. ಹಲೋ ಸರ್, ಹೌ ಆರ್ ಯು? ಹಲೋ ಸುಂದರ್ಜಿ, ಐ ಆಮ್ ಫೈನ್. ನಿಮ್ಗೋಸ್ಕರ ಕಾಯ್ತಿದ್ದೆ. ನಮಸ್ತೆ ಜಿ. ನಮಸ್ತೆ ಅಮ್ಮ. ನಿಮ್ಮ ಪ್ಲಾನ್ಸ್ ಎಲ್ಲ ರೆಡಿ ಆಗಿದೆ. ಬೈ ದ ಬೈ, ನಮ್ಮ ಇಂಜಿನಿಯರ್ ನಾವು ಮೀಟ್ ಮಾಡಿದ್ರೆ? ನಹಿ ಜಿ. ಓ ಹಾಗಾದ್ರೆ ಬನ್ನಿ. ನಮ್ಮ ಇಂಜಿನಿಯರ್ ಮೀಟ್ ಮಾಡೋದಂತೆ. ಬನ್ನಿ, ಇಲ್ಲಿ ನೋಡು, ಇವನ್ನ ಪದ್ಮನಾಭ ಹತ್ರ ಕರ್ಕೊಂಡು ಹೋಗು. ಓಕೆ ಸರ್. ಫಸ್ಟ್ ಕ್ಲಾಸ್. ಚೆನ್ನಾಗಿ ಬಂತು. ಬೇರೆಯವ್ರ ಮನೆ ಕಟ್ಸೋದ್ರಲ್ಲೇ ಸಂತೋಷ ಪಡ್ತಿರ್ತೀನಿ. ಸತ್ ಶ್ರೀ ಅಕಾಲ್ ಜಿ. ಸತ್ ಶ್ರೀ ಅಕಾಲ್ ಜಿ. कैसे हैं? ಸಾಹೇಬ್ರು ಹೇಳಿದ್ರು ನೀವು ಬರ್ತೀರಿ ಅಂತ. ನಿಮ್ಮ ಪ್ಲಾನೇ ಸ್ಟಡಿ ಮಾಡ್ತಾ ಇದ್ದೆ. ಇದು ನೋಡಿ ಸೂಪರ್ ಸ್ಟ್ರಕ್ಚರ್. ಅದು ಫ್ರಂಟ್ ಎಲಿವೇಶನ್, ಸೈಡ್ ಎಲಿವೇಶನ್, ಎಂಟ್ರೆನ್ಸ್, ಡ್ರಾಯಿಂಗ್ ರೂಮ್, डाइनिंग रूम, किचन, 4 बेडरूम्स विद अटैच्ड बाथ. बाथरूम कितना फीट है? 10 फीट बाय 10 फीट. थोड़ा बड़ा होना. बड़ा होना? ಯಾಕಂದ್ರೆ ಮಲ್ಕೋಬೇಕಾ? और बात एक्सेट्रा सभी. ಆದ್ರೆ ಬ್ಯಾಂಗ್ಳೂರಲ್ಲಿ ನೀರಿನ ಪ್ರಾಬ್ಲಮ್. ಅದಕ್ಕೆ ಒಂದು ಬಾತ್ರೂಮ್ ಇಲ್ಲಿ ಮಾಡೋಣ. ಅಚ್ಚಾ ನೋಡಿ, ಇಲ್ಲಿ ಬರ್ತಾ ಇದ್ದಾಗೆ ಇಲ್ಲೊಂದು ಮಿರರ್ ಇಟ್ಟು ಅದ್ರ ಮುಂದೆನೆ ನೀವು ಯಾ ಬೋಲು ಅಂದರೆ ಬಾಚ್ಕೋಬೋದು. ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಒಂದು ಶವರ್ ಬಾತ್ ಕೊಡ್ತೀನಿ. ಇಲ್ಲಿ ಟಬ್ ಬಾಟ್ ಇಟ್ಬಿಟ್ರೆ ಇಲ್ಲೊಂದು ಸಣ್ಣದಾಗಿ ಸ್ವಿಮ್ಮಿಂಗ್ ಪೂಲ್ ಇಟ್ಬಿಡೋಣ. ನೀವೊಂದು ಬಂದು ಮುಳುಗಿ ಆಚೆ ಬಂದರೆ ಬಿಳಿ ಕರಡಿ ಬಂದಂಗೆ ಕಾಣ್ಬೇಕು. ಯಾ ಕರಡಿ? ನೈ समझाता हूँ. अच्छा अच्छा. ಹಲೋ, ಅನಂತ ಪದ್ಮನಾಭ ಹಿಯರ್. ನಾನು ಲಾಯರ್ ಶ್ರೀಧರ್ ಮಾತಾಡ್ತಾ ಇರೋದು. ಹಾಂ ಹೇಳಿ ಶ್ರೀಧರ್. ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಇಲ್ಲಿಗೆ ಬರ್ತೀಯಾ? ಮುಖ್ಯವಾದ ವಿಷಯ. ಇಲ್ಲೊಂದು ಕರಡಿ ಬಂದಿದೆ, ಅದನ್ನು ಕಳಿಸಿ ಬರ್ತೀನಿ. ಓಕೆ ಓಕೆ. ಓಹೋ, ಬಾರಯ್ಯ ಬಾ. ಅನಂತ ಪದ್ಮನಾಭ ಕೃಷ್ಣರಾಜೇಂದ್ರ ಶರ್ಮಾ. ವಾ ಶ್ರೀಧರ್, ನೀನೊಬ್ಬನೇ ಕಣಯ್ಯ ನನ್ನ ಹೆಸರು ಪೂರ್ತಿಯಾಗಿ ಕರೆಯೋನು. ಕೆಲವರು ಅನಂತು ಅಂತಾರೆ, ಕೆಲವರು ಪದ್ಮನಾಭ ಅಂತಾರೆ, ಕೆಲವರಂತೂ ತೊದಲ್ತಾರೆ. ಸರಿ, ಏನಂತದ್ದು ಅರ್ಜೆಂಟ್ ಆಗಿ ಬರೋಕೆ ಹೇಳಿದೆಯಲ್ಲ? ನೋಡು ಅನಂತು, ನಾನು ಒಂದು ಕೇಸ್ನ ಡೀಲ್ ಮಾಡ್ತಾ ಇದ್ದೀನಿ. ಆ ಕೇಸು ಹೈಕೋರ್ಟಲ್ಲಿ ಸ್ಟ್ಯಾಂಡ್ ಆಗದೆ ಡಿಸ್ಮಿಸ್ ಆಗೋಯ್ತು. ಈಗ ಅದನ್ನ ಸುಪ್ರೀಂ ಕೋರ್ಟ್ ಹಾಕಿದ್ದೀನಿ. ಆರ್ಗ್ಯುಮೆಂಟು ಸ್ಟಾರ್ಟ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಕೆಲವು ಡಾಕ್ಯುಮೆಂಟ್ಸ್ನ ಲಾಕರಲ್ಲಿ ಇಟ್ಟಿದ್ದೀನಿ. ಗುಡ್, ಇಡ್ಬೇಕಯ್ಯ, ನಿನ್ನ ಕೆಲಸ ಅದು, ಡ್ಯೂಟಿ. ಅದಕ್ಕೆ ನಾನೇನು ಮಾಡಬೇಕು? ನೀನು ಮಾಡಬೇಕಾಗಿರೋದು ಇದೆ. ಅದಕ್ಕೆ ಈ ಪೀಠಿಕೆ. ಸರಿ ಹೋಯ್ತು, ನಾನು ನನ್ನ ಕೆಲಸನೇ ಸರಿಯಾಗಿ ಮಾಡೋದಿಲ್ಲ. ಇನ್ನು ನಿನ್ನ ಕೆಲಸ ಎಷ್ಟರ ಮಟ್ಟಿಗೆ ಮಾಡ್ತೀನೋ? ಅಂದರೆ ಬೇರೆ ಯಾರಾದರೂ ಬುದ್ಧಿವಂತರು ಇರಲಿಲ್ವಾ? ನೋಡು, ನೀ ತಮಾಷೆ ಮಾಡಬೇಡ. ಈ ಕೇಸ್ನ ನಾನು ಗೆದ್ದು ಬಿಟ್ರೆ ಇಡೀ ಕರ್ನಾಟಕದಲ್ಲೇ ದೊಡ್ಡ ಹೆಸರು ಮಾಡ್ತೀನಮ್ಮ. ಕರ್ನಾಟಕ ಅಲ್ಲಪ್ಪ, ಡೆಲ್ಲಿಗೆ ಹೋಗ್ತಾ ಇದೆಯಾ ಸುಪ್ರೀಂ ಕೋರ್ಟ್ಗೆ. ಆಲ್ ಇಂಡಿಯಾ ಹೆಸರು ಮಾಡಬೇಡು. ನಾನೇನು ಮಾಡಬೇಕು? ಆ ಕೇಸಿಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ನ ನಾನು ಒಂದು ಲಾಕರಲ್ಲಿ ಇಟ್ಟಿದ್ದೀನಿ. ಅದ್ರ ಕೀ ನಿನಗೆ ಕೊಡ್ತೀನಿ. ಸರಿ, ನಾನು ಡೆಲ್ಲಿಗೆ ಹೋದ ಮೇಲೆ ಅದರ ಅವಶ್ಯಕತೆ ಬಿದ್ದರೆ ನಾನು ನಿನಗೆ ಫೋನ್ ಮಾಡ್ತೀನಿ, ಕೋಡ್ ನಂಬರ್ ಕೊಡ್ತೀನಿ, ಅಡ್ರೆಸ್ಸು ಕೊಡ್ತೀನಿ. ನೀನು ಆ ಡಾಕ್ಯುಮೆಂಟ್ಸ್ನ ತಗೊಂಡು ಡೆಲ್ಲಿಗೆ ಫ್ಲೈಟಲ್ಲಿ ಬಂದ್ಬಿಡು. ಈ ಕೆಲಸ ನೀನೇ ಮಾಡಬೇಕು, ಯಾರಿಗೂ ಗೊತ್ತಾಗಬಾರ್ದು. ಆಯ್ತು, ಹಾಗೆ ಮಾಡ್ತೀನಿ. ಯಾವಾಗ ಹೋಗೋದು? ನಾಡಿದ್ದು. ಹೊರಡೋ ಪ್ರಿಪ್ರೇಷನ್ನು ಬಹಳ ಇದೆ. ತುಂಬ ಸ್ಟಡಿ ಮಾಡಬೇಕು. ಇದು ಲಾಕರ್ ಕೀ. ಸರಿ, ನೆನಪಿಟ್ಕೋ. ಫೋನ್ ಮಾಡಿದ ಕೂಡಲೇ ಬರಬೇಕು. ರೈಟ್, ಬರ್ತೀನಿ. ಓಕೆ. ಸಾರಿ. ಏಯ್, ತಾಳಿ ತಾಳಿ ಚೆಕ್ ಮಾಡ್ಕೋತೀನಿ. ನಾನೇನ್ ಕಳ್ಳಿನೇನ್ರಿ? ಯಾರಿಗೆ ಗೊತ್ತು? ಈಗಿನ ಕಾಲದಲ್ಲಿ ಗಂಡಸರೇ ಕಳ್ತನ ಮಾಡ್ಬೇಕು ಅಂತೇನಿಲ್ಲ. ಬಸ್ನಲ್ಲಿ ಗೊತ್ತಿಲ್ಲ ನನಗೆ, ಜೋರಾಗಿ ಡಿಕ್ಕಿ ಹೊಡಿತಾರೆ. ಬಸ್ಸಿಂದ ಹಿಡಿದು ಕೆಳಗೆ ಜೇಬ್ ಚೆಕ್ ಮಾಡಿದ್ರೆ ಪರ್ಸೇ ಇಲ್ಲ. ನೀವು ಅಷ್ಟು ಜೋರಾಗಿ ಡಿಕ್ಕಿ ಹೊಡೆದ್ರಲ್ಲ, ಅದಕ್ಕೆ ಪರ್ಸ್ ಚೆಕ್ ಮಾಡ್ಕೊಂಡು. ಪರವಾಗಿಲ್ಲ, ನೀವು ಇನ್ನು ಹೋಗ್ಬೋದು. ನಾನು ಯಾಕೆ ಹೋಗ್ಲಿ? ನೀವೇ ಹೋಗ್ಬೇಕು.
ನಾನೇ ಹೋಗ್ಬೇಕಾ? ಹೌದು, ನಾನು ಇಲ್ಲಿ ಕೆಲಸ ಮಾಡೋ ಸೇಲ್ಸ್ ಗರ್ಲ್. ನೀವು ನಮ್ಮ ಗಿರಾಕಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಕಳ್ಳೆ ಅಂದಿದ್ದಕ್ಕೆ ದೊಡ್ಡ ರಂಪಾನೆ ಮಾಡ್ಬಿಡ್ತಿದ್ದೆ. ಈಗಲೂ ಅದನ್ನೇ ಮಾಡ್ತಾ ಇದ್ದೀರಲ್ಲ ಮತ್ತೆ. ಎಕ್ಸ್ಕ್ಯೂಸ್ ಮೀ, ಲಿಪ್ಸ್ಟಿಕ್ಸ್, ಕಾಸ್ಮೆಟಿಕ್ಸ್ ಅದು ಇದೆಲ್ಲ ಬೇಕಾದಷ್ಟು ಐಟಮ್ಸ್ ತಗೊಂಡ್ಬಿಟ್ಟಿದ್ದೀನಿ. ಐ ವಾಂಟ್ ಸಮ್ ಬ್ಯೂಟಿಫುಲ್ ಸ್ಟಾಕಿಂಗ್ಸ್ ಅಂಡ್ ಸಾರೀಸ್. ತೋರಿಸ್ತೀರಾ? ಬನ್ನಿ ತೋರಿಸ್ತೀನಿ. ನೋಡಿ, ಅವ್ರು ಏನು ಕೇಳಿದ್ರು ಇಲ್ಲ ಅಂದ್ಬಿಡಿ. ಯಾಕೆ? ಹೆಂಗಸರಿಗೆ ಆಸೆ ಜಾಸ್ತಿ, ತಗೋತಾನೆ ಇರ್ತಾರೆ. ನೋಡಿ, ಶೋರೂಮ್ ಇರೋದು ಏನ್ ಕೇಳ್ತಾರ ಅದನ್ನ ತೋರ್ಸಕ್ಕೂ ವಿನಃ ಇಲ್ಲ ಅನ್ನೋದಕ್ಕಲ್ಲ. ನಿಮ್ ಮಾತು ಕೇಳ್ಕೊಂಡು ನಾನು ಇಲ್ಲ ಅಂತಂದ್ರೆ ಮ್ಯಾನೇಜರ್ ನನ್ನ ಸೀಟ್ ನಿಂದ ಇಲ್ಲ ಅನ್ಸ್ಬಿಡ್ತಾರೆ. ಹೋಗ್ರಿ ಹೋಗ್ರಿ. ನೀವ್ಯಾಕ್ರಿ ನಿದ್ದೆ ಮಾಡ್ತಿದ್ದೀರಾ? ನಿಮ್ಗೆ ಏನ್ ಬೇಕು ಅಂತ ಹೇಳಲೇ ಇಲ್ಲ. ನೀವು ಬಿಲ್ ಮಾಡಿ, ಆಮೇಲೆ ಹೇಳ್ತೀನಿ. ಅರೆ, ಅದೇನು ಬಿಲ್ ಬರೀತಿದ್ದೀರೋ, ಮಗ್ಗಿ ಬರೀತಿದ್ದೀರೋ? ನಿಮ್ಗೆ ಅದೆಲ್ಲ ಯಾಕೆ ಸುಮ್ಮನಿರಿ, ಬಿಲ್ ಕೊಡೋರು ಅವರು. ಅಣ್ಣ ಬಿಲ್. ಯಾಕೆ ಹೇಳ್ತಿದ್ದೀನಿ ಅಂತ ಗೊತ್ತಾಯ್ತಲ್ಲ ಈಗ. ಯಾಕಣ್ಣ ತಗೋಬಾರ್ದಿತ್ತಾ? ಎಲ್ಲಾದ್ರೂ ಉಂಟೆ, ಒಬ್ಬಳೆ ತಂಗಿ ನೀನು. ತಿಂಗಳಿಗೆ ಒಮ್ಮೆ ತಾನೇ ಕೊಡಿಸ್ತಿದ್ದೀನಿ, ದಿವಸ ಕೊಡಿಸ್ತಾ ಇಲ್ವಲ್ಲ. ದುಡ್ಡು ಖರ್ಚು ಮಾಡಕ್ಕೆ. ಸರ್, ನಿಮ್ಮ ಫ್ರೆಂಡು ಫೋನ್ ಮಾಡಿದ್ರು ಸರ್. ಅವನು ಫೋನ್ ಮಾಡ್ತಾನೆ ಇರ್ತಾನೆ, ಅವನಿಗೇನಂತೆ? ಸರ್, ಯಾರೋ MLA ಕಡೆಯವರು ನಿಮ್ಮ ನೋಡ್ಬೇಕು ಅಂತ ಬಂದಿದ್ರು ಸರ್. ಹೌದಾ? ಏನಂತೆ? ನೀವು ಬಂದ ತಕ್ಷಣ ಈ ನಂಬರ್ಗೆ ಫೋನ್ ಮಾಡ್ಬೇಕಂತ ಹೇಳಿದ್ರು ಸರ್. ಹಲೋ, ಹೋಮ್ ಮಿನಿಸ್ಟರ್ ಮನೆನಾ? ನಾನು ಅನಂತ್ ಪದ್ಮನಾಭ್ ಅಂತ, ನಾಯ್ಡು ಅಸೋಸಿಯೇಟ್ಸ್ ಅಂತ. ಅವ್ರು ಫೋನ್ ಮಾಡಿದ್ರಂತೆ. ಹಾಂ, ಹಲೋ ಸರ್, ನಮಸ್ಕಾರ ಸರ್. ನಾನು ಅನಂತ್ ಪದ್ಮನಾಭ ಸರ್. ತಾವು ಅರ್ಜೆಂಟ್ ಇದೆ ಅಂತೇನೋ ಫೋನ್ ಮಾಡಿದ್ರಂತೆ. ನೀವು ಏನಂತೆ ಸರ್? ಯಾರಿಗೆ ಗೊತ್ತು. 6 ತಿಂಗಳ ಹಿಂದೆ ಬಂಗಾರಪೇಟೆಯಲ್ಲಿ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಪ್ಲಾನ್ ಹಾಕಿ ಕೊಟ್ಟಿದ್ದೆ. ಅದರ ಕನ್ಸ್ಟ್ರಕ್ಷನ್ ಮುಗಿದ ಮೇಲೆ ಇವರೇ ಉದ್ಘಾಟನೆ ಮಾಡಿದ್ದು. ಆ ಬಿಲ್ಡಿಂಗು ಬಿದ್ದೋಗಿರ್ಬೇಕು. ಹೌದಾ ಸರ್? ನಾನು ಆಗಲೇ ಹೇಳಿದ್ದೆ, ಚರಂಡಿ ಗಿರಂಡಿ ರಿಪೇರಿ ಮಾಡೋರಿಗೆ ಈ ಕಾಂಟ್ರಾಕ್ಟ್ ಕೊಡಬೇಡಿ, ಸರಿಯಾದ ಪ್ರಪೋರ್ಷನಲ್ಲಿ ಸಿಮೆಂಟ್ ಮಿಕ್ಸ್ ಮಾಡಿ ಕಳ್ಳತನ ಮಾಡದೇ ಇರೋರಿಗೆ ಕಾಂಟ್ರಾಕ್ಟ್ ಕೊಡಿ, ನಮ್ಮ ಕಂಪ್ನಿಗೆ ಕೊಡಿ ಅಂತಲೂ ಕೇಳಿದ್ದೆ. ಕೇಳಿಲ್ಲ. ಉದ್ಘಾಟನೆ ಮಾಡೋ ಟೈಮಲ್ಲಿ ಏನದು ನ್ಯಾಷನಲ್ ವೇಸ್ಟ್ ಅಂತ ಭಾಷಣ ಮಾಡಿ ಈಗ ಬಿಲ್ಡಿಂಗನ್ನೇ ವೇಸ್ಟ್ ಮಾಡಿಬಿಟ್ರು. ನಾನು ಹೋಗಿ ಬರ್ತೇನೆ. ಓಕೆ ಸರ್. ನಮಸ್ಕಾರ ಸರ್. ಓ ನಮಸ್ಕಾರ. ಪದ್ಮನಾಭ್ ಅಂತ, ಅನಂತ ಪದ್ಮನಾಭ್ ಅಂತ ತಾನೇ? ಹೌದು ಸರ್. ಹಾ, ಕೂತಳಿ. ಅರೆ ಕೂತ್ಕೊಳ್ರಿ. ಥ್ಯಾಂಕ್ ಯು. ಪದ್ಮನಾಭ್, ನನ್ನ ಮಗ ರಾಜೇಶ್ನ ನೀವು ನೋಡಿದ್ದೀರಲ್ಲ? ಅದೇ ಫೋಟೋದಲ್ಲಿ, ಅಂದರೆ ಪೇಪರ್ನಲ್ಲಿ ಒಂದ್ಸಲ ಗ್ರೂಪ್ ಫೋಟೋಲ್ಲಿ ನೋಡಿದ್ದೆ. ಅವನು ನನ್ನ ಹಾಗೆ ಜಾಸ್ತಿ ಓದು ಬರಹ ಕಲಿದೇ ಇದ್ರು ಆಸ್ತಿ ಹೆಸರು ಚೆನ್ನಾಗಿ ಮಾಡಿದಾನೆ. ನಿಮ್ಮ ಮಗ ಅಂದಮೇಲೆ. ಅಯ್ಯೋ ಅದಲ್ಲಪ್ಪ, ಈ ರಾಜಕೀಯ ಅನ್ನೋದಿದೆ ನೋಡು, ಅದು ಬಹಳ ಕೆಟ್ಟದ್ದು. ಮನೆ ಮಡದಿ, ಹೆಂಡತಿ, ಮಕ್ಕಳು, ಮರಿ, ಬಂಧು ಬಳಗ ಎಲ್ಲನೂ ಮರ್ತು ಬಿಡ್ಬೇಕಾಗತ್ತೆ. ನಾನು ಹೆಂಡತಿ ಬದುಕಿದ್ದಾಗ ನನ್ನ ಮನೇಲೇ ಇರ್ತಿರ್ಲಿಲ್ಲ. ಯಾರಾದರೂ ಪಾರ್ಟಿ ಮೀಟಿಂಗು ಅಂತ ನನ್ನ ಸೀನಿಯರ್ಸ್ ಎಲ್ಲ ಕರ್ಕೊಂಡು ಹೋಗ್ಬಿಡ್ತಿದ್ರು. ನನ್ನ ಹೆಂಡತಿ ಸತ್ತೋಗ್ಬಿಟ್ಲು. ಆಗ ನಾನು ಎಲ್ಲಿ ರಾಜಕೀಯ ಬಿಟ್ಬಿಡ್ತೀನಿ ಅಂತ ನನ್ನ ಮಂತ್ರಿ ಮಾಡ್ಬಿಟ್ಟಿದ್ದಾರೆ. ನಾನು ನನ್ನ ಹೆಂಡತಿನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಕಾಯಿಲೆ ಬಿದ್ದುಬಿಟ್ಲು. ಅದೇ ಟೈಮಿಗೆ ಸರಿಯಾಗಿ ನರ್ಸಿಂಗ್ ಹೋಮ್ ಓಪನಿಂಗ್ ಅಂತ ನಾನು ಕರ್ಕೊಂಡು ಹೋದ್ರು. ಅಲ್ಲಿ ಹೋದ್ರೆ ಬ್ಲಡ್ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಜನಸೇವೆ ಆಗುತ್ತಲ್ಲ ಅಂತ ಒಂದು ಅರ್ಧ ಬಾಟ್ಲು ಬ್ಲಡ್ ಕೊಟ್ಬಿಟ್ಟೆ. ಇಲ್ಲಿ ನೋಡಿದ್ರೆ ನನ್ನ ಹೆಂಡತಿಗೆ ಬ್ಲಡ್ಡೇ ಇಲ್ಲ, ಆ ಗ್ರೂಪೇ ಇಲ್ವಂತೆ. ಸರಿ, ಇಮಿಡಿಯೇಟ್ ಆಗಿ ಯಾರೋ ಬಂದು ಭಾರತ ಮಾತೆಗೆ ಬಾವುಟ ಆರಿಸ್ಬೇಕು ಬನ್ನಿ ಅಂದ್ರು. ಆರಿಸೋದ್ರೊಳಗಾಗಿ ಒಂದು ನ್ಯೂಸ್ ಬಂತು. ಏನಂತ? ನನ್ನ ಮಗನ ತಾಯಿ ಉಸಿರು ಆರೋಗ್ಬಿಟ್ಟದೆ ಅಂತ. ಕಣ್ಣಲ್ಲಿ ನೀರು ಬಂತು. ಅಳ್ತಾ ಫಂಕ್ಷನ್ಗೆ ಹೋಗಕ್ಕಾಗತ್ತಾ? ನಗ್ತಾನೆ ಆ ಫಂಕ್ಷನ್ ಮುಗಿಸ್ಬಿಟ್ಟೆ. ಇದೇಪ್ಪ ರಾಜಕೀಯ. ಅದಕ್ಕೆ ನಾವೆಲ್ಲ ಮೇರನಾಮ್ ಜೋಕರ್ ಇದ್ದಾಗೆ ಶಾಂತಿ, ಕ್ರಾಂತಿ, ವಾಂತಿ ನಡೀತಾನೇ ಇರುತ್ತೆ. ಸರ್, ಆ ವಿಷಯನ ಬಿಟ್ಬಿಡಿ ಸರ್. ಬಂಗಾರಪೇಟೆ ವಿಷಯ ಮಾತಾಡಿ ಸರ್. ಯಾವ ಬಂಗಾರಪೇಟೆ? ಆ ಬಂಗಾರಪೇಟೆ ಅದನ್ನ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಮಗನ ಬಗ್ಗೆ ಏನಾದ್ರೂ ತೀರ್ಪು ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಿನ್ನನ್ನು ಕರೆಸಿದ ಉದ್ದೇಶ. ಬಂಗಾರಪೇಟೆ ವಿಷಯಕ್ಕಲ್ವಾ ಸರ್? ಅಲ್ಲಪ್ಪ ಅಲ್ಲ, ನನ್ನ ಮಗನಿಗೆ ಒಂದು ಒಳ್ಳೆ ಕಡೆ ಹೆಣ್ಣು ನೋಡಿ ಮದುವೆ ಮಾಡೋಣ ಅಂತ ಇದ್ದೀನಿ. ಹೌದಾ ಸರ್? ಮಾಡಿ ಸರ್, ಬೇಗ ಮಾಡಿ ಸರ್. ಒಳ್ಳೆ ಕೆಲಸ ಸರ್, ತಡನೇ ಮಾಡಬಾರ್ದು ಸರ್, ಆದಷ್ಟು ಬೇಗ ಸರ್. ಶುಭಾಶಯ ಶೀಘ್ರ ಸರ್. ಜಾತಕ ನೋಡಿ ಸರ್, ಕರ್ಸೋಣ ಸರ್. ನನ್ನ ಮಗ ನಿನ್ನ ತಂಗಿ ಸೀತಾನ ಕಾಲೇಜ್ನಲ್ಲಿ ನೋಡಿದ್ದಾನೆ. ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಟ್ಟಿದ್ದಾನೆ. ಏನ್ ಸರ್ ನೀವು ಹೇಳ್ತಿರೋದು? ನಂಗೆ ನಂಬೋಕೆ ಆಗ್ತಿಲ್ಲ. ಒಳ್ಳೆ ರಾಮಾಯಣ ಆಯ್ತಲ್ಲ.
ಈ ರಾಜಕೀಯ ವ್ಯಕ್ತಿಗಳು ದಿನಾ ಸುಳ್ಳು ಹೇಳಿ ಹೇಳಿ ಜನಗಳಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ನಾನು ನಿನಗೆ ನಿಜ ಹೇಳೋದು ನಂಬೋಲ್ಲ ಅಂತಿದೀಯಲ್ಲ, ಅದಕ್ಕೆ ನನ್ನ ಮಗ ಈ ರಾಜಕೀಯಕ್ಕೆ ಬರಬಾರ್ದು ಅಂತ. ಅವನು ಮೆಚ್ಚಿರೋ ನಿನ್ನ ತಂಗಿನ ಮದುವೆ ಮಾಡ್ಕೊಂಡು ಸೊಸೆಯಾಗಿ ಕರ್ಕೊಂಡು ಬಂದು ನಮ್ಮ ಮನೆ ತುಂಬಿಸ್ಕೋಬೇಕು ಅಂತ ಆಸೆ. ಸರ್ ನೀವೆಲ್ಲಿ? ಯಾರನ್ನು ಇಲ್ಲ, ಬದನೆಕಾಯಿ ಇಲ್ಲ, ನೀನು ಸರಳವಾಗಿ ಮದುವೆ ಮಾಡಿ ಮುಗಿಸ್ ಹೋಗು 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 ನೀನು. ಆಮೇಲೆ ಆ ಬಂಗಾರಪೇಟೆ ಅಂದಲ್ಲ, ಏನದು? ಹೋಗ್ಲಿ ಹೋಗು ಹೋಗು. ಸರ್ ಏನಪ್ಪಾ? ಯಾರೋ ನಿಮ್ಗೆ ಫಂಕ್ಷನ್ ಕರೆಯೋದಕ್ಕೆ ಬಂದಿದ್ದಾರೆ ಸರ್. ಫಂಕ್ಷನ್ನ? ಅವನಿಗೆ ಹೇಳು ನಾನು ಫಂಕ್ಷನ್ನು, ಟೇಪ್ ಕತ್ತರಿಸೋದು, ಗುದ್ಲಿ ಪೂಜೆ ಯಾವ ಕಾರ್ಯಕ್ರಮಕ್ಕೂ ಬರೋದಿಲ್ಲ ಅಂತ. ಜನ ಮುಖ್ಯ ನನಗೆ. ಅಂದ್ರೆ ಕನಿಷ್ಠ ಪಕ್ಷ 10,000 ಜನ ಇದ್ರೆ ಮಾತ್ರ ಫಂಕ್ಷನ್ಗೆ ಬರ್ತೀನಿ ಅಂತ ಹೇಳೋಗು ಹೋಗು. ಜನದ ಜೊತೆ ಇರ್ಬೇಕು ನಾವು. ಅಯ್ಯೋ ಅಪ್ಪ ಸುಸ್ತಾಗೋಯ್ತು. ದೀಪ ಒಂದು ಕಾಫಿ ತಗೊಂಡು. ನಿಂಗೆ 100 ವರ್ಷ ಆಯ್ಸು. ಹಾಂ, ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕು. ನಿನ್ನ ವಿಷಯನೇ ಮಾತಾಡ್ತಿದ್ದೆ. ನಿಮ್ಮ ಅಣ್ಣನ ಬೇಗ ಮದುವೆ ಮಾಡ್ಕೊಂತಿದ್ದೆ, ಅಷ್ಟೊತ್ತು ನೀ ಬಂದ್ಬಿಟ್ಟೆ. ಆ ಹುಡುಗಿ ಓದ್ಕೋಬೇಕು, ಮನೆ ಕೆಲಸ ಮಾಡಬೇಕು, ಕಾಲೇಜ್ಗೆ ಹೋಗ್ಬೇಕು, ಎಷ್ಟು ಕಷ್ಟ ನೋಡು. ನೀನು ಬೇಗ ಮದುವೆ ಮಾಡ್ಕೊಂಡ್ರೆ ಅವ್ಳ ಕಷ್ಟನೂ ತಪ್ಪುತ್ತೆ. ಅದಕ್ಕೆ ಅವಳಿಗೆ ಒಂದು ಗಂಡು ಹುಡುಕಿದ್ದೀನಿ. ನಮ್ಮ ದೀಪಂಗೆ ಸರಿಯಾದ ಜೋಡಿ. ಹೋಗೋಣ. ಆದರೆ ಲಕ್ಷ್ಮೀನವ್ರೆ, ಯಾಕೋ ಮನಸ್ಸೇ ಸರಿ ಇಲ್ಲ. ಯಾಕಪ್ಪ, ಹಣ ತೊಂದ್ರೆನಾ? ಅದು ಇದ್ದೇ ಇದೆ. ಅದಕ್ಕೆ ಸಾಲ ಆಗಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಮತ್ತೆ ಇನ್ನೇನು ಯೋಚನೆ? ಆದರೆ ನನ್ನ ತಂಗಿನ ಹಣಕ್ಕೋಸ್ಕರ, ನನ್ನ ತಂಗಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ, ಆರೋಗ್ಯ ಇದ್ದಾಗಿದ್ದಾಳೆ. ಹೌದು. ಅಂಥವಳನ್ನ ಹಣಕ್ಕೋಸ್ಕರ ಮದುವೆ ಮಾಡಿಬಿಡ್ಬೇಕಾಗ್ತದಲ್ಲ ಅಂತ. ಅಯ್ಯಯ್ಯೋ, ಮುದುಕ್ನ ಗಂಡು. ಮುದುಕ ಆದರೂ ನಾನೇನು ಯೋಚನೆ ಮಾಡ್ತಾ ಇರಲಿಲ್ಲ, ಚಿಂತೆ ಇಲ್ಲ. ಆದರೆ ಹುಡುಗನಿಗೆ ಒಂದು ಕಾಲು ಚೆನ್ನಾಗಿದೆ, ಒಂದು ಕಣ್ಣು ಚೆನ್ನಾಗಿದೆ. ಆದರೆ ಇನ್ನೊಂದು ಕಾಲು, ಇನ್ನೊಂದು ಕಣ್ಣು. ಓ, ಮಂತ್ರಿ ಮಗ ಅಂದರೆ ಗೊತ್ತಾಯ್ತು. ಅವ್ನಿಗೇನು ಹೆಚ್ಚು ಕಡಿಮೆ ಆಗೈತೆ ಅಂತ. ನಮ್ಮ ಹುಡುಗಿ ಚಂದುಳ್ಳಿ ಹೆಣ್ಣು, ಅವಳನ್ನ ಯಾಕಪ್ಪ ತಗೊಂಡೋಗಿ ಅವನು ಕೊಡ್ತೀಯಾ? ಮಾತು ಕೊಟ್ಟಾಗಿದೆಯಲ್ಲ. ಮಾತು ಕೊಟ್ರೆ ಆ ಕುಂಟನ್ನ ಕುರುಡನ್ನ ನಾನು ಮದುವೆ ಆಗ್ಬೇಕಾ? ನಾನು ಆಗಲ್ಲ. ದೀಪ, ಮಂತ್ರಿ ಮಗ. ಮಂತ್ರಿ ಮಗ ಅಂತ ನನ್ನ ಮಾವಿಗೆ ತಳ್ತೀಯಾ? ನೋಡು, ಅವನಿಗೆ ಒಂದು ಕಣ್ಣು ಕುರುಡಾಗಿದ್ರು, ಇನ್ನೊಂದು ಕಣ್ಣು ಚೆನ್ನಾಗೇ ಇದೆ. ಒಂದು ಕಾಲು ಕುಂಟಾಗಿದ್ರು, ಇನ್ನೊಂದು ಕಾಲು ಚೆನ್ನಾಗೇ ಇದೆ. ನೀವು ಕಾರಲ್ಲಿ ಹೋಗ್ತೀರಿ, ಕಾರಲ್ಲಿ ಬರ್ತೀರಿ, ಕಾಲು ಕಾಣಿಸೋದೇ ಇಲ್ಲ. ಕಣ್ಣಿಗೆ ಕೂಲಿ ಗ್ಲಾಸ್ ಹಾಕಿದ್ರೆ ಅದು ಕಾಣಿಸೋದು. ಅಣ್ಣ, ನಾನು ಈ ಮದುವೆ ಆಗ್ಲೇಬೇಕಾ? ಮತ್ತೆ ಇಲ್ಲಿದ್ರೆ ಮಂತ್ರಿಯವರು ನನಗೆ ಚೀಫ್ ಇಂಜಿನಿಯರ್ ಪೋಸ್ಟ್ ಕೊಡೋಲ್ಲ ಅಂತಾರೆ. ಮಂತ್ರಿ ಮಗ ಅಂತ ಏನು ಹೆಚ್ಚು ಕಮ್ಮಿ ಇದ್ರು ಅವನು ಕೊಟ್ಬಿಡಕ್ಕಾಗತ್ತಾ? ನನಗೆ ಮದುವೆ ಬೇಡ, ನಾನು ಆಗಲ್ಲ. ಸರಿ, ನನಗೇನಂತೆ? ಅವನೇ ಬಂದಿದ್ದಾನೆ, ನೀನೇ ಅವನಿಗೆ ಹೇಳು ಬೇಡ ಅಂತ. ರಾಜೇಶ್, ಏನ್ ಲಕ್ಷ್ಮೀನವ್ರೆ, ಸರಿಯಾಗಿ ನೋಡಿ. ಹಾಯ್ ಹೋಗಪ್ಪ, ಚಿಂದಂತ ಹುಡುಗನ್ ನೋಡ್ಬಿಟ್ಟು ನಮ್ಮನ್ನೇ ತಬ್ಬಿ ಮಾಡ್ಬಿಟ್ಟೆ. ಶ್ರೀಧರ್, ಏನಯ್ಯ ಇಷ್ಟೊತ್ತಲ್ಲಿ ಬಂದ್ಬಿಟ್ಟಿದ್ಯಾ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು ವಿಷಯ? ನನ್ನ ತಂಗಿ ಮದುವೆ ಫಿಕ್ಸ್ ಮಾಡಿದ್ದೀನಿ. ವೆರಿ ಗುಡ್. ಇದೇ ತಿಂಗಳು 20ನೇ ತಾರೀಕು. ಇನ್ನು 15 ದಿವಸ ಇದೆ ಅಷ್ಟೇ. ದೊಡ್ಡ ಕಡೆ ಸಂಬಂಧ, ತರಬಾರಾಗಿ ಮದುವೆ ಮಾಡದೇ ಇದ್ರು ಅಚ್ಚುಕಟ್ಟಾಗಿ ಮಾಡಬೇಕಲ್ಲ. 2 ಲಕ್ಷ ಸಾಲ ಕೊಟ್ಟರೆ 1 ವರ್ಷದಲ್ಲಿ ವಾಪಸ್ ಕೊಡ್ತೀನಿ. 2 ಲಕ್ಷ ತಾನೆ? ಸರಿ, ಕೊಟ್ರೆ ಆಯ್ತು ಬಿಡು. ನಾಳೆ ನೀನು ಡೆಲ್ಲಿಗೆ ಹೋಗ್ತಿದ್ಯಾ? ಅಷ್ಟಲ್ಲಿ ಬಂದ್ಬಿಡ್ತೀನಿ ಕಣಯ್ಯ, ಡೋಂಟ್ ವರಿ. ಥ್ಯಾಂಕ್ಸ್. ಹಾಂ ಹಾಂ. ಒಳ್ಳೆ ನನ್ನ ಮಗನ್ ಕರ್ಕೊಂಡ್ ಬಂದೆ ಬುದ್ಧಿ ಹೇಳೋಕೆ. ಏಯ್ ಬಾತ್ಕೊಳ್ಳಿ, ಇದ್ರಲ್ಲೇನ್ ನೋಡ್ತಾ ಇದ್ಯಾ? ಅದು ನೀವಿಬ್ರು ಒಂದಾಗೋ ರೇಖೆ ಎಲ್ಲಿದೆ ಅಂತ ಬೂದ್ಗಾಜ್ ಹಾಕಿ ಹುಡುಕ್ತಾ ಇದೀನಿ. ಸಿಕ್ತೇ ಇದ್ರು ಸಿಕ್ಕಾಗ ಮಾಡ್ತೀನಿ. ಬಾ ಅಮ್ಮ ಸುಂದರಿ. ಏನಿಲ್ಲ, ಇಲ್ಲ ಇವನು ಸ್ವಲ್ಪ ಬುದ್ಧಿ ಹೇಳ್ಬೇಕಾಗಿತ್ತು. ನಿನ್ಗೆ ಗದೆ ಗದೆ ಗದೆ
ಅಮ್ಮ ಸುಂದರಿ, ಮದುವೆ ಆದ್ಮೇಲೆ ಇವನ ಹತ್ರ ಹೇಗ್ ನಡ್ಕೋಬೇಕು ಅಂತ ನಿನಗೆ ಗೊತ್ತಿಲ್ಲ. ಅದಕ್ಕೆ ಸನ್ಯಾಸಿ ಆಗ್ಬಿಡ್ತೀನಿ. ಯಾವ್ದಾದ್ರೂ ಒಳ್ಳೆ ಆಶ್ರಮ ಎಲ್ಲಾ ತರದಲ್ಲೂ ಅಡ್ಜಸ್ಟ್ ಆಗೋಂಥದ್ದು ಇರುತ್ತಾ ಅಂತ ಕೇಳ್ದ. ನಿನ್ನೊಂದ್ ಮಾತು ಕೇಳ್ಕೊಂಡು ಆಶ್ರಮ ಹುಡ್ಕೋಣ ಅಂತಿದ್ದೀನಿ. ತಮ್ಮ ಅಭಿಪ್ರಾಯ? ಅದಕ್ಕೆ ಯಾಕೆ ಇವ್ರು ಸನ್ಯಾಸಿ ಆಗ್ಬೇಕು? ಸನ್ಯಾಸಿ ಅಲ್ಲ, ನಾ ಸುಖವಾಗಿ ಸಂಸಾರಿಯಾಗಿ ಮನೇಲಿ ಇರೋದಕ್ಕೆ ನೀ ತೃಪ್ತಿಯಾದ ಕೆಲಸ ಏನ್ ಮಾಡಿದ್ಯಾ ಹೇಳು? ಏ ಬಾತ್ಕೋಳಿ, ಇದಕ್ಕೇನೆ ನಿಂಗೆ ನಾಯ್ಡು ಹೋಟ್ಲಲ್ಲಿ ನಾಟಿ ಕೋಳಿ ಕೊಡಿಸಿ ಇಲ್ಲಿ ಕರ್ಕೊಂಡ್ ಬಂದಿರೋದು? ಹೇಳಯ್ಯ ಹೇಳಯ್ಯ. ಅಮ್ಮ, ಎಂಟಿ ಕೈಯಲ್ಲಿ ಅಡಿಗೆ ಮಾಡಿಸಿ ಊಟ ಮಾಡದೆ ಇದ್ಮೇಲೆ ಸನ್ಯಾಸಿ ತಾನೆ. ಹೂ ಮುಡ್ಕೊಂಡು ಪಾರ್ಕು ಸಿನಿಮಾ ಅಂತ ಕೈ ಹಿಡ್ಕೊಂಡು ಓಡಾಡದೆ ಇದ್ಮೇಲೆ ಸನ್ಯಾಸಿ ತಾನೆ. ರಾತ್ರಿ ಆದ್ಮೇಲೆ ಹಾಲು ಕುಡ್ದು ದೀಪ ಆರಿಸಿ ಮಲಗದೆ ಇದ್ಮೇಲೆ ಸನ್ಯಾಸಿ ತಾನೆ. ಓಹೋ, ಅದಾ ಇವ್ರ ಕಂಪ್ಲೇಂಟ್? ಇವ್ರ ಅಡಿಗೆ ಹೇಳ್ಕೊಟ್ರೆ ನಾನ್ ಅಡಿಗೆ ಕೆಲಸ ಮಾಡ್ತೀನಿ, ಅದಕ್ಕೆ ಯಾಕೆ ಇವ್ರು ಸನ್ಯಾಸಿ ಆಗ್ಬೇಕು? ಇವ್ರ ಮಲ್ಲಿಗೆ ಹೂ ತಂದ್ಕೊಟ್ರೆ ನಾನ್ ತಲೆ ತುಂಬಾ ಮುಡ್ಕೊಂಡು ಇವ್ರ ಕೈ ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತೀನಿ, ಅದಕ್ಕೆ ಯಾಕೆ ಸನ್ಯಾಸಿ ಆಗ್ಬೇಕು? ಇವ್ರ ಹಾಲ್ ತಂದ್ಕೊಟ್ರೆ ಕತ್ಲಾದ್ ಕೂಡ್ಲೆ ಕುಡ್ಸಿ ದೀಪ ಹರಿಸ್ತೀನಿ, ಅದಕ್ಕೆ ಯಾಕೆ ಇವ್ರ ಸನ್ಯಾಸಿ? ಅಮ್ಮ ದುರ್ಗಾ ಮಾತೆ. ಅಯ್ಯೋ ಬಾತ್ಕೋಳಿ, ನನ್ನ ಇಷ್ಟು ದೊಡ್ಡ ಸಮಸ್ಯೆನ ಇಷ್ಟು ಸುಲಭವಾಗಿ ನೀನು ಬಗೆಹರಿಸಿದ್ರು ಇನ್ನೂ ಅರಳಿ ಮರದ ಕೆಳಗೆ ಕೂತಿದ್ಯಲ್ಲ. ಡೋಂಟ್ ವರಿ, ಗುಜರಿಗೆ ಹೋಗಿ ಜಿಂಕ್ ಶೀಟ್ ತಂದು ಶೆಡ್ ಹಾಕಿ ಶೆಲ್ಟರ್ ಮಾಡಿಸ್ಕೊಡ್ತೀನಿ. ಆ ಶೆಡ್ಡಲ್ಲಿ ನೀನು ಸಂಪಾದನೆ ಮಾಡ್ಕೊಂಡು ಬಿದ್ದಿರು. ಈ ಕತ್ಲಾಗ್ತಾ ಇದೆ, ದೀಪ ಆರಿಸ್ಬೇಕು. ನೀನು ಹೋಗಯ್ಯ, ಹೋಗಪ್ಪ ರಾಜ. ಡಾರ್ಲಿಂಗ್, ಡಂಬಲ್ಸ್ ಕೆಳಗೆ. ಹಲೋ ಪದ್ಮಿನಿ, ಕಿಡ್ನಾಪ್ ಆದ ಇನ್ಸ್ಪೆಕ್ಟರ್ ರಘುವೀರು ಮಾತುಂಗ ಎಸ್ಟೇಟಲ್ಲಿದ್ದಾರೆ ಅಂತ ವರದಿ ಬಂದಿದೆ. ಆತ ಬಹಳ ಅಪಾಯದಲ್ಲಿದ್ದಾನೆ. ಶತ್ರುಗಳಿಂದ ಇನ್ಸ್ಪೆಕ್ಟರ್ ರಘುವೀರನ್ನ ಕಾಪಾಡೋ ಭಾರ ನಿಮ್ಮದು. ಓಕೆ, ಸ್ವಲ್ಪ ಡಿಲೇ ಆದರೂ ಅವ್ರ ಜೀವಕ್ಕೆ ಅಪಾಯ. ಬೇಕು ಕ್ವಿಕ್. ಓಕೆ ಸರ್. Come on! Tell me! Come on! ಹೇಳಲ್ಲ. Thank you, madam. It's my duty. Come on. ಹಲೋ. ಹಾ ರೀ, ನಿಮ್ಗೆ ಫೋನು, ಬೆಂಗಳೂರಿಗೆ ಬುಕ್ ಮಾಡಿದ್ದೆ. ಕೊಡು 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 ಕೊಡು. ಹಲೋ ಅನಂತು, ನಾನು ಕಣ ಶ್ರೀಧರ ಮಾತಾಡ್ತಿರೋದು. ಹಾ, ಏ ಇಲ್ಲಪ್ಪ, ನನ್ನ ಹೆಂಡತಿ ಕಣಯ್ಯ. ಹ್ಞೂ ಕಣ, ನಾನು ಡೆಲ್ಲಿಲಿದ್ದಾಗ ಮದುವೆ ಆಗಿತ್ತು. ಏ ಅದೆಲ್ಲ ಬಿಡು, ಈಗ ಅರ್ಜೆಂಟ್ ನೋಟ್ ಮಾಡ್ಕೋ. ಕೋಡ್ ನಂಬರು 286. ಹಾ, NB 286. ಲಾಕರ್ ನಂಬರು 222. NB ಲಾಕರ್ ನಂಬರ್ 222. ಮೆಸೇಜ್ ಕೊಡ್ತೀನಿ, ಬಂದ್ಬಿಡು. ಸರಿ. ಶ್ರೀಧರ್, ನಾನು ಹೇಳಿದ್ದೀನಲ್ಲ, ಮುಂದಿನ ವಾರ ನನ್ನ ತಂಗಿ ಮದುವೆ. ಸ್ವಲ್ಪ ಹಣ ಬೇಕಿತ್ತಲ್ಲ. ಅದಕ್ಕಿನ್ನೂ ಟೈಮ್ ಇದೆಯಲ್ಲ, ನಾನೇ ಒಂದು 2-3 ಡೇಸಲ್ಲಿ ಬಂದ್ಬಿಡ್ತೀನೋ. ಒಂದು ವೇಳೆ ನೀನು ಡೆಲ್ಲಿಗೆ ಬರೋ ಪ್ರಸಂಗ ಬಂದರೆ ಬಂದ್ಬಿಡು, ಇಲ್ಲೇ ಒಂದು ಚೆಕ್ ಕೊಡ್ತೀನಿ, ಬೆಂಗಳೂರಿಗೆ ಹೋಗಿ ಕ್ಯಾಶ್ ಮಾಡಿಸ್ಕೊ. ಓಕೆ, ಆಯ್ತು. ಏನ್ರಿ ಅದು ಲಾಕರು ಕೋಡ್ ನಂಬರು ಅಂತ? ನಿನಗೆ ಗೊತ್ತಿಲ್ಲ. ಈ ಕೇಸಿಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ನೆಲ್ಲ ನಾನು ಬೆಂಗಳೂರಲ್ಲಿ ಒಂದು ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ದೀನಿ. ಅದ್ರ ಕೀ ಅವನ ಹತ್ರ ಇದೆ.
ಯಾರೇ ಅನಂತ ಪದ್ಮನಾಭ? ಅಯ್ಯಯ್ಯೋ, ಬರೀ ಅನಂತ ಪದ್ಮನಾಭ ಅಲ್ಲಮ್ಮ, ಅನಂತ ಪದ್ಮನಾಭ ಕೃಷ್ಣರಾಜೇಂದ್ರ ಶರ್ಮಾ. ಅವನ ಹೆಸರು ಹೇಳೋ ಅಷ್ಟರಲ್ಲಿ ಬೆಂಗಳೂರಿಂದ ಶ್ರೀರಂಗಪಟ್ಟಣಕ್ಕೆ ಒಂದ್ಸಲ ಹೋಗ್ಬಿಟ್ಟು ಬಂದ್ಬಿಡ್ಬೋದು. ಅಷ್ಟು ದೊಡ್ಡ ಹೆಸರು ಒಂದು. ನೋಡು ಸೀತಾ, ನಮ್ಮಪ್ಪ ಅಮ್ಮ ತೀರ್ಕೊಂಡ್ಮೇಲೆ ನನಗೆ ಅಂತ ನನಗಿರೋನು ಅವನೊಬ್ಬನೇ. ಯಾಕೆ? ನಾನಿಲ್ವಾ? ಅಯ್ಯೋ, ನೀವು ಇದೆಯಮ್ಮ, ನೀನು ಡೆಲ್ಲಿಲಿ ಇದೆಯಾ, ಅವನು ಬೆಂಗಳೂರಲ್ಲಿದ್ದಾನೆ. ನಿನ್ಗೆ ಅವ್ನು ಗೊತ್ತಿಲ್ಲ ಅಲ್ವಾ? ಹೌದು, ನನ್ನ ಬೆಂಗಳೂರು ಕರ್ಕೊಂಡು ಹೋಗಿದ್ದೀರಾ? ಸಾರಿ ಸಾರಿ ಸಾರಿ, ಡೋಂಟ್ ವರಿ, ಈ ಸಲ ಪರಿಚಯ ಮಾಡಿಸ್ಕೊಟ್ಬಿಡ್ತೀನಿ. ಆಗ ನಾವು 3 ಜನ ಇರ್ತೀವಿ. 3 ಜನನ? ಯಾರು? ನಾನು, ನೀನ್ ಸೀತಾ, ಮುಂದೆ ಹುಟ್ಟೋ ಲವಾನೋ ಕುಶಾನೋ ಯಾರೋ ಒಬ್ರು. ಇನ್ನೂ ಬೊಂಬಾಟು. ಇವತ್ತು ನಿನಗೆ ಅಡಿಗೆ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನನಗೆ ದೋಸೆ ಅಂದ್ರೆ ತುಂಬಾ ಇಷ್ಟ ಗೊತ್ತಾ, ಅದಕ್ಕೆ ದೋಸೆಯಿಂದಾನೇ ಇವತ್ತು ಪಾಠ ಪ್ರಾರಂಭ. ಈ ಹುಯ್ದು 2 ನಿಮಿಷ ಬಿಸಿಗೆ ಹಾಗೇ ಬಿಟ್ಟು ಬಿಟ್ರೆ ಗರಿ 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 ದೋಸೆ. ದೋಸೆ, ಗರಮ ಗರಂ ದೋಸೆ, MTR ದೋಸೆ. ನೋಡ್ಯಾ, ತುಂಬಾ ಚೆನ್ನಾಗಿದೆ ರೀ. ಎಲ್ಲ ದೋಸೆನು ನೀವೇ ಹುಯ್ದಿದ್ರೆ ಚೆನ್ನಾಗಿರುತ್ತೆ ರೀ. ನೀನು ದೋಸೆ ಹುಯ್ಯೋದು ಕಲ್ತ್ಕೊಂಡ್ರೆ ನನ್ನೇ ದೋಸೆ ಮಾಡುವಂತ್ಯಾ? ಮಾಡು ಮಾಡು ಮಾಡು, ಕಲ್ತ್ಕೋ ಕಲ್ತ್ಕೋ. ನಾನು ಚಟ್ನಿಗೆ ರೆಡಿ ಮಾಡ್ತೀನಿ. ಈ ಪ್ಲೇಟ್ ತೆಗೆದು ನೋಡು, ದೋಸೆ ಕ್ಲೀನಾಗಿ ಹೇಳುತ್ತೆ. ಏನ್ರಿ ಹೇಳ್ತಾನೆ ಇಲ್ವಲ್ರಿ ದೋಸೆ? ಸ್ವಲ್ಪ ಕಾವು ತಗೊಳ್ಳಿ, ಇರ್ರಿ, ಆಮೇಲೆ ಅದರಷ್ಟೇ ಎದ್ದೇಳುತ್ತೆ. ಏನ್ರಿ ಇದು ಹೇಳ್ತಾನೆ ಇಲ್ಲ? ಅದೆಲ್ಲ ನಾನು ಕೇಳಕ್ ತಯಾರಿಲ್ಲ. ನೀನು ದೋಸೆನ ಹಂಚಿಂದ ಹೊರಗಡೆ ತೆಗಿಲೇಬೇಕು. ಸುತ್ತು ಚೂರ್ ಚೂರೇ ಬಿಡಿಸ್ಕೊಂಡು ತೆಗಿ. ಅಯ್ಯಯ್ಯೋ, ನಮ್ಮಪ್ಪ ಕಲ್ಕತ್ತಾಯಿಂದ ಪ್ರೀತಿಯಿಂದ ನನಗೋಸ್ಕರ ತಂದ್ಕೊಟ್ಟು ದೋಸೆ ಕಲ್ಲು ಹಾಳು ಮಾಡ್ಬಿಟ್ಟಿಯಲ್ಲೇ. ಸಾರಿ ರೀ, ಇದನ್ ಬಿಡಿ. ಉಪ್ಪಿಟ್ಟು ಕೇಸರಿ ಬಾತ್ ಹೇಳ್ಕೊಡಿ, ಅದನ್ನ ಸರಿಯಾಗಿ ಮಾಡ್ತೀನಿ. ನಿನ್ ಕೋಪಕ್ಕೆ ದೋಸೆ ಹಂಚೆ ಚೂರ್ ಚೂರ್ ಆಗೋಯ್ತು. ಇನ್ನು ಉಪ್ಪಿಟ್ಟು ಕೇಸರಿ ಬಾತ್ ಜೊತೆಗೆ ಇನ್ನೇನೇನು ಹೋಗುತ್ತೋ. ಬಾತ್ಕೋಳಿ ಬಾತ್ಕೋಳಿ, ನೋಡ್ದ್ಯಾ ಈ ಅನ್ಯಾಯನ? ನಾ ಸನ್ಯಾಸಿ ಆಗ್ತೀನಿ ಅಂದ್ರೆ ಬೇಡ ಅಂದೆ. ನಾನ್ ನಿಮ್ಮನ್ನ ಸನ್ಯಾಸಿ ಆಗೋಕ್ ಬಿಡೋಲ್ಲ. ಹಾಗಾದ್ರೆ ನಾ ಹೇಳ್ದಾಗ ಕೇಳ್ತೀಯಾ? ಹೇಳಿ ಕೇಳ್ತೀನಿ. ಸಾರಿ, ಚಿಲ್ರೆ ಪಲ್ರೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ. ಆ 3ನೇ ಕೆಲಸ ನೀ ಮಾಡ್ಬೇಕು. ಯಾವ್ದದು 3ನೇ ಕೆಲಸ? ಅಯ್ಯೋ, ಇಷ್ಟು ಬೇಗ ಮರ್ತು ಬಿಟ್ರೆ ಹೇಗೆ? ಕತ್ಲಾಗ್ತಿದ್ದ ಹಾಗೆ ತಲೆ ತುಂಬಾ ಮಲ್ಲಿಗೆ ಹೂ ಮುಡ್ಕೊಂಡು ನನ್ಗೆ ಹೊಟ್ಟೆ ತುಂಬಾ ಹಾಲು ಕುಡಿಸಿ ದೀಪ ಆರಿಸೋದು. ದೀಪ ಆರಿಸೋದಾ? ಆರ್ಸೆ ಬಿಡ್ತೀನಿ. ನೀನನ್ನ ಸಾಯಿಸಿದ್ರು ನಾನು ಬಾಯ್ ಬಿಡಲ್ಲ. ಅವಳೆಲ್ಲ ಹೋದ್ಲು ಅಂತ ಹೇಳೋದಿಲ್ಲ, ನಿಮ್ಮನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ. ಗುಡ್ ಮಾರ್ನಿಂಗ್ ಸರ್. ಏನ್ರೋ, ಏನಾದ್ರು ಬಾಯ್ ಬಿಟ್ನಾ? ಎಷ್ಟೇ ಹೊಡೆದ್ರು ಇವನು ಬಾಯ್ ಬಿಡ್ತಲ್ಲ ಸರ್. ನೋಡ್ರಿ ವಕೀಲ್ರೇ, ನೀವು ನನ್ನ ಹಳೆ ಕೇಸ್ ಕೆದಕಿ ನೀವು ಗೆದ್ದು ನನ್ನ ಪ್ರತಿಷ್ಠೆಗೆ ಕುಂದು ತರೋದ್ರಿಂದ ನಿಮಗೆ ಸರ್ಕಾರ ಸನ್ಮಾನ ಮಾಡುತ್ತೆ ಅಂತ ಮೆರಿಬೇಡಿ. ಸುಮ್ಮನೆ ನನ್ನ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಬದುಕೋ ದಾರಿ ಕಲ್ತ್ಕೊಳ್ಳಿ. ಅದರಿಂದ ನಿಮಗೂ ಕ್ಷೇಮ, ನಮಗೂ ಶ್ರಮ ತಪ್ಪುತ್ತೆ. ಆ ಡಾಕ್ಯುಮೆಂಟ್ಸ್ ಎಲ್ಲಿದೆಯೋ ತೋರಿಸ್ಬಿಟ್ಟು ಸ್ವಲ್ಪ ಹಣ ಕೊಡ್ತೀನಿ, ತಗೊಂಡು ತೆಪ್ಪಿಗೆ ಮನೆಗೆ ಹೋಗಿ. ನೀನು ಕೊಡೋ ಚಿಲ್ಲರೆ ಹಣ ಆಗ್ಲಿ, ನೀನು ತೆಗೆಯೋ ನನ್ನ ಪ್ರಾಣ ಆಗ್ಲಿ, ನನಗೆ ಮುಖ್ಯ ಅಲ್ಲ ಕೊಡೋ ಜಗಪತಿ. ಆ ಡಾಕ್ಯುಮೆಂಟ್ಸ್ ನಿನ್ನ ಕೈಗೆ ಸೇರತ್ತೆ ಅಂತ ಕನಸು ಕಾಣಬೇಡ. ಈ ಕೇಸ್ ರೀಓಪನ್ ಆಗೇ ಆಗತ್ತೆ. ನೀನು ಒಳಗೆ ಹೋಗೇ ಹೋಗ್ತೀಯ. ನೀನೀಗ ಯಾವ ಸ್ಥಿತಿಲಿ ಇದ್ದೀಯ ಅನ್ನೋದನ್ನ ನೋಡ್ಕೋ. ನಾನು ಯಾವ ಸ್ಥಿತಿಲಿದ್ರು ಪರವಾಗಿಲ್ಲ ಕಣೋ. ನಿನ್ನ ಸಮಾಧಿ ತೋಡೋದಿಕ್ಕೆ ನಾನು ಆಗ್ಲೇ ಏರ್ಪಾಡು ಮಾಡಿದ್ದೀನಿ. ಹಲೋ ಹಲೋ ಹಲೋ, ಅನಂತ ಪದ್ಮನಾಭ ಅವರಿದ್ದಾರಾ? ಅವರಿಲ್ಲ ಮೇಡಮ್,
ಮೀಟಿಂಗ್ ಹೋಗಿದ್ದಾರೆ. ಬಂದ್ಮೇಲೆ ಏನಾದರೂ ಹೇಳ್ಬೇಕಾಗಿತ್ತಾ ಮೇಡಮ್? ಹೌದಾ, ನಾನು ಅವ್ರನ್ನ ಅರ್ಜೆಂಟಾಗಿ ನೋಡ್ಬೇಕಾಗಿತ್ತು. ಬರೋದು ಲೇಟ್ ಆಗುತ್ತೆ ಮೇಡಮ್. ಸರಿ. ಟ್ಯಾಕ್ಸಿ! ಏನಪ್ಪ ಅಷ್ಟೊತ್ತಿಂದ ಕೂಗ್ತಾನೆ ಇದ್ದೀನಿ, ಬರಬಾರ್ದಾ? ಯಾವ್ದಾದ್ರು ನರ್ಸಿಂಗ್ ಹೋಮ್ ನಡಿ. ನಾನು ಟ್ಯಾಕ್ಸಿ ಆಗಲೇ ಎಂಗೇಜ್ ಮಾಡಿದ್ದೀನಿ ನೋಡಿ, 16 ರೂಪಾಯಿ ಮೀಟರ್ ಆಗಿದೆ. ಆದ್ರೆ ನಾನು ಅರ್ಜೆಂಟಾಗಿ ನರ್ಸಿಂಗ್ ಹೋಮ್ಗೆ ಹೋಗ್ಬೇಕು. ಓ ಐಮ್ ಸಾರಿ, ನಾನು ನೋಡಲಿಲ್ಲ. ಯಾವ ನರ್ಸಿಂಗ್ ಹೋಮ್? ಈ ಊರಲ್ಲಿ ನನ್ಗೆ ಯಾರು ಗೊತ್ತಿಲ್ಲ. ನಿಮ್ಮವ್ರಂತ ಯಾರು ಇಲ್ವಾ? ನಮ್ಮವ್ರು ಯಾರು ಬಂದಿಲ್ಲ. ಸರಿ, ನಾನು ಕರ್ಕೊಂಡು ಹೋಗ್ಲಾ? ನಡೀರಿ. ಶಾಸ್ತ್ರಿ ನರ್ಸಿಂಗ್ ಹೋಮ್ಗೆ ಹೋಗೋಣ. ಮೇಡಮ್, ನಿಮ್ಮ ಯಜಮಾನ್ರಲ್ಲಿ ಊರಲ್ಲಿಲ್ವಾ? ಅವರು ಬರೋ ಪರಿಸ್ಥಿತಿ ಇರಲಿಲ್ಲ ಸರ್. ಈ ಲೆಟ್ರನ್ನ ಪೋಸ್ಟ್ ಮಾಡಿಬಿಡ್ತೀರಾ? ಮೊದಲು ನಿಮ್ಮನ್ನು ಅಡ್ಮಿಟ್ ಮಾಡ್ತೀನಿ, ಆಮೇಲೆ ಇದನ್ನು ಪೋಸ್ಟ್ ಮಾಡ್ತೀನಿ. ಇಲ್ಲೊಂದು ಸೈನ್ ಮಾಡಿ. ಹೆರಿಗೆಗೆ ಸರಿಯಾದ ಟೈಮಿಗೆ ಕರ್ಕೊಂಡು ಬಂದಿದ್ದೀರಿ. ತಗೊಳ್ಳಿ ರಿಸಿಪ್ಟ್. 900 ರೂಪಾಯಿ ಕ್ಯಾಶ್ ಕೌಂಟರಲ್ಲಿ ಕಟ್ಬಿಡಿ. ಗಂಡು ಮಗು ಹುಟ್ಟಿದೆ. ಕಂಗ್ರಾಚುಲೇಷನ್. ಗಂಡು ಮಗು, ಟ್ಯಾಕ್ಸಿ ಬಾಡಿಗೆ, ಹಾಸ್ಪಿಟಲ್ ಬಿಲ್ ಎಲ್ಲ ಒಟ್ಟು 900 ರೂಪಾಯಿ. ಇದೇನು ಸರ್ ಸಂತೋಷ ಪಡೋದು ಬಿಟ್ಟು 900 ಅಂತ ಖರ್ಚು ಲೆಕ್ಕ ಹಾಕ್ತಾ ಇದ್ದೀರಲ್ಲ? ಸಂತೋಷ ಪಡಬೇಕಾದವರು ಎಲ್ಲಿದ್ದಾರೆ ಅಂತ ಯಾರಿಗೆ ಗೊತ್ತು? ಒಟ್ಟಿನಲ್ಲಿ ದೇಶಕ್ಕೆ ಒಂದು ಪ್ರಜೆ ಬಂತು ಅಂತ ಸಂತೋಷ ಪಡ್ಬೇಕು, ಅಷ್ಟೇ ಅಲ್ವೇ? ಯಾರು ನೀವು? ಏನಾಗಬೇಕಾಗಿತ್ತು? ಒಬ್ರು ಪೇಷಂಟ್ ನೋಡ್ಬೇಕಾಗಿತ್ತು. ಪೇಷಂಟ್? ಏನ್ ಹೆಸರು? ಸುಕನ್ಯಾ. ಸುಕನ್ಯಾ ಸುಕನ್ಯಾ ವಾರ್ಡ್ ನಂಬರ್ 4 ನಲ್ಲಿ ಇದ್ದಾರೆ. ಅದ್ ಸರಿ, ಒಳಗೆ ಹೇಗೆ ಬಂದ್ರಿ ನೀವು? ಇಷ್ಟೊತ್ತಲ್ಲಿ ನಾವು ಪೇಷಂಟ್ ನೋಡೋದಕ್ಕೆ ಅಲೋ ಮಾಡಲ್ವಲ್ಲ. ಯು ಪ್ಲೀಸ್ ಗೋ ಔಟ್. ಸಾರಿ ಡಾಕ್ಟರ್. ಸೀತಾ, ಏನಾಯ್ತು? ಡಾಕ್ಟರ್, ನನ್ನ ಮಗುನ್ ಸ್ವಲ್ಪ ನೋಡ್ಕೋತೀರಾ? ಬೇಗ ಬಂದ್ಬಿಡ್ತೀನಿ. ಎಲ್ಲೋಗ್ತೀಯಾ? ಇಲ್ಲೇ ಪ್ಯಾಲೇಸ್ ಲಾಡ್ಜ್ ಹೋಗ್ಬರ್ತೀನಿ. ನೋಡಮ್ಮ, ಹಸಿಮೈ, ಈ ಸ್ಥಿತಿಲಿ ಹೊರಗಡೆ ಹೋಗ್ಬಾರ್ದು. ಡಾಕ್ಟರ್ ಪ್ಲೀಸ್, ನನಗೋಸ್ಕರ ನನ್ನ ಮಗುನ್ 1-2 ಗಂಟೆ ಟೈಮ್ ನೋಡ್ಕೊಳ್ಳಿ. ನಾನು ಯಾರನ್ನ ಹುಡುಕ್ಬೇಕಾಗಿದೆ, ಪ್ಲೀಸ್. ಸರಿ, ಹೋಗ್ಬಾ, ಬೇಗ ಬಂದ್ಬಿಡು. ಇಷ್ಟು ವರ್ಷಕ್ಕೆ ಇವತ್ತು ನನ್ನ ಗಂಡಸ್ತನದ ಸಾಧನೆಯ ಮೊದಲನೆಯ ಹೆಜ್ಜೆ. ಜಿಲ್ ಛಕ್ ಜಿಂಗ್ ಛಕ್, ಜಿಲ್ ಛಕ್ ಜಿಂಗ್ ಛಕ್, ಜಿಲ್ ಛಕ್ ಜಿಂಗ್ ಛಕ್, ಜಿಲ್ ಛಕ್ ಜಿಲ್ ಛಕ್ ಜಿಲ್.
ರೀ ಹಾಲು ಹಾಲು ಯಾವ ನನ್ನ ಮಗನ್ ಬೇಕು ಅಲ್ಲಿಡು. ನಾನು ನಿನ್ಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ದೀಪ ಆರ್ಸು. ದೀಪ ಆರಿಸ್ಲಾ? ಗುಡ್ ಮಾರ್ನಿಂಗ್ ಡಾಕ್ಟರ್. ಸ್ವೀಟ್ ತಗೊಂಡ್ರಾ? ಅವಳು ರಾತ್ರಿ ಹೋದವಳು ಇನ್ನೂ ಬಂದಿಲ್ಲ. ಹಾ? ಡ್ಯೂಟಿ ಡಾಕ್ಟರ್ ನನ್ ಬೈತಾ ಇದ್ದಾರೆ, ಯಾಕೆ ಹೊರಗಡೆ ಕಳಿಸ್ತೆ ಅಂತ. ನಾನೇನ್ ಮಾಡ್ಲಿ? ಅವಳೇ ಮಗುನ್ ಬಿಟ್ಟು ಹೋದ್ಲು ಅಂತ ಹೇಳಿದೆ. ಎಲ್ಲಿ ಬರಲು? ಅದೇನೋ ಪ್ಯಾಲೇಸ್ ಲಾಡ್ಜ್ ಹೋಗ್ತೀನಿ ಅಂತ ಹೇಳಿದ್ಲು. ಪ್ಯಾಲೇಸ್ ಲಾಡ್ಜ್ಗ? ಹಾಗಾದ್ರೆ ನಾನು ಅಲ್ಲಿಗೆ ಹೋಗಿ ಬಂದ್ಬಿಡ್ತೀನಿ. ರೀ ಮಗುನ್ ಕರ್ಕೊಂಡು ಹೋಗಿ. ಮಗುನ್ ನಾನು ಕರ್ಕೊಂಡು ಹೋಗ್ಬೇಕು ಅಂದ್ರೆ ನೀವು ನನ್ನ ಜೊತೆ ಬಂದ್ಬಿಡಿ ಡಾಕ್ಟರ್. ರೀ ಏನ್ ಹೇಳ್ತಿದ್ದೀರಾ? ಮತ್ತಿನ್ನೇನು ಹೇಳಿ ಡಾಕ್ಟರ್, ಆ ಮಗು ಇನ್ನೂ ಕಣ್ಣು ಬಿಟ್ಟಿಲ್ಲ, ನೀವು ಮಗುನ್ ಕರ್ಕೊಂಡು ಹೋಗಿ ಅಂತಂದ್ರೆ ನಾನೇನು ಮಾಡಲಿ? ಅದೇ ನೀವು ನನ್ನ ಜೊತೆ ಬಂದ್ರೆ ನಾನು ನಿಮ್ಗೆ ಇಡ್ಲಿ ವಡೆ ಮಸಾಲೆ ದೋಸೆ ಪೂರಿ ಕೊಡಿಸ್ಬೋದು, ನೀವು ಮಗು ಹಾಲು ಕುಡಿಸ್ಬೋದು. ಏನಂದ್ರಿ? ಅಲ್ಲ ಅಂದ್ರೆ ನಾನು ನಿಮ್ಮನ್ನು ನೋಡ್ಕೋತೀನಿ, ನೀವು ಮಗುನ ಆರೈಕೆ ಮಾಡಿ ಅಂತ ಹೇಳಿದ್ರೆ ತಪ್ಪ? ಸರಿ ಹೋಗಿ ಬರ್ರಿ. ಒಂದ್ ವೇಳೆ ನೀವು ಬರ್ದೆ ಹೋದ್ರೆ? ಅವಳು ಬರ್ತಾಳೆ. ಅವಳು ಬರ್ದೆ ಹೋದ್ರೆ? ನಾನು ಬರ್ತೀನಿ. ಅಯ್ಯೋ ದೇವ್ರೆ, ಇಬ್ರು ಬರ್ದೆ ಹೋದ್ರೆ? ಏನು ಮಾಡೋಕ್ಕಾಗ್ತದೆ ಡಾಕ್ಟರ್? ನೀವೇ ಆ ಮಗುನ ದೊಡ್ಡವನನ್ನಾಗಿ ಮಾಡಿ ಬೆಳೆಸಿ ಓದಿಸಿ ಹೆರಿಗೆ ಡಾಕ್ಟರ್ನಾಗ ಮಾಡ್ಬಿಡಿ. ರೀ ತಮಾಷೆ ಮಾಡ್ಬೇಡಿ. ನೋಡಿ ಇವತ್ತು ನಾಳೆ ನೋಡ್ತೀನಿ, ನೀವಿಬ್ರು ಬರ್ದೆ ಹೋದ್ರೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹಂಗೆ ಮಾಡ್ಬೇಡಿ. ಅವಳು ಎಲ್ಲಿದ್ರು ನಾ ಹುಡ್ಕೊಂಡು ಬರ್ತೀನಿ ಪ್ಲೀಸ್. ಪುಣ್ಯಾತ್ಮ. ಅವರೇ ನಮ್ಮ ಬಾಸ್. ಹಲೋ ಮೈ ಡಿಯರ್ ಫ್ರೆಂಡ್, ವೆಲ್ಕಮ್ ವೆಲ್ಕಮ್. ನೀವೇನೋ ವೆಲ್ಕಮ್ ಅಂತೀರಾ ಸರ್, ಇವರು ರೋಡ್ನಲ್ಲಿ ಹೊಡೆದು ಹೇಳ್ಕೊಂಡ್ ಬಂದಿದ್ದಾರೆ. ಅರೆ ರೇ 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 ಹಾಗಾಗಬಾರ್ದೆ. ಹೇಳಿ ಸರ್, ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಸರ್. ಕೇಳ್ತಾ ಇದ್ರೆ ನನಗೆ ಸಂಕಟ ಆಗ್ತಾ ಇದೆ. ನನಗೂ ಅಷ್ಟೇ ಸರ್, ಬೆಳಿಗ್ಗೆ ಯಾರ ಮುಖ ನೋಡಿದ್ನು? ಮಿಸ್ಟರ್ ಅನಂತ ಪದ್ಮನಾಭ್ ಕೃಷ್ಣರಾಜೇಂದ್ರ ಶರ್ಮಾ, ಇಂಜಿನಿಯರ್. ಹೆಸರು ತುಂಬಾ ಚೆನ್ನಾಗಿದೆ, ಗುಡ್ ನೇಮ್. ಥ್ಯಾಂಕ್ ಯು ಸರ್. ನನಗಿರೋ ಆಸ್ತಿ ಅದೊಂದೇ, ಅದಕ್ಕೆ ದಿನಕ್ಕೆ 10-15 ಸಾರಿ ನಾನೇ ಹೇಳ್ಕೊಂಡು ಸಂತೋಷ ಪಡ್ತೀನಿ ಸರ್. ಹೌದಾ? ತಮ್ಮ ಹೆಸರು ಸರ್? ನನ್ನ ಹೆಸರು ರಾಮದಾಸ್. ಓ ರಾಮದಾಸ್. ಬರೀ ರಾಮದಾಸ್, ಹಿಂದೆ ಮುಂದೆ ಏನೂ ಇಲ್ಲ. ಅಂದಮೇಲೆ ಹೆಸರು ಬಹಳ ಸಣ್ಣದಾಗೋಯ್ತು. ನಾನಿನ್ ಬರಲಾ ಸರ್? ಮಿಸ್ಟರ್ ಪದ್ಮನಾಭ್, ನನಗೊಂದು ಸಂದೇಹ ಇದೆ, ಅದು ನೀವು ಪರಿಹರಿಸ್ಬಿಟ್ಟು ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸಂದೇಹ ತೀರ್ಸೋಕೆ ಇದೇನು ಕ್ಲಾಸ್ ರೂಮಾ ಅಥವಾ ನಾನೇನು ಮೇಸ್ಟ್ರಾ? ಮಿಸ್ಟರ್, ಮಾತನ್ನು ಮರೆಸ್ಬೇಡಿ, ನಾನು ಕೇಳಿದಕ್ಕೆ ಉತ್ತರ ಹೇಳಿ. ಓಕೆ ಸರ್. ನಿನ್ ಜೊತೆ ಟ್ಯಾಕ್ಸಿಲಿ ಬಂದ್ಲಲ್ಲ? ಹೌದು ಸರ್, ಬಂದ್ಲು ಸರ್. ಸೀತಾ ಅಂತ ಅವಳ ಹೆಸರು ಸರ್. 900 ರೂಪಾಯಿ ದಂಡ ಸರ್. ಅವಳಿಗೂ ನಿನಗೂ ಏನ್ ಸಂಬಂಧ? ಸಂಬಂಧ ಏನ್ ಸರ್? ಏನ್ ಸರ್ ಸಂಬಂಧ? ಒಂದೇ ಟ್ಯಾಕ್ಸಿ ಕೂತಿದ್ವಿ, ಅದು ಅಷ್ಟೇ ಸಂಬಂಧ. ನೀನ್ ಲೆಟರ್ ಪೋಸ್ಟ್ ಮಾಡಿದ್ಯಲ್ಲ, ಯಾರಿಗೆ, ಯಾವ ಊರಿಗೆ, ಏನ್ ವಿಷಯ? ಹೆಸರು ನೋಡಿ ಸರ್, ಯಾರಿಗೆ ಅಂದ್ರೆ ಯಾವುದೊಂದು ಹೆಸರಿತ್ತು ಸರ್, ಯಾವ ಊರಿಗೆ ಅಂದ್ರೆ ಯಾವುದೊಂದು ಊರಿತ್ತು ಸರ್. ಆದ್ರೆ ನಾನು ಸರಿಯಾಗಿ ನೋಡ್ಲಿಲ್ಲ ಸರ್, ಅದ್ರ ವಿಷಯ ಮಾತ್ರ ಅದ್ರೊಳಗಿತ್ತು ಸರ್. ನಾನು ಲೆಟರ್ ಪೋಸ್ಟ್ ಮಾಡಿದ ತಕ್ಷಣ ಹೊರಟೋಯ್ತು ಸರ್. ನನ್ನ ಹತ್ರ ತಲಾಟೆ ಮಾಡಬೇಡ, ಸರಿಯಾಗಿ ಹೇಳು. ಸರಿಯಾಗಿ ಹೇಳ್ತಿದ್ದೀನಿ ಸರ್. ನಾನು ಒಂದು ಟ್ಯಾಕ್ಸಿ ಬುಕ್ ಮಾಡಿದೆ ಸರ್. ನಾನು ಕೂತ್ಕೊಳ್ಳೋ ಟೈಮಲ್ಲಿ ಅವಳು ಬಂದಳು. ಅದೇ ಟೈಮಲ್ಲಿ ಕೂತ್ಕೊಂಡ್ಬಿಟ್ಟು ಹೆರಿಗೆ ನೋವು ಅಂದ್ರು. ಆಸ್ಪತ್ರೆಗೆ ಸೇರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ಒಂದು ಲೆಟರ್ ತಗೊಂಡು ಪೋಸ್ಟ್ ಮಾಡುವಂಥದ್ದು. ಅಮ್ಮ ಮೊದಲು ನಿನ್ನನ್ನು ಹಾಸ್ಪಿಟಲ್ ಪೋಸ್ಟ್ ಮಾಡ್ತೀನಿ, ಆಮೇಲೆ ಲೆಟರ್ ಪೋಸ್ಟ್ ಮಾಡಿ ಅಂತ ಹಾಗೆ ಅವಳನ್ನು ಪೋಸ್ಟ್ ಮಾಡಿ, ಇದನ್ನು ಅದ್ರ ಜೊತೆಗೆ ಲೆಟರ್ ಪೋಸ್ಟ್ ಮಾಡಿಬಿಟ್ಟೆ ಬಂದ್ಬಿಟ್ಟೆ ಸರ್, ಅಷ್ಟೇ. ನೀನು ಇದಕ್ಕೆಲ್ಲ ಬಾಯ್ ಬಿಡಲ್ಲ. ಏಯ್, ನಾಲ್ಕು ಬಿಡು. ಏಯ್ ನಿಲ್ಲು. ನೀವು ನನಗೆ ಎಷ್ಟು ಹೊಡೆದ್ರು ನಾನು ಅಷ್ಟೇ ಸರ್ ಹೇಳೋದು, ಯಾಕಂದ್ರೆ ನಾನು ಹೇಳೋದು ಸತ್ಯ ಸರ್. ಅಷ್ಟೇನಾ ಹೇಳೋದು? ಹೇಳಿಸ್ತೀನಿ ಬಿಡು. ಇದೇನ್ ಗೊತ್ತಾ? ಬಿಸ್ಕಿನ ಸರ್? ಅರ್ಸಿನ? ಇದನ್ನ ಕುಡಿದ್ರೆ ಎಲ್ಲ ನಿಜ ಹೇಳ್ತೀನಿ. ನೀವ್ ಯಾಕೆ ಸರ್ ಕುಡಿಸ್ತೀರಿ? ನಾನೇ ಕುಡಿತೀನಿ. ಥ್ಯಾಂಕ್ಸ್. ಚೇಸ್. ಕುಡಿ ಕುಡಿ. ವಂಡರ್ಫುಲ್. ಸತ್ಯ ಬರ್ತಾ ಇದೆ ಸರ್, ಬರ್ಕೊಳ್ಳಿ. ರೆಡಿ? ಏಯ್, ರೆಕಾರ್ಡ್ ಮಾಡ್ಕೊಡು. ಚೆನ್ನಾಗಿ ಕುಡಿ, ಚೆನ್ನಾಗಿ ಕುಡಿ. ನೋಡಿ ಸರ್, ನಾನು ಟ್ಯಾಕ್ಸಿಲಿ ಕೂತ್ಕೊಳ್ಳುವಾಗ ಆ ಬಾಗಿಲಿಂದ ಆಕೆ ಬಂದ್ಲು ಸರ್. ನಾನು ಎಂಗೇಜ್ ಮಾಡಿ ಟ್ಯಾಕ್ಸಿ ಅಂದೆ ಸರ್. ಹೊಟ್ಟೆ ತೋರಿಸಿದ್ರು ಸರ್, ಹೆರಿಗೆ ನೋವು ಅಂದ್ಲು ಸರ್. ಸಾರಿ ನಾನು ನೋಡಲಿಲ್ಲ ಅಂದು ಡ್ರಾಪ್ ಮಾಡ್ತೀನಿ ಅಂದೆ ಸರ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿಸ್ತೀನಿ ಅಂತ ಅಂದೆ ಸರ್. ಒಳಗಡೆಯಿಂದ ಕವರ್ ತೆಗೆದು ಪೋಸ್ಟ್ ಮಾಡಿ ಅಂದಳು ಸರ್. ಅದು ನಾನು ನಿನಗೆ ಹೆರಿಗೆ ನೋವು ಇದೆಯಲ್ಲಮ್ಮ, ಮೊದಲು ನಿನ್ನಲ್ಲಿ ನಾನು ಪೋಸ್ಟ್ ಮಾಡ್ತೀನಿ, ಆಮೇಲೆ ಆ ಲೆಟ್ರ್ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿ ಹಾಗೆ ಪೋಸ್ಟ್ ಮಾಡಿದೆ ಸರ್. 900 ರೂಪಾಯಿ ದಂಡ ಆಯಿತು ಸರ್, ಅಷ್ಟೇ ಸರ್. ಅಪ್ಪಯ್ಯ, ಇಷ್ಟೇ ತಾನೆ? ಇನ್ನೇನಿಲ್ಲ ತಾನೆ? ಹೊರಡು. ಹೊರಡು. ಏಯ್, ಈ ನನ್ನ ಮಗ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ಅಂತ ಕರೆಕ್ಟಾಗಿ ಫಾಲೋ ಮಾಡಿ, ಸಿಕ್ಕಾಕೋತಾನೆ. ಹೊರಡಿ. ಸ್ಟೂಪಿಡ್ ಫೆಲೋ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಸೀತಾ ಅಂತ ಯಾವ ರೂಮ್ನಲ್ಲಿದ್ದಾರೆ ಹೇಳ್ತೀರಾ? ಸೀತಾನವರ
ಅವ್ರು ಹೇಗಿದ್ದಾರೆ ಹೇಳಿ? ಸ್ವಲ್ಪ ತೆಳ್ಳಗೆ, ಬೆಳ್ಳಗೆ, ಉದ್ದಕ್ಕೆ, ಅಥವಾ ಹೆಸರು ಚೇಂಜ್ ಮಾಡಿರ್ಬೋದು. ಇಲ್ಲ. ಮಾಲಾ? ಇಲ್ಲ. ನೀವು ಅಂದ್ಕೊಂಡಿರೋ ಹೆಸರಿನವರು ಇಲ್ಲಿ ಯಾರು ಬಂದಿಲ್ವಲ್ಲ, ಬೇರೆ ಯಾವುದೋ ಹೋಟೆಲ್ಗೆ ಹೋಗಿರ್ಬೇಕು ನೋಡಿ. ಲಕ್ಷ್ಮಿ? ಇಲ್ಲ. ಕಮಲಾ? ಇಲ್ಲ. ಭಾನು? ಸುಧಾ? ಬೆಳಿಗ್ಗೆ ಬಂದು ತಲೆ ತಿಂತೀರಲ್ರಿ ವಾಚ್ಮ್ಯಾನ್? ಅರೆ ಏನಾಯ್ತೀಗ? ಮತ್ತಿನ್ನೇನು? 4 ಹೆಸರು ಹೇಳಿದ್ದಕ್ಕೆ ವಾಚ್ಮ್ಯಾನ್ ಅಂತಿರಲ್ರಿ. ನನಗೇನು ಕಷ್ಟ ಗೊತ್ತಿದೆ ನಿಮಗೆ? ಒಳ್ಳೆ ಹೆಸರು ಚೇಂಜ್ ಮಾಡಿ ಯಾರ್ಯಾರು ಬಂದಿರ್ತಾರೆ. ಈಗ ಪೊಲೀಸರಿಗೆ ಹೋಗ್ಬೇಕು. ಅರೆ ಏ ಸೀತಾ 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 ಅಲ್ವ ನೀವು? ಯಾರು ನೀವೇ ಕೂಲಿಂಗ್ ಗ್ಲಾಸ್ ತೆಗ್ರಿ, ಕೂಲಿಂಗ್ ಗ್ಲಾಸ್ ತೆಗ್ರಿ. ನಾನು ಹೇಳ್ತಾ ಇದ್ದೆ ಅಲ್ರಿ, ಗಂಡನ್ ಬಿಟ್ರಿ ಇಟ್ಸ್ ಓಕೆ, ಅವನ ಜೊತೆ ಜಗಳ ಆಗಿರ್ಬೇಕು, ಅಥವಾ ಲವರ್ ಬಿಟ್ರಿ ಇಟ್ಸ್ ಆಲ್ ರೈಟ್, ಕೋಪ ಮಾಡಿರ್ಬೇಕು. ಮಗುನ ಯಾಕ್ರಿ ಬಿಟ್ರಿ? 2 ದಿನದ ಹಸುಳೆ ಹಾಲಿಲ್ದೆ ಒದ್ದಾಡ್ತಾ ಇದೆ, ಮತ್ತು ನೀವು ಯಾರೇ? ನೀವು ಯಾವ್ದ್ರಿ ಮಗು? ನಾನಾ? ಯಾರೀ ನೀವ? ಯಾವ ಮಗುನ? ಅಲ್ರಿ ಅವತ್ತು ನಾನ್ ತಾನೇ ನಿಮ್ಮನ್ನ ಟ್ಯಾಕ್ಸಿ ಕರ್ಕೊಂಡು ಹೋಗಿದ್ದು, ನಾನ್ ತಾನೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು. ಮಗು ನಾನ್ ಹೇರಕ್ಕಾಗತ್ತಾ? ಎತ್ತಿದ್ ನೀವೇ ತಾನೇ ಮಗುನ? ರೀ ಮಿಸ್ಟರ್, ಏನೇನೋ ಮಾತಾಡ್ತಿದ್ದೀರಾ? ಹೀಗೆ ಆದ್ರೆ ಪೊಲೀಸ್ ಕರ್ಸ್ಬೇಕಾಗತ್ತೆ. ಕರೆಸ್ರಿ ಪೊಲೀಸ್ನವ್ರನ್ನ ಕರೆದ್ರೆ ನಿಮ್ ಬಂಡವಾಳ ಎಲ್ಲ ಗೊತ್ತಾಗುತ್ತೆ. ಅಲ್ಲ, 2,500 ರೂಪಾಯಿ ಸಂಬಳ ತಗೊಂಡು ಬರ್ತಿದ್ದೀನಿ, ಹಿಂದೆನೂ ಗೊತ್ತಿಲ್ಲ ಮುಂದೆನೂ ಗೊತ್ತಿಲ್ಲ. ನಿಮ್ಮ ಬಾಣಂತನಕ್ಕೆ 900 ರೂಪಾಯಿ ಬೇರೆ ಕಟ್ಟಿದ್ದೀನಿ. ಈಗ ನೋಡಿದ್ರೆ ನೀವು ಯಾರು ಅಂತಂತಿದ್ದೀರಲ್ಲ, ಅಲ್ಲ ಹಣ ಹೋಗಿದಕ್ಕಲ್ಲ, ರಸ್ತೆಲಿ ಕೂಡ ಓಡಾಡಕ್ಕಾಗ್ತಿಲ್ಲ ನಂಗೆ. ಯಾರು ಸಿಕ್ಕಿದ್ರು ನೀವೆಲ್ಲಿ ಅಂತ ಹೊಡಿತಾರೇನೋ, ಕುಡಿಸ್ತಾರೇನೋ, ಎತ್ತಿ ಬಿಸಾಕ್ತಾರೇನೋ, ಯಾವ ಗಳಿಗೆಯಲ್ಲಿ ಸಿಕ್ಕಿದ್ರು. ಯಾರು ಇವರು? ನನ್ ತಲೆ ತಿಂತಾ ಇದ್ದಾರೆ, ಮೊದ್ಲು ಆಚೆ ಕಳಿಸಿ. ದಯವಿಟ್ಟು ಆಚೆ ಹೋಗಿ ಸರ್. ಹೋಗ್ತೀನಿ, ಆದ್ರೆ ಅವಳಿಗೊಂದು ಮಾತಾಡಿ ಹೋಗ್ತೀನಿ. ಅಲ್ಲ, ಗುರುತು ಪರಿಚಯ ಇಲ್ಲದೆ ಬಾಣಂತನ ಮಾಡಿದ್ನಲ್ಲ, ಅದು ನಿಮ್ ತಪ್ಪಲ್ಲ, ನನ್ ತಪ್ಪು. ನನ್ನ ಜನ್ಮದಲ್ಲಿ ಯಾರಿಗೂ ಉಪಕಾರ ಮಾಡಕ್ ಹೋಗಲ್ಲ, ಹೆಂಗಸರಿಗಂತೂ ಇಲ್ವೇ ಇಲ್ಲ. ಆಯ್ತು ಹೋಗಿ ಸರ್. ಹೋಗ್ತೀನಿ, ಬಟ್ ಯು ಬಿ ಕೇರ್ಫುಲ್. ಅವಳ ಹೆಸರು ಬದಲಾಯಿಸೋದಲ್ಲ, ನಿಮ್ ಹೋಟ್ಲನ್ನೇ ಮಾರಕ್ ಬಿಟ್ಟು ಹೋಗ್ತಾಳೆ. ಕೇರ್ಫುಲ್. ಓಕೆ ಕಮೇನ್. ಯಾಕ್ರಿ ಒಂಥರ ಡಲ್ ಆಗಿದ್ದೀರಾ? ಇಲ್ವಲ್ಲ, ನಾನು ನನ್ನ ತಂಗಿ ಮದುವೆಯಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಸರ್. ಮದುವೆ ಅಂದಮೇಲೆ ತುಂಬ ಹಣ ಖರ್ಚಾಗುತ್ತೆ ಅಲ್ಲ? ನಿಮಗೆ ಬೇಕಾದ್ದು ಇಲ್ಲಿದೆ. ನಾನು ಹೇಳ್ದಂಗೆ ಕೇಳಿದ್ರೆ ನಿನ್ನ ತಂಗಿ ಮದುವೆನ ಅದ್ಧೂರಿಯಾಗಿ ಮಾಡ್ಬೋದು. ಈ ಹಣ ನಿಂದೆ, ವಾಪಸ್ ಕೊಡ್ಬೇಕಾಗಿಲ್ಲ. ಅಂದ್ರೆ ನಾನೇನ್ ಮಾಡ್ಬೇಕು? ವೆರಿ ಸಿಂಪಲ್. ಆ ಶ್ರೀಧರ ಸೀಕ್ರೆಟ್ ಡಾಕ್ಯುಮೆಂಟ್ಸ್ನ ಎಲ್ಲಿಟ್ಟಿದ್ದಾನೆ ಅಂತ ನಿನಗೆ ಗೊತ್ತು. ಆ ಡಾಕ್ಯುಮೆಂಟ್ಸ್ನ ನನಗೆ ತಂದ್ಕೊಡು, ಈ ಹಣ ನಿನ್ ತಗೋ. ಅಂದ್ರೆ ಆ ಕೇಸಿಗೆ ಸಂಬಂಧಪಟ್ಟವರು ನಿಮ್ಮ ಕಡೆಯವರು, ಡಾಕ್ಯುಮೆಂಟ್ ಸಿಕ್ಕರೆ ಕೇಸ್ ನಿಮ್ಮ ಕಡೆ ಆಗುತ್ತೆ ಅಂತನಾ? ಅಬ್ಸಲ್ಯೂಟ್ಲಿ ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ನನ್ನ ಸ್ನೇಹಿತನಿಗೆ ಅನ್ಯಾಯ ಮಾಡೋ ಕೆಲಸ ನಾನು ಮಾಡಲ್ಲ. ನಿನ್ನ ಸ್ನೇಹಿತ ಹಣ ಕೊಡದೆ ಅನ್ಯಾಯ ಮಾಡಿಲ್ವ ನಿಂಗೆ? ಇರಬಹುದು, ಅದು ನನ್ನ ಹಣೆ ಬರ. ಆದರೆ ಹಣಕ್ಕೋಸ್ಕರ ನನ್ನ ಸ್ವಾರ್ಥಕ್ಕೆ ನಾನು ಈ ಕೆಲಸ ಮಾಡಲ್ಲ. ಚಿನ್ನದ ಕತ್ತಿ ಅಂತ ಹುಯ್ಕೊಳ್ಳೋಕ್ಕಾಗುತ್ತಾ ಮಿಸ್ ಲೋಕಿ? ಥ್ಯಾಂಕ್ ಯು. ದೀಪ, ನಿಮ್ಮ ಅಣ್ಣನ ಕಷ್ಟ ನೋಡೋಕ್ಕಾಗ್ತಾ ಇಲ್ಲಮ್ಮ. ನಿಮ್ಮ ಅಣ್ಣನಿಗೆ ಮದುವೆಗೆ ಹಣ ಕೊಡ್ತೀನಿ ಅಂತ ಹೇಳಿದ ಆಸಾಮಿ ಡೆಲ್ಲಿಯಿಂದ ಬರಲೇ ಇಲ್ಲ. ಪಾಪ ನಿಮ್ಮ ಅಣ್ಣ ಈ ವರ್ಷ ಮದುವೆ ಮಾಡೋದೇ ಬೇಡ ಅಂತ ಹೇಳಿ ಮಂತ್ರಿಗಳಿಗೆ ಹೇಳಿ ಬರ್ತೀನಿ ಅಂತ ಹೋದ. ನಿನಗೂ ಸಮಾಧಾನ ಹೇಳುವಂದಮ್ಮ. ಇಷ್ಟಕ್ಕೆಲ್ಲ ನಮ್ಮ ಅಣ್ಣ ಯಾಕೆ ನೋಡ್ಕೋಬೇಕು? ನಾನೇನು ಈಗಲೇ ಮದುವೆ ಮಾಡಿ ಅಂತ ಕೇಳಿಲ್ವಲ್ಲ. ನಮಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗಾದ್ರೆ ಆಯ್ತು. ಅದರಲ್ಲೂ ಆ ಹುಡುಗನ ಕಂಡ್ರೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅವನ ಮಾತು, ಅವನ ನಡೆ ನುಡಿ ಎಲ್ಲ ನೋಡ್ತಾ ಇದ್ರೆ ಯಾವಾಗಲೂ ಕುಡ್ದವ್ರ ಥರನೇ ಕಾಣಿಸ್ತಾನೆ. ಹುಡುಗಿ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡ್ಲಿ, ನನಗೆ ನಮ್ಮ ಅಣ್ಣನೇ ಮುಖ್ಯ. ರೇ, ನಿಮ್ಗೆ ಯಾರು ಬೇಕಾಗಿತ್ತು? ಮಂತ್ರಿಗಳನ್ನ ನೋಡ್ಬೇಕಾಗಿತ್ತು. ನೀವು ಅವ್ರು ನೋಡೋಕ್ಕಾಗೋದಿಲ್ಲ ಈಗ. ಯಾಕೆ? ಒಳಗಡೆ ಮೀಟಿಂಗ್ ನಡೀತಾ ಐತೆ, ಯಾರನ್ನೂ ಬಿಡ್ಬೇಡ ಅಂತ ಹೇಳವ್ರೆ. ನಾನು ಅವ್ರ ಬೀಗ, ಅಂದ್ರೆ ನನ್ನ ತಂಗಿನ ಅವ್ರ ಮಗ ಮದುವೆ ಆಗೋನು. ಅದಕ್ಕೆ ನಾನು ನೀವು ಯಾರಾದ್ರೇನು ಯಾರನ್ನು ಬಿಡ್ಬೇಡ ಅಂತ ಹೇಳೋರು. ಹೋಗ್ರಿ ಅಂದ್ರೆ ದಯವಿಟ್ಟು ತೊಂದ್ರೆ ಕೊಡ್ಬೇಡಿ ಸರ್. ಹೋಗಿ ಸರ್, ಹೋಗಿ ಸಾರ್, ಹೋಗಿ ಸಾರ್.
ನಮಸ್ಕಾರ ಸರ್. ಲೋಕೆ, ನಾನು ಹೇಳಿದ ಕೆಲಸ ಎಲ್ಲ ಆಯ್ತು ತಾನೇ? ಸ್ವಲ್ಪ ಟೈಮ್ ಆಗುತ್ತೆ ಸರ್. ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಸಲೀಸಾಗಿ ನನ್ನ ಕೈಗೆ ಸೇರುತ್ತೆ ಅಂತ ಹಾಗಾಯ್ತು. ಟ್ರೈ ಮಾಡ್ತೀನಿ ಸರ್. ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಎಲ್ಲ ತಂದು ನನ್ಗೆ ಒಪ್ಸು, ನಿನ್ನ ತಂಗಿ ಮದುವೆ ಗ್ರ್ಯಾಂಡ್ ಆಗುತ್ತೆ ಅಂತ ಹೇಳಿ ಕಳ್ಸಿದ್ದೀನಿ ಸರ್. ಗ್ರ್ಯಾಂಡ್ ಆಗಿ ಎಲ್ಲಿ ನಡೆಯುತ್ತೆ? ಡಾಕ್ಯುಮೆಂಟ್ಸ್ ನನ್ನ ಕೈಗೆ ಬಂದ ತಕ್ಷಣ ಯಾವ್ದೋ ಒಂದು ಕಾರಣ ಹೇಳಿ ಮದುವೆ ನಿಲ್ಲಿಸ್ಬಿಡ್ತೀನಿ. ಏನೋ ಪಾಪ ಹುಡುಗಿ ಮನಸ್ಸು ಮಾಡಿ ಒಪ್ಕೊಂಡ್ರೆ ಮಂತ್ರಿಯಾಗಿ ಇಷ್ಟು ಜನಸೇವೆ ಮಾಡ್ತಿದ್ರೆ ಹೇಗೆ? ಜನ ನಮ್ಗೆ ಆಮೇಲೆ ಕ್ಯಾಕರ್ ಸುಗಿತಾರೆ, ಯಾಕಡ ತಗೊಂಡು ಹೊಡಿತಾರೆ. ಇದೆಲ್ಲ ಮಾಡಿದ್ರೆ ನಮ್ಗೊಂದಿಷ್ಟು ಪುಣ್ಯ ಬರುತ್ತೆ. ಏನೋ ರಾಜೇಶ? ಓ ಕಮ್ ಆನ್ ಡ್ಯಾಡ್, ನನ್ನ ಯೋಚನೆ ನನಗೆ, ನಿಮ್ಗೇನೋ ಹುಡುಗಾಟ. ಯಾಕೋ ಬರ್ರಿ? ಅಲ್ಲಿ ಆ ಲಾಯರ್ ಶ್ರೀಧರ್ನ ಮುಗಿಸಾಯ್ತು, ಬಾಡಿನೂ ಬಿಸಾಕಾಯ್ತು. ಈಗ ಈ ಬಾಡಿನ ಏನ್ ಮಾಡೋದು? ಯಾರ್ದು ಅದು ಇನ್ನೊಂದು ಬಾಡಿ? ಇನ್ಯಾರ್ದು? ಆ ಲಾಯರ್ ಹೆಂಡತಿ ಸೀತಂದು. ಅಯ್ಯೋ ಪಾಪಿ, ಅವಳು ನೀನ್ ಯಾಕೋ ಕೊಂದೆ? ಅರೆ ನೀನ್ ಯಾಕಪ್ಪ ಹಿಂಗ್ ಬೆವ್ತೋಗ್ತಾ ಇದ್ದೀಯಾ? ಬರೀ ಇವ್ನ ಮಾತು ಕೇಳಿ ಹಿಂಗ್ ಬೆವ್ತೋಗ್ತಾ ಇದೀಯಲ್ಲ. ಈ ನನ್ನ ಮಗ ಮಾಡಿರೋ ಕೆಲಸ ಏನಾದ್ರು ನೀನ್ ನೋಡ್ಬಿಟ್ರೆ ನಿನ್ಗೆ ಎರಡೂ ಇಲ್ಲೇ ಆಗ್ಬಿಡುತ್ತೆ. ಅಯ್ಯಪ್ಪ ಆಸೆ ನಾವು ನೋಡಕ್ಕಾಗಲ್ಲ. ನೀನ್ ಹೋಗಪ್ಪ, ನಮ್ ರಾಜಕೀಯದಲ್ಲಿ ನೀನ್ ಆಗ್ತಲೇ ಆಗ್ತೀಯ. ಹೋಗಕ್ ಮುಂಚೆ ಎಣಗಡೆ ನೋಡ್ಕೊಂಡು ಹೋಗ್ಬಿಟ್ಟಿಯಾ? ಹಿಂದಿನ ಬಾಗ್ಲ ನಾನು ಬರ್ತೀನಿ ಸರ್. ಹೋಗು ಹೋಗು ಹೋಗು. ಶಂಭೋ ಮಹಾದೇವ. ಯಾರು ಇಲ್ಲ, ಹೋಗಪ್ಪ. ಶಂಭೋ ಮಹಾದೇವ. ಅಯ್ಯೋ ಅಯ್ಯೋ ಅಯ್ಯೋ, ಭಿಕ್ಷೆ ಕೇಳಕ್ಕೂ ನೀತಿ ಬಿಡುವೆ, ಸೀದಾ ಒಳಗಡೆ ಬಂದ್ಬಿಡುವೆ. ಶಂಭೋ ಮಹಾದೇವ. ಹಿಡಿ. ಏನದು? ನುಚ್ಚಕ್ಕಿ. ಅಯ್ಯೋ ನತ ದೃಷ್ಟ ಭಿಕ್ಷೆ. ಇದ್ರ ಬದಲು ದುಡ್ಡಾದ್ರೂ ಕೊಟ್ಟಿದ್ದಿದ್ರೆ ಹೋಟ್ಲಲ್ಲಿ ಚಿತ್ರಾನ್ನ ತಿಂದು ನೀರು ಕುಡಿತಾ ಇದ್ನಲ್ಲ. ಕೊಟ್ಟಿದ್ದನ್ನ ತಗೊಂಡ್ ಹೋಗಯ್ಯ. ಮೆತ್ತಿಗೆ ಮೆತ್ತಿಗೆ ಜೋಳಿಗೆ ಹರಿದೀತು. ಇಷ್ಟಾರ್ಥ ಸಿದ್ಧಿರಸ್ತು. ಈ ಧ್ವನಿ ಎಲ್ಲೋ ಕೇಳಿದ್ದೀನಲ್ಲ. ಎಲ್ಲೂ ಅಲ್ಲ ಮಗಳೇ, ಮೊನ್ನೆ ಬೆಡ್ರೂಮ್ ಅಲ್ಲಿ ಒದೆ ತಿಂದ ಗಂಡು, ಆ ನಿನ್ನ ಸನ್ಯಾಸಿ ಗಂಡ ನಾನೇ. ನಾನ್ ನಿಮ್ಮನ್ ಸನ್ಯಾಸಿ ಆಗೋಕ್ ಬಿಡಲ್ಲ ರೀ. ಎಲ್ಲ ನೀನು ದೀಪ ಆರಿಸಿದ ಮಹಿಮೆ. ಬಾತುಕೋಳಿ ಗುರುವೇ, ಬಾತ್ಕೊಳ್ಳಿ, ನೀವ್ ಇದ್ಕೊಂಡು ಇವ್ರನ್ನ ಸನ್ಯಾಸಿ ಆಗೋಕ್ ಬಿಟ್ಟಿದ್ದೀರಲ್ಲ. ಅಮ್ಮಯ್ಯ, ಅವನಿಗೆ ಸನ್ಯಾಸಿ ಆಗೋ ಯೋಗನೇ ಇಲ್ಲ, ಆದ್ರೂ ಸನ್ಯಾಸಿ ಆಗ್ಬಿಟ್ಟಿದ್ದಾನೆ. ಆದ್ರೆ ದೀಪಾರ್ಸೋ ಬುದ್ಧಿ ಮಾತ್ರ ಹೋಗಿಲ್ಲ. ನಾನೇನ್ ಮಾಡ್ಲಿ? ನೀವೇನು ಮಾಡ್ಬೇಡಿ ರೀ, ನಂಗೊಂದು ತಿಂಗಳ ಟೈಮ್ ಕೊಡಿ. ನಾನ್ ನಿಮಗೆ ಸರಿಯಾಗಿ ಹಾಲು ಕೊಟ್ಟು ಸರಿಯಾಗಿ ದೀಪ ಆರಿಸ್ತೀನಿ. ಆರಿಸ್ತೀಯ. ಕುಡಿಯೋ ಹಾಲಲ್ಲಿ ಏನನ್ನಾದ್ರೂ ಬೆರೆಸಿ ಟೋಟಲ್ ಆಗಿ ಮೈನ್ ಸ್ವಿಚ್ನ ಆಫ್ ಮಾಡ್ಬೇಕು ಅಂತಿದ್ಯಾ? ಹಾಗಲ್ಲ ರೀ, ಕೇಳಿ ಸ್ವಲ್ಪ. ನಾನ್ ಮಾಡೋ ಒಂದು ಕರ್ತವ್ಯ ಇದೆ. ಅದೇನು ಅಂತ ನನಗೆ ಗೊತ್ತು. ಏನದು? ನೀನ್ ಮಲಗಿದ್ದಾಗ ಒಂದ್ ದೊಡ್ಡ ಕಲ್ ತಗೊಳ್ಳೋದು, ನಿನ್ ಬುರುಡೆ ಮೇಲೆ ರಪ್ ಅಂತ ಹಾಕೋದು, ಶಂಭೋ ಮಹಾದೇವ ಅಂತ ಹೋಗೋದು. ಬಾತ್ಕೊಳ್ಳಿ, ನೀನು ರಾಂಗ್ ಐಡಿಯಾ ಕೊಡ್ತೀಯ. ಹೋಗಯ್ಯ, ನಾವ್ ಹೆಂಗಾರ ಇರ್ತೀವಿ. ನೀ ಹೆಂಗೆ ಅಂದ್ರೆ ಉರಿಯೋ ಬೆಂಕಿಗೆ ನಂದಿನಿ ತುಪ್ಪ ಹಾಕ್ದಂಗೆ. ಅಲ್ವೇನೆ ಸುಂದ್ರಿ? ಹೌದು ಡಾರ್ಲಿಂಗ್. ಹಲೋ ಮಂತ್ರಿಗಳೇ, ನೀವು ಮಾಡಿದ ನಾಟಕ ಚೆನ್ನಾಗಿತ್ತು. ನೀವು ಆಡೋ ಆಟ, ನೀವು ಮಾಡೋ ಕೆಲಸಗಳು ವಿಚಿತ್ರವಾಗಿದೆ. ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮನ್ನು ಬಲಿಪಶು ಮಾಡ್ಕೊಂಡ್ರಿ. ಇಟ್ಸ್ ಆಲ್ ರೈಟ್. ನೀವು ನನ್ನ ತಂಗಿ ಮದುವೆ ನಿಲ್ಸೋಕೆ ಮುಂಚೆನೆ ನಾನೇ ಅದನ್ನು ನಿಲ್ಲಿಸ್ತೀನಿ. ಮಿಸ್ಟರ್ ಅನಂತು, ನೀನು ತಪ್ಪು ತಿಳ್ಕೊಂಡಿದ್ಯಪ್ಪ. ನನ್ನ ಮಾತು ಅಂದ್ರೆ ಮಾತು. ನಾನು ಮದುವೆಗೆ ಈಗಲೂ ಒಪ್ಕೊಂಡಿದ್ದೀನಿ, ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಮಂತ್ರಿಗಳೇ, ನೀವು ಪದವಿಲಿ ಇರೋದ್ರಿಂದ ಯಾರೂ ನಿಮಗೇನು ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೋಬೇಡಿ. ಕಾಲ ಬರುತ್ತೆ, ಈ ಅನಂತ ಪದ್ಮನಾಭ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ನಾಟಕ ಅಲ್ಲ, ನಿಜ, ಸತ್ಯ. ಒಟ್ನಲ್ಲಿ ಆ ಡಾಕ್ಯುಮೆಂಟ್ಸು ನನ್ನ ಕೈಗೆ ಬರಬೇಕು ಅಷ್ಟೇ. ಲೋ ಪದ್ಮನಾಭ, ಆ ಲಾಯರ್ ಶ್ರೀಧರ್ನು ಮುಗಿಸಾಯ್ತು, ಅವನ್ ಹೆಂಡತಿನೂ ಮುಗಿಸಾಯ್ತು. ಈ ವಿಷಯ ತಿಳ್ಕೊಂಡಿರೋನು ನೀನೊಬ್ನೇ. ನಿನ್ನನ್ನು ಮುಗಿಸ್ಬಿಟ್ರೆ ನಾವೆಲ್ಲ ಫ್ರೀ ಬರ್ಡ್ಸ್.
ಪೊಲೀಸ್ ಬೇಗ ಹೋಗೋಣ ಬನ್ನಿ ಹಲೋ, ಕಾಲಿಂಗ್ ಕಂಟ್ರೋಲ್, ಕಾಲಿಂಗ್ ಕಂಟ್ರೋಲ್. ನಾನು ಜೈಲರ್. ಹೋಮ್ ಮಿನಿಸ್ಟರ್ ಕನೆಕ್ಟ್ ಮಾಡಿ. Yes, speaking. I see. ಏನದು? ನಿಮಗೆ ಪರಿಚಯಸ್ಥನಾಗಿರೋ ಪದ್ಮನಾಭ ಅನ್ನೋನು ನಮ್ಮಲ್ಲಿಗೆ ಸರೆಂಡರ್ ಆಗಿದ್ದಾನೆ. ಯಾಕೆ? ಅದಕ್ಕೆ ಕಾರಣನೂ ಇದೆ. ನಿಮ್ಮಲ್ಲಿ ಭಯಂಕರವಾದ ದ್ವೇಷ ಇಟ್ಟಿದ್ದಾನೆ ಸರ್. ಅಲ್ಲದೆ ಭಯಂಕರವಾದ ಪ್ರತಿಜ್ಞೆ ಮಾಡಿದ್ದಾನೆ. ಬರೋ 15ನೇ ತಾರೀಕು ನಿಮ್ಮೊಬ್ಬನೇ ಮಗ ರಾಜೇಶನ್ನ ಕೊಲ್ತೀನಿ ಅಂತ ಶಪಥ ಮಾಡಿದ್ದಾನೆ. ಇದರ ಹಿನ್ನೆಲೆ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆ ವಿಚಾರವನ್ನ ತಿಳಿದುಕೊಳ್ಳೋಕ್ಕೋಸ್ಕರ ಅವನ್ನ ನಮ್ಮ ಕಸ್ಟಡಿಗೆ ತಗೋತಾ ಇದ್ದೀವಿ. ಆಲ್ ರೈಟ್, ಅವನು ಹೊರಗೆ ಬಿಡಬೇಡಿ. ಪೊಲೀಸ್ ಬಂದೋಬಸ್ತ್ನಲ್ಲಿ ಒಳಗಡೆ ಇಟ್ಟಿರಿ. ದಿಸ್ ಈಸ್ ಮೈ ಆರ್ಡರ್. ಓಕೆ ಸರ್. ದೀಪಾ, ನಿಮ್ಮ ಅಣ್ಣನ ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಅಣ್ಣ ಅರೆಸ್ಟ್ ಆಗೋದ್ರೆ ಆ ಗೂಂಡಾಗಳು ಬಂದು ಏನ್ ಮಾಡ್ತಾರೋ ಏನೋ. ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ಬೇಕು. ನಡಿ ಹೋಗೋಣ. ಹೇಳಮ್ಮ ಬಾ. ಏನೇ ವಾಮನ, ಡ್ಯೂಟಿ ಮೇಲೆ ಇದ್ದೀನಿ, ಹಾಗೆಲ್ಲ ಕರೀಬಾರ್ದು. ಸಾರಿ ಸರ್. ಒಳಗಡೆ ಹೋಗ್ಬೋದಾ? ಎಲ್ಲ ಏರ್ಪಾಟಾಗಿದೆಯಾ? ಏಯ್, ಯಾರೀ ನೀವು? ನಾನು ಗಿಣಿವಾಣಿ ರಿಪೋರ್ಟರು ಸರ್. ಈ ಅನಂತ ಪದ್ಮನಾಭ ಅಂತ ಬಂದಿದ್ದಾನಲ್ಲ ಸರ್, ಅವ್ನು ನೋಡ್ಬೇಕಾಗಿತ್ತು. ಏನು ಉದ್ದೇಶ? ಉದ್ದೇಶ ಅದು ಸುಲಭವಾಗಿ ಹೇಗೆ ಹೇಳಕ್ಕಾಗುತ್ತೆ ಸರ್, ಸೀಕ್ರೆಟ್. ಹಾಗಾದ್ರೆ ಆ ಸೀಕ್ರೆಟ್ ಕ್ಯೂನಲ್ಲಿ ನಿಂತ್ಕೊಳ್ಳಿ. ಸಾಹೇಬ್ರು ಬಂದ್ಮೇಲೆ ಎಲ್ಲರೂ ಒಳಗಡೆ ಬಿಡ್ತೀವಿ. ಯಾರೇ ಇವರೆಲ್ಲ? ಪ್ರಶ್ನೆಯವರು ಸರ್. ಪ್ರಶ್ನವ್ರ? ಅದೇ ಸರ್, ನಿನ್ನೆ ಅರೆಸ್ಟ್ ಮಾಡ್ಕೊಂಡು ಬಂದಿಲ್ಲ ಪದ್ಮನಾಭ ಅಂತ, ಅವ್ನು ಭೇಟಿ ಮಾಡಕ್ ಬಂದಿದ್ದಾರೆ. ಯಾಕೆ ಭೇಟಿ ಮಾಡಬೇಕು? ಅವರು ಮಂತ್ರಿ ಮಗನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ನಿಜವೋ ಸುಳ್ಳೋ ತಿಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದು ನಿಜವೇ ಆಗಿದ್ರೆ ಯಾವ ರೀತಿ ಕೊಲೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಕೆ. ಶಟಪ್. ನಿನ್ನೆ ರಾತ್ರಿ ನಡೆದ ಸಮಾಚಾರ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಿಮಗೆ ಆಗ್ಲೇ ಎಲ್ಲ ಗೊತ್ತಾಗೋಯ್ತು. ನಿಮ್ಮವರಿಂದಲೇ ಗೊತ್ತಾಯ್ತು ಸರ್. ನನಗೆ ಮಂತ್ರಿ ಮನೆ ಅಡಿಗೆವನಿಂದ ಗೊತ್ತಾಯ್ತು. ನನಗೆ ನಿಂತಿದ್ದಾನಲ್ಲ ಇವನಿಂದಲೇ ಗೊತ್ತಾಯ್ತು. ಅದಕ್ಕೆ ಬೇಗ ಓಡ್ ಬಂದ್ಬಿಟ್ಟೆ. ನನಗೆ ನಿಮ್ ಕಾರ್ ಡ್ರೈವರ್ನಿಂದ ಗೊತ್ತಾಯ್ತು. ನಿಮ್ಗೆ ಯಾರು ಹೇಳಿದ್ದು? ಅಲ್ಲಿ ನಿಂತಿದ್ದಾನಲ್ಲ ಸರ್, ನಿಮ್ಮವನೇ. ಆದ್ರೆ ಒಂದು ತಪ್ಪು ಮಾಡ್ಬಿಟ್ಟ ಸರ್. ಎಲ್ರಿಗೂ ಹೇಳಾದ್ಮೇಲೆ ನನಗೆ ಬಂದು ಹೇಳ್ದ ಸರ್. ಶಟಪ್. ಸದ್ಯ ನನ್ನ ಮೇಲೆ ಯಾರು ಹೇಳಲಿಲ್ವಲ್ಲ. ಐ, ಇವ್ರನ್ನೆಲ್ಲ ಬಿಟ್ಟು ಕಳ್ಸಯ್ಯ. ಥ್ಯಾಂಕ್ ಯು ಸರ್. ನನ್ನಿಂದ ಏನಾಗಬೇಕು ಹೇಳಿ ಸರ್. ಈ ಸೆಲ್ ಒಳಗಡೆ ನಿಂತ್ಕೊಂಡು ನೀವೇನೇ ನ್ಯೂಸ್ ಕೊಡೋದಿದ್ರು ನನ್ನ ಪೇಪರ್ ಕೊಡಬೇಕು ಸರ್. ನೋಡಿ, ನಾನು ಹೇಳಬೇಕಾದನ್ನೆಲ್ಲ ಬರೆದಿಟ್ಟಿದ್ದೀನಿ. ತಗೊಳ್ಳಿ, ಇದನ್ನೆಲ್ಲ ದಯವಿಟ್ಟು ಹೆಡ್ಲೈನ್ಸಲ್ಲಿ ಪ್ರಿಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸರ್. ಆಯ್ತು ಕೊಡ್ತೀನಿ. ಬಿಸಿ ಬಿಸಿ ಸುದ್ದಿ. ಅನಂತ ಪದ್ಮನಾಭನ ಶಪಥ. ಗೃಹ ಮಂತ್ರಿಗಳಿಗೆ ಸವಾಲ್. ಬಿಸಿ ಬಿಸಿ ಸುದ್ದಿ. ತಗೊಳ್ಳಿ ಅಣ್ಣ, ತಗೊಳ್ಳಿ. ಮಂತ್ರಿ ಮಗ ರಾಜೇಶನ ಕೊಲೆ ಬೆದರಿಕೆ. 15ನೇ ತಾರೀಕಿನಂದೇ ಕೊಲೆ ಮಾಡುವ ನಿರ್ಧಾರ. ಮಿಸ್ ಪದ್ಮಿನಿ, ಪ್ರಜೆಗಳನ್ನ ಕಾಪಾಡಬೇಕಾದ ರಾಜಕಾರಣಿಗಳೇ ತಪ್ಪು ಮಾಡ್ತಾರೆ. ನಿಮ್ಮ ಕಾರ್ಯದಕ್ಷತೆ, ದೇಶಪ್ರೇಮ ನಮಗೆ ತುಂಬ ಮೆಚ್ಚುಗೆ ಆಯಿತು. ಆದ್ರಿಂದ ದೆಹಲಿಯಿಂದ ನಿಮ್ಮನ್ನು ಇಲ್ಲಿವರೆಗೆ ಕರೆಸಬೇಕಾಯಿತು. ನಿಮಗೊಂದು ಮುಖ್ಯವಾದ ಕೇಸ್ನ ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ. ತಗೊಳ್ಳಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಈ ಕೇಸಿಗೆ ಸಂಬಂಧಪಟ್ಟ ಕೆಲವು ಡೀಟೇಲ್ಸ್ನ ಪ್ರಭಾಕರ್ ನಿಮಗೆ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಐ ಒಬೇ ಯುವರ್ ಆರ್ಡರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಮಿಸ್ ಪದ್ಮಿನಿ IPS ಅಂತ ನೀವೇನಾ? ನಿಮ್ಮನ್ನು ಬರಕ್ಕೆ ಹೇಳಿದ ಯಾತಕ್ಕೆ ಅಂತ ನಿಮಗೆ ಗೊತ್ತಿದೆಯಾ? ಗೊತ್ತಿದೆ ಸರ್. ನೀವೇನು ಯೋಚನೆ ಮಾಡಬೇಡಿ. ನಿಮ್ಗೆ ಯಾವ ತೊಂದರೆನೂ ಆಗದ ಹಾಗೆ ನಾವು ನೋಡ್ಕೋತೀವಿ. ನೀವು ನೋಡ್ಕೋತೀರಮ್ಮ, ನಾನೇನಿಲ್ಲ ಅನ್ನ. ಬೆಳಗ್ಗೆ ತಗೊಂಡು ನನ್ನನ್ನು ನೋಡ್ಕೋತೀರಾ, ಸಾಯಂಕಾಲ ಆದ ತಗೊಂಡು ಮನೆಗೆ ಹೊಟ್ಟೋಗ್ತೀರಾ. ಅದರಿಂದ ಲಾಭ ಏನು? ನನ್ನ ಮಗನ್ನ ಕೊಂದಾಕ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಅವನ್ನ ನೋಡ್ಕೋತೀರಾ? ಅವನು ನಮ್ಮ ಕಸ್ಟಡಿಯಲ್ಲೇ ಇದ್ದಾನೆ. 4 ಗೋಡೆ ಮಧ್ಯೆ 16 ಸಿಪಾಯಿಗಳನ್ನ ಪಾರ ಹಾಕಿದೀವಿ. ಅದನ್ನೆಲ್ಲ ಭೇದಿಸಿ ಬರ್ಬೇಕು ಅಂದ್ರೆ ಅವನಿಂದ ಸಾಧ್ಯ ಇಲ್ಲ. ನೀವು ಸಾಧ್ಯ ಇಲ್ಲ ಅಂತೀರಾ, ಅವ್ರು ಸಾಧ್ಯ ಅಂತಾನ್ಯೇ? ಅಯ್ಯೋ, ದಿನ ಬೆಳಗಾದ್ರೆ ನನಗೆ ಯಾಕೋ ಭಯ ಜಾಸ್ತಿ ಆಗ್ತಿದೆ. ನೀವು ಕೊಡೋ ಬಂದೋಬಸ್ತ್ ಏನು ಅಂತ ನನಗೆ ಗೊತ್ತಿಲ್ವಾ? ಯಾರಾದರೂ ಸ್ಟ್ರಾಂಗ್ ಪರ್ಸನ್ ಇನ್ಸ್ಪೆಕ್ಟರ್ನ ಹಾಕಿ ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನು ಹಾಕಿದ್ದಾರೆ. ನನಗೆ ಕೈ ಕಾಲು ಎರಡೂ ಆಡ್ತಾ ಇಲ್ಲ. ನನ್ನ ಮಗನಿಗೆ ಯಾವುದೂ ಆಡ್ತಾ ಇಲ್ಲ.
ಬೆಕ್ಕಿನ ಥರ ನಾನು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ. ನಾನು ರಾಜಕೀಯ ವ್ಯಕ್ತಿ ಕಣಮ್ಮ. ನಿಮ್ಮ ಡಿಪಾರ್ಟ್ಮೆಂಟ್ ಏನು ಅಂತ ಗೊತ್ತು. ನಾವು ಮಿನಿಸ್ಟ್ರುಗಳಾಗಿ ಆಶ್ವಾಸನೆ ಕೊಟ್ಟ ಹಾಗೆ ನೀವು ನನಗೆ ಕೊಡ್ತಾ ಇದ್ದೀರಾ. ಸರ್, ನಮ್ಮ ಕೈಲಾಗಿದ್ದು ನಾವು ಮಾಡಿದ್ದೀವಿ. ಮತ್ತೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಏನ್ ಬೇಕು ಅಂತ ನೀವೇ ಹೇಳಿ ಸರ್. ಪ್ರೊಟೆಕ್ಷನ್ಗಿಂತ ನೆಟ್ಗೆ ಕೊಲೆ ಮಾಡ್ತೀನಿ ಅನ್ನೋನ್ನ ಯಾಕಪ್ಪ ಮಾಡ್ತೀನಿ ಅಂತ ಸಮಾಧಾನ ಮಾಡಿ ಮಂತ್ರಿ ಮಗನ ಕೊಲ್ಲೋದು ಮಹಾಪಾಪ. ಹಿಂದೆ ಮುಂದೆ ಯೋಚನೆ ಮಾಡು, ಅಷ್ಟೋ ಇಷ್ಟೋ ಹೆಚ್ಚು ಕಡಿಮೆ ಮಾಡಿ ಕೊಡ್ಸೋಣ ಅಂತ ಹೇಳು. ಇದು ತಪ್ಪು ಸರ್. ತಪ್ಪು ಅಂತ ಯಾರು ಹೇಳ್ದವರು? ಇದು ರಾಜಕೀಯ. ಪೇಪರ್ನವ್ರನ್ನೆಲ್ಲ ಒಳಗಡೆ ಬಿಟ್ಟು ಅವ್ರಿಗೇನೇನೋ ಹೇಳಿ ಕೊಲೆ ಮಾಡೇ ಮಾಡ್ತೀನಿ ಅಂತ ಅವ್ನು ಹೇಳೋವಷ್ಟು ಸ್ಟ್ರಾಂಗ್ ಮಾಡಿಟ್ಟಿದ್ದೀರಾ. ಸಾರಿ ಸರ್. ಏನಂತದ್ದೇನಿಲ್ಲ, ದಿನ ಪೇಪರ್ ನೋಡಿದ್ರು ಸಾಕು ಇದೇ ಸುದ್ದಿ. ಕೊಲೆ ಮಾಡೇ ಮಾಡ್ತಾನೆ ಅಂತ ಒಂದು ಪೇಪರ್ ಹೇಳಿದ್ರೆ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶ ಇದೆ ಅಂತ ಇನ್ನೊಂದು ಪೇಪರ್ನವ್ರು ಹೇಳ್ತಾರೆ. ಒಟ್ನಲ್ಲಿ ಅವನು ಸುಮ್ಮನಿದ್ರು, ಪೇಪರ್ನವರು ಸುಮ್ಮನೆ ಇರ್ತಾ ಇಲ್ಲ. ವಿಧಾನಸೌಧಕ್ಕೆ ಹೋದ್ರೆ ಆಪೋಸಿಟ್ ಪಾರ್ಟಿ ಅವರಿಗೆಲ್ಲ ನಮ್ಮನ್ನು ನೋಡ್ತಿದ್ದಂಗೆ ಇದೇ ಸುದ್ದಿ. ಡೋಂಟ್ ವರಿ ಸರ್, ಜೈಲ್ನಲ್ಲಿರೋನ್ನ ಮೀಟ್ ಮಾಡಿ ಇದನ್ನ ಸ್ಟಾಪ್ ಮಾಡಕ್ ಟ್ರೈ ಮಾಡ್ತೀನಿ. ಮಾಡಬೇಡಿ ಅನ್ನ. ಪೊಲೀಸ್ ಆಫೀಸರ್ ತರ ಇದ್ದು ಪೊಲೀಸ್ ಟ್ರೀಟ್ಮೆಂಟೇ ಇರಬೇಕು. ಸರ್, ನಮ್ಮ ದೇಶದ ಜವಾಬ್ದಾರಿಯುತ ಮಂತ್ರಿ ಆಗಿದ್ಕೊಂಡು ಇಂಥ ಮಾತಾಡೋದು ನಮಗೆ ಅವಮಾನ ತಂದಿದೆ. ನಾನು ಈ ದೇಶದ ಮಂತ್ರಿ ನೆಮ್ಮದಿ ಇಲ್ಲದೆ ಅಲಿತಿದ್ದೀನಲ್ಲ, ಅದು ಅವಮಾನ ಅಲ್ವೋ? ಆಯ್ತು ಸರ್, ನಾನು ಆ ವ್ಯಕ್ತಿನ ಮೀಟ್ ಮಾಡಿ ನಿಮ್ಮ ಉದ್ದೇಶ ತಿಳಿಸ್ತೀನಿ. ದಯಮಾಡಿ ಅಷ್ಟು ಮಾಡಿ. ಅಚ್ಚುತಾ ಬಾಯಿಲಿ. ಅಣ್ಣ ಅವಳು ಬಂದೋಳಣ್ಣ. ಹೌದಾ? ದುರ್ಗುಟ್ಕೊಂಡು ನೋಡ್ತಾವಳೆ. ಯಾಕೆ? ಸರಿಯಾಗಿ ರಿಪೇರಿ ಮಾಡಿದ್ದೆ ಇಲ್ಲ ತರ್ಲಾಗಿಲ್ಲ ಏನಾದ್ರು ಮಾಡಿದ್ಯಾ? ನಾವು ಸರಿಯಾಗಿ ಮಾಡಿದ್ದೀನಣ್ಣ, ನೀ ಬಾಣ. ಏಯ್ ಬಾರೋ ಇಲ್ಲಿ. ಏನ್ ಮೇಡಮ್, ಎಲ್ಲ ಸರಿ ಇದೆ ತಾನೆ? ನಿನ್ ತಲೆ, ನೀನ್ ರಿಪೇರಿ ಮಾಡಿದ್ರೆ ತಾನೇ ಸರಿಯಾಗಿರೋಕೆ. ಬರೀ ಮಾತಾಡ್ತೀರಾ ಅಷ್ಟೇ, ರಿಪೇರಿ ಮಾತ್ರ ಏನೂ ಇಲ್ಲ. ಏನು ನಮಗೆ ರಿಪೇರಿ ಮಾಡಕ್ ಬರೋದಿಲ್ವಾ? ಅಷ್ಟಿದ್ರೆ ನಮ್ಮ ಶೆಡ್ಡಲ್ಲಿ ಇಷ್ಟು ಗಾಡಿ ನಿಂತಿರ್ತಿರ್ಲಿಲ್ಲ. ಓಹೋ, ನೀನ್ ರಿಪೇರಿ ಮಾಡಿ ಕಳಿಸಿದ್ರೆ ತಾನೇ ಇವೆಲ್ಲ ಹೋಗೋಕೆ. ಬಂದಿದ್ದಕ್ಕೆ ಒಂದಿದ್ರೆ ಒಂದಿಲ್ಲ ಅಂತ ಎಲ್ಲ ಬಿಚ್ಚಾಕ್ ನಿಲ್ಲಿಸ್ಬಿಡ್ತೀಯಾ? ಇನ್ನೆಲ್ಲಿ ಹೋಗುತ್ತವೆ? ಅಯ್ಯೋ, ಈ ಹಳೆ ಗಾಡಿನ ಪದೇ ಪದೇ ರಿಪೇರಿ ಮಾಡೋ ಬದಲು ಯಾವ್ದಾದ್ರು ತಿಪ್ಪೆಗೆ ಬಿಸಾಕ್ಬಿಡಿ ಹೋಗಿ. ಏನಂತೆ? ಅವನು ಅಂದಿದ್ದು ತಪ್ಪು, ಆದ್ರೂ ಒಬ್ಬ ಗಂಡಸಿನ ಮೇಲೆ ಒಂದು ಹೆಣ್ಣು ಕೈ ಮಾಡೋದು ಇನ್ನೂ ತಪ್ಪು. ತಿಳಿದೇ ಇರೋ ಯಾವನೋ ಒಬ್ಬ ಬಂದು ಮದ್ವೆ ಆಗದೆ ಇರೋ ಹೆಣ್ಣಿನ ಕೈ ಹಿಡಿದ್ರೆ ಅದು ಎಂಥ ದೊಡ್ಡ ತಪ್ಪು ಅಂತ ಗೊತ್ತಾ ನಿಮ್ಗೆ? ತಪ್ಪು ಆದ್ರೆ ಪಾಪ ಅವನ ಮುಖಾಮುಖಿ ಎಲ್ಲ ಚಚ್ಚೋದಾತು ಅಂತ ಹಿಡಿದೆ. ನಾನೇನು ಮದುವೆ ಆಗದ ಅಂದವಾದ ಕನ್ನಡಿಗರ ಕನಸಿನ ರಾಣಿ ಕೈ ಹಿಡ್ದಿಲ್ವಲ್ಲ. ಮತ್ತಿನ್ ಯಾರ್ ಕೈ ಹಿಡ್ಕೊಂಡಿದ್ದೀರಾ ಮಿಸ್ಟರ್? ಹೌದಾ? ಐ ಆಮ್ ಸಾರಿ, ನೈಸ್ ಮೀಟಿಂಗ್ ಯು. ಡೇಯ್, ಯಾಕಲ್ಲ ತರಲೆ ಮಾಡ್ತೀಯಾ? ನಾನ್ ಮಾಡಿಲ್ಲ ಸರ್. ಮೇಡಮ್ ಗೊತ್ತಿಲ್ಲ ನಿಂಗೆ? ಇಲ್ಲ ಸರ್. ಇನ್ನೊಂದ್ಸಲ ಹೀಗೆಲ್ಲ ಮಾಡಬೇಡ. ಇಲ್ಲ ಸರ್. ಮೇಡಮ್ ಸ್ವಲ್ಪ ಅರ್ಥವಾಯ್ತಾ? ಆಯ್ತು ಸರ್, ಹೋಗ್ಬನ್ನಿ ಸರ್. ನೀವು ಹೋಗಿ, ನಾನು ನೋಡ್ತೀನಿ. ನನಗೂ ಗೊತ್ತು, ನೀವು ಹೋಗಿ. ನಾನು ಹೋಗ್ತೀನಿ. ಮೆತ್ತಗೋಗಿ ಪಾರ್ಟ್ಸ್ ಎಲ್ಲಾದ್ರೂ ಕಳ್ಸ್ಕೊಂಡ್ ಬಿಟ್ಟವ ಅಂತ ಹೇಳೋಣ ಅಂತಿದ್ದೆ. ನನ್ಗೆ ಗೊತ್ತು, ಅದಕ್ಕೆ ಹೇಳಿಲ್ಲ. ಬರ್ತೀನಿ. ಹೋಗಯ್ಯ. ನಮಸ್ಕಾರ ಸರ್. ನಮಸ್ಕಾರ ಅಂದೆ. ನೀರೆಲ್ಲೋಯ್ತಪ್ಪ? ಮಿಸ್ಟರ್ ಇವ್ರೆ, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನನಗೂ ಅಷ್ಟೇ, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಎಷ್ಟೋ ಜನಕ್ಕೆ ನಾನು ಮಾಡೋ ಕೆಲಸ ನೋಡ್ಬಿಟ್ಟು ನಾನು ಯಾರು ಅಂತಲೇ ಗೊತ್ತಾಗಲ್ಲ. ಆದ್ರೆ ತಾವು ಬಂದ ಕಾರಣ? ಮನೆ ಮುಂದೆ ಮನೆ ಬಾಡಿಗೆಗಿದೆ ಅಂತ ಬೋರ್ಡ್ ನೋಡಿದೆ, ಕೇಳೋಣ ಅಂತ ಬಂದೆ. ಇಲ್ಲಿ ನೀವು ನೀರು ಬಿಡ್ತೀವಿ. ನನ್ನ ಮನೇಲಿ ಇರ್ಬೇಕಾದ್ರೆ ನೀವು ಸರಿಯಾಗಿ ಹೊಂದ್ಕೋಬೇಕು ಅಷ್ಟೇ. ಕೆಲವು ಕಂಡೀಷನ್ಸ್ ಇದೆ. ಯಾವು? ಹಿಡ್ಕೊಳ್ಳಿ. ದಿನಕ್ಕೆ ಅರ್ಧ ಗಂಟೆ ಮೇಲೆ ನೀರು ಬಿಡೋಲ್ಲ. ಈಗ ನಾನು ಬಂದಲ್ಲ ಸರ್, ಇನ್ಮೇಲೆ ಆ ಸಮಸ್ಯೆ ಇರೋಲ್ಲ ಬಿಡಿ. ಕಂಡೀಷನ್ ನಂಬರ್ 2, ರಾತ್ರಿ 9 ಗಂಟೆ ಮೇಲೆ ಕರೆಂಟ್ ಕಟ್. ಸರ್, ಜನರೇಟರ್ ನಮ್ಮ ಕೈಲಿರುವಾಗ ಬೇಡವಾದ ಕತ್ಲು, ಬೇಕಾದಾಗ ಬೆಳಕು ಮಾಡ್ಕೋಬಹುದು. ಕಂಡೀಷನ್ ನಂಬರ್ 3, 3 ಜನದ ಮೇಲೆ ಮನೆಯಲ್ಲಿ ಇರೋ ಹಾಗಿಲ್ಲ. ಅದು ಸ್ವಲ್ಪ ಕಷ್ಟ. ಯಾಕೆ? ತುಂಬಾ ಜನ ಜಾಸ್ತಿ ಇದ್ದಾರೇನೋ? ಅಲ್ಲ, ಇರೋ ನಾನೊಬ್ಬ, ನಿಮ್ಮನ್ನು ಸೇರಿಸಿದ್ರೆ ಇಬ್ರು, ಮೂರನೇವರು ಇರ್ಲೇಬೇಕು ಅಂತಂದ್ರೆ ಯಾರೊಬ್ಬಳನ್ನ ನಾನು ಕರ್ಕೊಂಡ್ ಬರ್ಬೇಕು. ಬೇಡ 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 ಬೇಡ. ನಾನು 3 ಜನದ ಮೇಲೆ ಇರಬಾರ್ದು ಅಂತ ಹೇಳಿದ್ದೆ ಹೊರತು ಒಬ್ಬರು ಇರಬಾರ್ದು ಅಂತ ಹೇಳಿಲ್ಲ. ಆಗ ಆಗ್ಲಿ.
ಮನೆ ನೋಡಬಹುದಾ? ಅದಕ್ಕೆ ಮುಂಚೆ ಮನೆಗೆ 2,000 ರೂಪಾಯಿ ಅಡ್ವಾನ್ಸು, 500 ರೂಪಾಯಿ ಬಾಡಿಗೆ. ಒಪ್ಗೆನೋ? ಮನೆ ನೋಡಿದ ಮೇಲೆ ಡಿಸೈಡ್ ಮಾಡ್ತೀನಿ. ನೋಡಿದ ಮೇಲೆ ಓಕೆ. ಅಯ್ಯೋ, ನನಗೆ ಗಾಡಿ ರಿಪೇರಿ ಮಾಡಿಸಿ ಸಾಕಾಗ್ ಹೋಯ್ತು. ಆ ಮೆಕ್ಯಾನಿಕ್ ಹೇಳ್ತಾನೆ ನಿಮ್ ಗಾಡಿ ತಗೊಂಡು ಹೋಗಿ ತಿಪ್ಪಿಗೆ ಬಿಸಾಕಿ ಅಂತ. ಒಂದ್ ಬಿಡ್ಬೇಕು ಅಂತಿದ್ದೆ, ತಪ್ಪೋಯ್ತು. ಏನಮ್ಮ ಇವತ್ತು ಜಗಳನ? ನಾನ್ ಯಾಕೆ ಜಗಳ ಮಾಡ್ಲಿ? ಅವರೇ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬರ್ತಾರೆ. ಯಾವನೋ ಒಬ್ಬ ದಾರಿಲಿ ಹೋಗೋನು ನನ್ ಕೈ ಹಿಡ್ಕೊಂಡು ನನಗೆ ಬುದ್ಧಿವಾದ ಹೇಳ್ತಾನೆ. ಎಷ್ಟು ಧೈರ್ಯ ಅವನ್ಗೆ! ಹಾಗೆ ಒಂದು ಕೊಟ್ಟು ಹಲ್ಲೆಲ್ಲ ಉದುರಿಸ್ಬಿಡ್ಬೇಕು ಅಂತಿದ್ದೆ. ಅಯ್ಯೋ, ಎಲ್ಲೋ ರೇಗಿಸ್ದೋರ್ನ ಇಲ್ಲಿಗೆ ಬಂದು ಬೈದ್ರೆ ಏನಮ್ಮ ಪ್ರಯೋಜನ? ಅಲ್ಲಿಗಲ್ಲೇ ಮರ್ತು ಬಿಡ್ಬೇಕು. ಅದೇ ಒಂಥರ ಜಾಣ್ತನಮ್ಮ. ಮರೆಯುವಂತ ಮಾತಾ ಅದು? ಸರಿಯಾಗಿ ಹಿಡ್ಕೊಂಡು ಹೋಗ್ರಿ, ನಿಮ್ ಪಾರ್ಟ್ಸ್ ಎಲ್ಲ ಕಳ್ಸ್ಕೊಂಡು ಬಿದ್ಬಿಟ್ಟಾತು ಅಂತಾನೆ. ಎಷ್ಟು ಕೊಬ್ಬ ಅವನಿಗೆ! ಹಾಗಂದ ಅವನ ಕಸರತ್ತಿಗೆ ನಿನ್ನ ಮಸರತ್ ತೋರಿಸ್ಬೇಕಾಗಿತ್ತು. ಅವನ ಪಾರ್ಟ್ಗಳೆಲ್ಲ ಕಳಚಿ ಅವನ ಕೈಗೆ ಕೊಟ್ಟು ಬರ್ಬೇಕಾಗಿತ್ತು. ಇನ್ನೊಂದ್ಸಲ ಸಿಕ್ಲಿ ಹಾಗೆ ಮಾಡ್ತೀನಿ. ಇನ್ನೊಂದ್ಸಲ ಸಿಗೋದೇನ್ ಬಂತಮ್ಮ? ಇನ್ಯಾರು ಯಾವಾಗ್ಲೂ ನಿನ್ನ ವಿಷಯದಲ್ಲಿ ಮಾತಾಡ್ಕೊಡ್ದು. ಹಾಗೆ ಈ ದುಡ್ಡನ್ನ ಕೊಟ್ಬಿಟ್ಟು ಮೊಪೆಡ್ನ ರಿಪೇರಿ ಮಾಡು ಅಂತ ಹೇಳ್ತೀನಿ. ನಿಮಗೆಲ್ಲ ಎಷ್ಟು ದುಡ್ಡು ಬಂತ ಅಂಕಲ್? ಮೇಲ್ಗಡೆ ರೂಮು ಬಾಡಿಗೆ ಕೊಟ್ಟೆ. ಯಾರನ್ನ ಕೇಳ್ಕೊಟ್ರಿ? ನಿನಗೆ ಹೇಳಿದ್ರೆ ಬೇಡ ಅಂತ ಗೊತ್ತು. ಅದಕ್ಕೆ ನಿನಗೆ ಹೇಳ್ದೇನೆ ನಾನೇ ಕೊಟ್ಬಿಟ್ಟೆ. ಯಾರವನು? ಯಾರೋ ಒಬ್ಬ ಬಂದ, ಒಳ್ಳೆಯವನ ಕಂಡ, ಇಂಟರ್ವ್ಯೂ ಮಾಡದೆ ಪಾಸ್ ಆದ, ಕೊಟ್ಟೆ. ನಾನು ಅವನ್ನ ನೋಡ್ಬೇಕು. ಈರಮ್ಮ, ನೀನ್ ನೋಡಕ್ ಅವನ್ ಎಲ್ಲಿದ್ದಾನೆ ಈಗ? ಚಾಪೆ ದಿಂಬು ತರೋಕೆ ಮಾರ್ಕೆಟ್ ಹೋಗಿದ್ದಾನೆ. ಅಲ್ಲಪ್ಪ, ರೂಮ್ ನಲ್ಲಿ ಮಂಚ ಇದೆ, ಹಾಸಿಗೆ ಮೇಲೆ ತೆಪ್ಪಗ್ ಮಲ್ಕೋ ಅಂದ್ರೆ, ಇಲ್ಲ ನನಗೆ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಮೈ ಕೈ ಕಾಲು ನೋವುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಬೆನ್ನ ಮೇಲಲ್ಲಿ ಕೆಲಸ ಮಾಡ್ತಾನೇನು? ಇಲ್ಲಮ್ಮ, ಇಂಜಿನಿಯರು, ಟ್ರೈನಿಂಗ್ಗೋಸ್ಕರ ಬಂದಿದ್ದಾನೆ. ಹಿಡ್ಕೋ. ದಿವಸದಿಂದ ಕಾಯ್ತಾ ಇದ್ದೀನಿ. ಈ ಆಸಾಮಿ ಹೊರಗಡೆನೆ ಬರ್ತಿಲ್ವಲ್ಲ? ಗುಡ್ ಮಾರ್ನಿಂಗ್ ಬೇಬಿ. ಮಾರ್ನಿಂಗ್ ಅಂಕಲ್. ಏನಮ್ಮ ಹಾಗೆ ನೋಡ್ತಾ ಇದೀಯಾ? ಅದೇ ನಮ್ಮ ಮನೆಗ್ ಬಾಡಿಗೆಗೆ ಬಂದಿರೋರ್ನ ನೋಡ್ಬೇಕು ಅಂತ ಕಾಯ್ತಾನೆ ಇದ್ದೀನಿ, ಆಗ್ತಾನೆ ಇಲ್ಲ. ಹೇಗಿದೆ ನನ್ನ ಮಸಲತ್ತು, ಕಸರತ್ತು? ನಾನೊಬ್ಬನ ಒಂದ್ಸಲ ನೋಡ್ದೆ ಅಂದ್ರೆ ಮುಗೀತು, ಅವನು ಹೀಗೆ ಇರ್ತಾನೆ ಅಂತ ಹೇಳ್ಬಿಡ್ತೀನಿ. ಚಿನ್ನದಂತ ಹುಡುಗನು ಇಲ್ಲ ಇದೇ ಸರಿಯಾದ ಜಾಗ ಅಂತ ಹುಡುಕೊಂಡು ಬಂದು ನೇಣ್ ಹಾಕೊಂಡ್ಬಿಟ್ನು. ಅಯ್ಯೋ, ಬಿಡ್ತು ಅನ್ನಮ್ಮ, ಬಿಡ್ತು ಅನ್ನು. ಈಗಾಗಲೇ ಅವನ ಮನೆಗೆ ಬಂದು 3 ದಿನ ಆಯ್ತೋ ಇಲ್ವೋ? ಸ್ನಾನ ಮಾಡುವಾಗ ನೀರ್ ಶಬ್ದ ಕೇಳುತ್ತೆ, ಅಡಿಗೆ ಮಾಡುವಾಗ ಪಾತ್ರೆ ಶಬ್ದ ಕೇಳುತ್ತೆ, ಹೊರಗಡೆ ಹೋಗೋ ಬೀಗ ಹಾಕಿರುತ್ತೆ, ಒಳಗಡೆ ಬಂದಾಗ ಬೀಗ ತೆಗೆದಿರುತ್ತೆ. ಹೌದೋ ಅಲ್ವೋ? ನೀನ್ ಹೇಳಿದ ಪ್ರಕಾರ ಅವ್ನು ನೇಣು ಹಾಕೊಂಡಿದ್ರೆ 3 ದಿನದವರೆಗೂ ಅಯ್ಯೋ ನನ್ನ ಕೈ ಕಾಲೇ ಆಡ್ತಾ ಇಲ್ವಲ್ಲಮ್ಮ, ಇನ್ನು ಅವನ ಕೈ ಕಾಲ ಆಡುತ್ತಾ? ಮತ್ತೆ ಆಸಾಮಿ ಯಾವಾಗ ಹೊರಗಡೆ ಬರ್ತಾನೋ ಯಾವಾಗ ಒಳಗಡೆ ಹೋಗ್ತಾನೋ ಯಾವ್ದು ಗೊತ್ತಾಗಲ್ವಲ್ಲ. ಅದೇ ಇವನ್ ಸ್ಪೆಷಾಲಿಟಿ. ಇಷ್ಟಕ್ಕೂ ಇವನ್ ಜಾಗದಲ್ಲಿ ಬೇರೆಯವ್ರು ಯಾರಾದ್ರೂ ಆಗಿದ್ರೆ ಹಾಲು ಕೊಡಿ, ಕಾಫಿ ಪುಡಿ ಕೊಡಿ, ಸಕ್ಕರೆ ಕೊಡಿ ಅಂತ ದಿನಕ್ಕೆ 20 ಸಲ ಅಲಿತಾ ಇದ್ರು. ಇವನು ಉತ್ತಮ ಪುರುಷ. ಇನ್ ಎಷ್ಟು ದಿನ ಅಂತ ಮುಖ ತೋರಿಸದೇ ಇರಕ್ಕಾಗುತ್ತೆ? ಊರಿಗೆ ಬಂದವಳು ನೀರಿಗೆ ಬರ್ದೇ ಇರಕ್ಕಾಗುತ್ತಾ? ತಿಂಗಳಾಗುತ್ತಲೂ ಬಾಡಿಗೆ ಕೊಡಕ್ಕಾದ್ರೂ ಬಂದೇ ಬರ್ಬೇಕು. ಬಾಡಿಗೆ ಕೊಡಕ್ಕಾದ್ರೂ ಬರ್ತಾನೋ ಇಲ್ಲ ಕಿಟಕಿಲೇ ಬಿಸಾಕ್ತಾನೋ ಯಾರಿಗ್ ಗೊತ್ತು? ಅಮ್ಮ, ನೀನೊಂದ್ ಸರ್ತಿ ಆ ಉತ್ತಮ ಪುರುಷನ ನೋಡ್ಬೇಕಮ್ಮ. ಜಾಸ್ತಿ ಹೊಗಳ್ಬೇಡಿ, ಆಯಾಸ ಆಗುತ್ತೆ. ನಿಮ್ಮ ಉತ್ತಮ ಪುರುಷ ನಾಳೆನೆ ಮುಖ ತೋರ್ಸೋ ಹಾಗೆ ಮಾಡ್ತೀನಿ. ನೀನ್ ನಿಲ್ಸಿದ್ರೆ ನೀನಾಗೆ ಹೊರಗೆ ಬರ್ತೀಯ. ಅಯ್ಯೋ ಸರ್ ತಣ್ಣೀರ್ ಸ್ನಾನ ಯಾಕೆ ಮಾಡ್ತಿದ್ದೀರಾ? ನಾನು ಬಕೆಟ್ ನಲ್ಲಿ ಬಿಸ್ನೀರ್ ತಂದಿದ್ದೀನಿ, ಸ್ನಾನ ಮಾಡಿ. ಬೇಡ ಬೇಡ, ಪರವಾಗಿಲ್ಲ. ನನಗೆ ಹೆಣ್ಮಕ್ಳಾದ್ರು ಸ್ನಾನ ಮಾಡೋದು ಕಷ್ಟ ಆಗ್ತದೆ. ನೀವು ದಯವಿಟ್ಟು ಹೋಗಿ ಹೋಗಿ. ನಿಮ್ಮಂಥ ಒಳ್ಳೆಯವರಿಗೆ ಇಷ್ಟಾದ್ರೂ ಸಹಾಯ ಮಾಡ್ದಿದ್ರೆ ಹೇಗೆ ಹೇಳಿ? ಬೇಡಿ ಬೇಡಿ, ನೀವು ಬೇಡಿ. ನಿಮ್ಮ ಮಾವ ಇದಾರಲ್ಲ, ಅವ್ರು ಬಂದು ಬಾಯಿಂದ ಎಲ್ಲಾ ನೀರು ಹೊಯ್ದ್ರು ಪರವಾಗಿಲ್ಲ. ದಯವಿಟ್ಟು ನೀವು ಹೋಗಿ ಪ್ಲೀಸ್. ನೀವು ಸ್ನಾನ ಮಾಡಿ ಮುಖ ತೋರಿಸ್ತಾ ಇದ್ರೆ ನನಗೆ ಹುಚ್ಚಿಡಿದ್ ಬಿಡುತ್ತೆ. ನಾನು ಮುಖ ತೋರಿಸಿದ್ರೆ ನನಗೆ ಹುಚ್ಚಿಡಿದ್ ಬಿಡುತ್ತೆ ಮೇಡಮ್. ಈ ವಾಯ್ಸ್ ಎಲ್ಲೋ ಕೇಳ್ದಾಗಿದೆಯಲ್ಲ? ಇಲ್ಲ, ಕೇಳಿರೋಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾನು ಯಾರ ಹತ್ರ ಮಾತಾಡೋದೇ ಇಲ್ಲ. ಅಯ್ಯೋ ಅಂಕಲ್, ಅಂಕಲ್! ಏನಮ್ಮ? ಹೋಗಿ ಹೋಗಿ ಎಂಥವನಿಗೆ ಬಾಡಿಗೆ ಕೊಟ್ಟಿದ್ದೀರಾ ನೀವು? ಯಾಕಮ್ಮ, ಏನಾಯ್ತು? ಮೊನ್ನೆ ನನ್ನ ಕೈ ಹಿಡ್ಕೊಂಡಿದ್ದ ಅಂತ ಹೇಳಿದ್ನಲ್ಲ, ಇವನೇ. ಹೌದಾ?
ಇವನೇನೊಂದು ಕ್ಷಣ ಇಲ್ಲಿ ಕೊಡುದು ಖಾಲಿ ಮಾಡಿಸಿ. ಸ್ವಲ್ಪ ಹೇಳಿ ಸರ್, ಸಮಾಧಾನ ಮಾಡಿ ಸರ್. ಹೇಳ್ತೀನಿ, ಹೇಳಲೇಬೇಕು. ಅಡ್ವಾನ್ಸ್ ಬೇರೆ ಖರ್ಚಾಗೋಗಿದೆ. ನೀವು ಖಾಲಿ ಮಾಡಿಸ್ತೀರಾ ಇಲ್ವೋ? ಅಮ್ಮ ಈಗ ನಾನೇನ್ ಹೇಳ್ತೀನಿ ಅಂದ್ರೆ ನೀನ್ ಹ್ಯಾಕ್ ಖಾಲಿ ಮಾಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೋಗೋದು ಹೋಗ್ತಿರ್ ಸ್ವಲ್ಪ ನೀರ್ ಹಾಕ್ಬಿಡಿ. ಶಟ್ ಅಪ್ ಮಾವ, ನೀರ್ ಹಾಕಿ. ಏನಪ್ಪ? ಬಿಸ್ಕಿಟ್ ತಂದಿದ್ದಾರೆ, ಹಾಕಿ. ನೀರು ಹಾಕ್ಲೇಬೇಕಲ್ಲಪ್ಪ ಇವಾಗ. ರೀ ಪದ್ದೆ ಪದ್ದೆ. ಏನು ಪದ್ದಿನ? ನಾನೇ ನಿಮ್ ಹೆಂಡತಿ ಏನ್ರಿ? ಮಿಸ್ ಪದ್ಮಿನಿ ಅಂತ ಕರೀರಿ. ಅದೇ ಮಿಸ್ ಬದ್ಮಿನಿ, ಇದೇನ್ ಅನ್ಯಾಯ? ನಿಮ್ಮನೆ ಲೈಟ್ ಉರಿತಾ ಇದೆ, ನಮ್ಮನೇಲಿ ಯಾಕೆ ಉರಿತಾ ಇಲ್ಲ ಅಂತ. ಆ ಪಾರ್ಟಿ ಕರೆಂಟ್ ಉರಿಸಿದ್ರೆ ಹಾಗೆ, ಅದಕ್ಕೆ ಪವರ್ ಕಟ್. 7 ಗಂಟೆ ಪವರ್ ಕಟ್ಟ? ನಾನು ಇವ್ರಿಗೆ ಬಂದಿರೋದೇ ಓದೋಕೆ ಅಂತ. ನೀವು ಪವರ್ ಕಟ್ ಮಾಡಿದ್ರೆ ನಾನು ಓದೋದೇನ್ ಬಂತು ಕರ್ಮ? ನೋಡ್ರಿ, ಇಷ್ಟ ಇದ್ರೆ ಇರಿ, ಇಲ್ದಿದ್ರೆ ಇವತ್ತೇ ಖಾಲಿ ಮಾಡ್ಕೊಂಡು ರೈಟ್ ಹೇಳಿ. ಅಡ್ವಾನ್ಸ್, ಡೆಪಾಸಿಟ್, ರೆಂಟ್ ಅಂತೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರೋ ಅಂದ್ರೆ ನಿಮ್ಮ ಉದ್ದೇಶ ಆದ್ರೂ ಏನು? 7 ಗಂಟೆಗೆ ಪವರ್ ಕಟ್ಟು ಅಂತ. ಸರಿ, ನಾಳೆಯಿಂದ ನಾನೊಂದು ಪೆಟ್ರೋಮ್ಯಾಕ್ಸ್ ತಂದು ಇಡ್ತೀನಿ. ಈ ನಿಮ್ಮ 40 ಕ್ಯಾಂಡಲ್ ಪವರ್ ಬಲ್ಬ್ಗಿಂತ ಅದೇ ವಾಸಿ. ಅದಕ್ಕೇನು ಕಟ್ಟಿಲ್ವಲ್ಲ? ಸಾಕೋಗ್ರಿ. ಹೆಣ್ಣಿಗೆ ಇಷ್ಟೊಂದು ಗರ್ವ ಇರಬಾರ್ದು. ನಾನು ಮಾತಾಡ್ತಾ ಇದ್ದೀನಿ, ತಿಂತಾನೆ ಇದ್ದಾಳೆ. ಸಾಕು ಹೋಗ್ರಿ. ಏನ್ ಮಾವ, ಮತ್ತೆ ನೀವೇ ನೀರು ಬಿಡ್ತಾ ಇದ್ದೀರಿ? ಹೌದಪ್ಪ, ನಮ್ ಕೆಲಸ ಇನ್ಯಾರು ಮಾಡ್ತಾರೆ? ನಾವು ತಾನೇ ಮಾಡ್ಬೇಕು. ನ್ಯಾಯವಾಗಿ ನಿಮ್ ಸೊಸೆ ಈ ಕೆಲಸನೆಲ್ಲ ಮಾಡ್ಬೇಕು. ಮೈ ಮೇಲಿರೋ ಜಂಬ ಸ್ವಲ್ಪನಾದ್ರೂ ಕಮ್ಮಿ ಆಗುತ್ತೆ. ಹೌದು, ಅವಳಿಗೆ ಹೇಳೋರು ಯಾರು? ಇದೇನು ಇಷ್ಟು ಸಣ್ಣ ಬರ್ತಾ ಇದೆ? ನಮ್ ಕಾಲನೇ ದಪ್ಪಕ್ ಬರೋದಿಕ್ಕೆ. ಸದ್ಯ ಇಷ್ಟಕ್ಕಾದ್ರೂ ಬರ್ತಾ ಇದೆಯಲ್ಲ, ಸಂತೋಷ ಪಡ್ಬೇಕು. ನನ್ ಸೊಸೆ ಸ್ನಾನಕ್ಕೆ ಹೋಗ್ಬಿಟ್ರೆ ಇಷ್ಟೂ ನೀರು ಬರೋಲ್ಲ. ಸ್ನಾನಕ್ಕೆ ಹೋಗಿದ್ದಾಳ? ಹ್ಮ್. ಅಯ್ಯಯ್ಯೋ, ಇದವಂತೆ ಕೆಲಸ. ಪದುಮಿನಿಯೋ ನಿನ್ನ ತುಂಟಾಟ ನಡೆಯೋಲ್ಲ, ಎಚ್ಚರ ಇದು ತಮಾಷೆ ಮಾತಲ್ಲ. ಗಂಡ ಗುಂಡಿ ಮಾಡಬೇಡ, ಕೆಣಕಿ ನನ್ನ ಕಾಡಬೇಡ. ನಾನೇನು ಹೆದರಲ್ಲ, ಸುಮ್ಮನೆ ಶಂಖ ಓದಬೇಡ, ಭಗವದ್ಗೀತೆ ಓದಬೇಡ. ಪದುಮಿನಿಯೋ ನಿನ್ನ ತುಂಟಾಟ ನಡೆಯೋಲ್ಲ, ಎಚ್ಚರ ಇದು ತಮಾಷೆ ಮಾತಲ್ಲ. ವೈಟು ಇಷ್ಟಿದೆ, ಐಲು ಪೈಲು ಅಷ್ಟಿದೆ, ರೂಪ ಲೇಟೆಸ್ಟಿದೆ, ಊರಷ್ಟಿದೆ. ನೋಡು ಅಷ್ಟಿದೆ, ಬುದ್ಧಿ ಮಾತ್ರ ಇಷ್ಟಿದೆ, ಮುಖಿ ಮುದ್ದಾಗಿದೆ, ಬಾಳಿ ಬೆಣ್ಣಾಗಿದೆ. ಲವ್ಲಿ ಫೇಸು, ಬ್ಯೂಟಿ ಪೀಸು, ಪ್ರಾಯದ ವಯಸ್ಸು, ನಾಡಬೇಕು ಕೋಮಲೆ. ಪದುಮಿನಿಯೋ ನಿನ್ನ ತುಂಟಾಟ ನಡೆಯೋಲ್ಲ, ಎಚ್ಚರ ಇದು ತಮಾಷೆ ಮಾತಲ್ಲ. ಗಂಡ ಗುಂಡಿ ಮಾಡಬೇಡ, ಜನಗಿ ನನ್ನ ಕಾಡಬೇಡ. ನಿನ್ನ ವೇದಾಂತ ಬೇಕಿಲ್ಲ, ಯಾರಿಗೂ ಇಲ್ಲಿ ನಾನೇನು ಹೆದರಲ್ಲ.
ಸುಂದರಿ ಜಂಬ ಯಾಕೆ ಬಿಟ್ಟರಿ ನಾನು ಸಿಟ್ಟಾದರೆ ಬೋಳು ಕೆಟ್ಟು ನಮ್ಮ ಅಡಿಕೆ ಮರದ ಎತ್ತರ ಪೌರುಷದಲ್ಲಿ ಉತ್ತರ ನೀನು ಗಂಡಾದರೆ ಬಾಳು ನನ್ನ ಮುಂದೆ ದೇಶಕೋಶ ಸುತ್ತಿ ಬಂದ ಹೀಗನೆ ನಾನು ನೀನೇನು ಬಲ್ಲೆ ನನ್ನನು ಪದುಮಿನಿಯೋ ನಿನ್ನ ತುಂಟಾಟ ನಡೆಯೋಲ್ಲ ಎಚ್ಚರ ಇದು ತಮಾಷೆ ಮಾತಲ್ಲ. ನಿಮ್ಮ ಫ್ರೆಂಡ್ ಜಯತೀರ್ಥ ಅವರು ನಿಮ್ಮ ನೋಡ ಕಳಿಸಿದ್ದಾರೆ. ಅಂದಹಾಗೆ ನೀವು ಯಾರು ಅಂತ ಹೇಳಿದ್ರಿ? ಅಯ್ಯೋ, ನಾನು ಮದುವೆ ಬ್ರೋಕರು ದಂಡಪಾಣಿ ಅಂತ ನನ್ನ ಹೆಸರು. ಈ ಮನೇಲಿ ಒಂದು ಹೆಣ್ಣಿದೆ, ಗಂಡು ಹುಡುಕ್ತಾ ಇದ್ದಾರೆ, ಹೋಗಿ ನೋಡಿ ಅಂತ ಹೇಳಿದ್ರು, ಬಂದೆ. ಹಾಗಂತ ಹೇಳಿದ್ನ? ಹಾ, ಇರ್ಬಹುದು. ನೋಡಿ ಸ್ವಾಮಿ, ಈ ಫೋಟೋದಲ್ಲಿರೋ ಹುಡುಗ ತುಂಬಾ ಓದಿದ್ದಾನೆ, ಅಪ್ಪಡ ಚಿನ್ನ. ನಿಮ್ಮ ಹುಡುಗಿಗೆ ಹೇಳಿ ಮಾಡಿಸಿ ಜೋಡಿ ಅಂತ ನನ್ಗನ್ಸುತ್ತೆ. ಅದ್ ಸರಿ. ಹುಡುಗಂದು ಫೋಟೋ ಏನೋ ಚೆನ್ನಾಗಿದೆ, ಆದ್ರೆ ಎದುರುಗಡೆ ಹೇಗಿದ್ದಾನೋ ಏನೋ ಸ್ವಲ್ಪ ಸಣ್ಣ ಸಣ್ಣ ದಪ್ಪ ಅನ್ಸೋಲ್ವಾ? ಅಯ್ಯೋ ಸ್ವಾಮಿ, ಕೆಲವರು ಫೋಟೋದಲ್ಲಿ ಚೆನ್ನಾಗಿ ಕಾಣೋದಿಲ್ಲ, ಇನ್ನು ಕೆಲವರು ಫೋಟೋದಲ್ಲಿ ಚೆನ್ನಾಗಿ ಕಾಣ್ತಾರೆ. ಆದ್ರೆ ಈ ಹುಡುಗ ಮಾತ್ರ ಎರಡರಲ್ಲೂ ಚಂದ. ನನಗೆ ಚೆನ್ನಾಗಿ ಗೊತ್ತು, ಇವನು ಅಮೆರಿಕದಲ್ಲಿದ್ದಾನೆ. ಅಮೆರಿಕದಲ್ಲಿದ್ದಾನ? ಎಲ್ಲೆಲ್ಲಿ ನೋಡೋಣ. ಅಯ್ಯ, ಗಿಣಿಗೂ ಗಿಡಗನಿಗೂ ಜೋಡಿ ಮಾಡ್ತಿದ್ದೀರಲ್ಲ ಸರ್. ಹಾಗಂತೀಯ? ಹಾ, ನನಗೇನಂತೆ, ನಮ್ಮ ಪದ್ಮಿನಿ ಭಾಳ ಹಾಳಾಗಬಾರ್ದು ಅಂತ ಅಂದೆ. ನೋಡಿ, ನನ್ನ ಭವಿಷ್ಯದ ಬಗ್ಗೆ ಯಾರು ಅಕ್ರೆ ತೋರಿಸ್ಬೇಕಾದಿಲ್ಲ. ಮಿಸ್ಟರ್, ನಿಮ್ ಹೆಸರೇನು? ದಂಡಪಾಣಿ ಅಂತ. ದಂಡಪಾಣಿಯವರೇ, ನನಗೆ ಈ ಹುಡುಗ ಒಪ್ಪಿಗೆ. ಆದ್ರೆ ಇವ್ರು ಒಪ್ಲಿಲ್ವೇ? ಇವ್ರು ಯಾರೇ ಒಪ್ಕೊಳಕ್ಕೆ? ಒಂದ್ಸಲ ನೋಡಿ, ನೀವು ನೋಡೇ ಇಲ್ಲ. ಸುಮ್ಮನೆ ಇರ್ರಿ. ಗೊತ್ತಾಯ್ತು, ಆದ್ರೆ ಅವನು ಕರ್ನಾಟಕದಲ್ಲಿರೋಕೆ ಲಾಯಕ. ನೋಡ್ಕೊಳ್ಳಿ, ಮುಖ ನೋಡಿದ್ರೆ ಕೇಡಿ ಕಣ್ಣಂಗ್ ಕಾಣ್ತಾನೆ. ರೀ ದಂಡಪಾಣಿಯವರೇ, ನೀವು ಹೋಗಿ ಕರ್ಕೊಂಡ್ ಬನ್ರಿ. ಅವನು ಕೇಡಿ ಆದ್ರೇನು, ಪರಮ ಹೇಡಿ ಆದ್ರೇನು, ನಾನು ಅವನ್ನೇ ಮದುವೆ ಮಾಡ್ಕೋತೀನಿ. ಆಯ್ತು ಮೇಡಮ್, ನಾಳೆನೇ ಕರ್ಕೊಂಡು ಬರ್ತೀನಿ. ಹಾ, ಅಷ್ಟು ಮಾಡಿ. ನಿಮಗೆ ಅಮೆರಿಕಾಗೆ ಹೋಗೋಕೆ ಒಂದು ಪಾಸ್ಪೋರ್ಟ್ ಬೇಕಾಗಿತ್ತು ಅಂತ ಕಾಣುತ್ತೆ, ಅದಕ್ಕೆ ಈ ಕಮ್ಮಂಗಿನ ಒಪ್ಕೋತಾ ಇದ್ದೀರಿ. ರೀ, ನನಗೆ ಅಮೆರಿಕ ಹುಚ್ಚೇನಿಲ್ಲ, ನನಗೆ ಕನ್ನಡ ಹುಚ್ಚೆ ಜಾಸ್ತಿ. ಕನ್ನಡ ಭಾಷೆನೇ ನನ್ನ ಜೀವ. ಗುಡ್, ವೆರಿ ಗುಡ್. ಮದ್ವೆ ಆದ್ಮೇಲೆ ಜುಟ್ಟು ಹಿಡಿದಲ್ಲಿ ಗೆಲ್ಕೊಂಡ್ ಬರ್ತೀರಿ, ಗೊತ್ತಾ? ಒಳ್ಳೆ ತಾಪತ್ರೆ ಬಂದಲ್ಲಪ್ಪ. ಒಳ್ಳೇದಕ್ಕೆ ಹೇಳಿದ್ರೆ ಯಾರು ಕೇಳ್ತಾನೆ ಇಲ್ವೇ? ನಿಮ್ಮಿಷ್ಟ. ನನ್ನಿಷ್ಟನೇ ರೀ. ಅಲ್ಲ ಪೆದ್ದಿ, ಮಿಸ್ ಪದ್ಮಿನಿ ಏನ್ರಿ? ನಾನು ಪದ್ದಿ ಅನ್ಲಿಲ್ಲ, ಪೆದ್ದಿ. ಯಾಕೆ ನನ್ನ ಕಾಫಿ ಕೊಡಲ್ವಾ? ಗಂಡು ಬರ್ಲಿಲ್ವಾ? ರೀ, ನಾನೇ ಕಣ್ರಿ ಗಂಡು. ನೀವು ಗಂಡ? ಯಾಕೆ ನಾನು ಗಂಡು ತರ ಕಾಣಲ್ವಾ? ಫೋಟೋ ನೋಡಿದಾಗ ಗಂಡನ ಹಾಗೆ ಕಂಡ್ರಿ, ಆದ್ರೆ ಬಾಡಿ ನೋಡಿದ್ರೆ ಬನ್ನೇರ್ ಘಟ್ಟದ. ಸುಮ್ಮನೆ ಸಾಕು. ಯಾರು ಇವರು? ಇವರು ನಮ್ಮ ಮನೇಲಿ ಬಾಡಿಗೆಗಿದ್ದಾರೆ. ಬಾಡಿಗೆ ಮನೆಯಲ್ಲಿ ಇದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು. ನನ್ನ ಬಾಡಿ ಬಗ್ಗೆ ಯಾಕೆ ಮಾತಾಡ್ಬೇಕು? ಹೀಗೆ ಮಾತಾಡ್ತಿರ್ತೀರೋ ಇಲ್ಲ ಹೆಣ್ಣು ತೋರಿಸ್ತಿರೋ? ಇಲ್ಲ, ತೋರಿಸ್ತೀನಿ. ಅಮ್ಮ ಪದ್ಮಿನಿ, ನಿನ್ನ ಹೆಸರೇನು? ಪದ್ಮಿನಿ. ಏನು ಓದಿದ್ಯಾ? BSc. ಅಷ್ಟೇನಾ? ನೀವೇನು ಓದಿದ್ದೀರಿ? ಅಪ್ಪ, ನಾನೇನು ಓದಿದ್ದೀನಿ ಅಂತ ಇವ್ರಿಗೆ ಹೇಳಪ್ಪ. ನಾನು ಓದಿದ್ರಲ್ವೇನೋ, ನೀನೇನು ಓದಿದ್ಯಾ ಅಂತ ನನಗೆ ಗೊತ್ತಾಗೋದು. ಹುಡುಗ ಫಾರಿನ್ ನಲ್ಲಿ ಇದ್ದಾನೆ ಅಂದ್ರೆ? ಫಾರಿನ್ ಅಲ್ಲೇ ಇದ್ದಾನೆ, ಕೆನಡಾದಲ್ಲಿದ್ದಾನೆ. ಓ, ಏನ್ ಮಾಡ್ಕೊಂಡಿದ್ದಾನೋ? ಇಸ್ಕಾನ್ ಕೃಷ್ಣ ಟೆಂಪಲ್ ಪಕ್ಕದಲ್ಲಿ ತಿಪ್ಟೂರ್ ತೆಂಗಿನಕಾಯಿ ಅಂಗಡಿ ಇಟ್ಕೊಟ್ಟಿದ್ದೀನಿ. ಓ, ಸ್ಮಾರ್ಟ್, ವೆರಿ ಸ್ಮಾರ್ಟ್. ಅರ್ಥವಾಯ್ತು. ಅದ್ರ ಹುಡುಗಿನ ಕರ್ಕೊಂಡೋಗಿ ಕಾಯಿ ಅಂಗಡಿ ಪಕ್ಕದಲ್ಲಿ ಕುಂಕುಮದ ಅಂಗಡಿ ಇಡೋ ಪ್ಲಾನ್. ಹಾಗೆ ಹುಡುಗಿ ತುಂಬಾ ಅದೃಷ್ಟವಂತೆ. ಕಾಯಿ ಅಂಗಡಿ ಪಕ್ಕದಲ್ಲಿ ಕುಂಕುಮದ ಅಂಗಡಿ. ಹುಡುಗಿ ಒಪ್ಗೆನಾ? ನಿನ್ಗೊಪ್ಗೆನಾ? ನನಗೇನೋ ಒಪ್ಪಿಗೆ. ಹಾಗಾದ್ರೆ ನೀನೇ ಮದುವೆ ಮಾಡ್ಕೋ. ಏನ್ ಮಾತು ಅಂತ ಹೇಳ್ತೀರಾ? ಅದು ನಿಮಗೆ ಹೆಣ್ಣೊಪ್ಪಿಗೆನಾ ಅಂತ ಕೇಳಿದ್ರು ಅಷ್ಟೇನೆ. ಹಾಗಲ್ಲ ಸುಮ್ಮನೆ ಒಪ್ಕೊಂಡ್ಬಿಡಕ್ಕಾಗತ್ತಾ? ಕೆಲವು ಪ್ರಶ್ನೆಗಳನ್ನ ಕೇಳಬಾರ್ದಾ? ಕೇಳಿ. ನಿನಗೆ ಡಾನ್ಸ್ ಬರುತ್ತಾ?
ಬರಲ್ಲ. ಸಂಗೀತ ಬರುತ್ತಾ? ಗೊತ್ತಿಲ್ಲ. ಸಂಗೀತ ಬರಲ್ಲ, ಡಾನ್ಸ್ ಬರಲ್ಲ, ಮತ್ತೇನ್ ಬರುತ್ತೆ ನಿನಗೆ? ಏ ಕುಂಕುಮದ ಅಂಗಡಿ ಇಡೋಕೆ ಅದೆಲ್ಲ ಯಾಕ್ರಿ ಬೇಕು? ನೀನ್ ಸುಮ್ನೆ ರಯ್ಯ. ಜೀವನದಲ್ಲಿ ಮದುವೆ ಆಗೋದು ಒಂದೇ ಒಂದ್ಸಲ, ಅದು ಫಾರಿನ್ ಗಂಡು. ನೀವ್ ಕೇಳಿ ಸರ್. ಸಂಗೀತ ಬರಲ್ಲ ಅಂದ್ಮೇಲೆ ನನಗಿಷ್ಟ ಇಲ್ಲ. ಐ ಡೋಂಟ್ ಲೈಕ್ ಇಟ್. ದಯವಿಟ್ಟು ಆ ತೀರ್ಮಾನಕ್ಕೆ ಬಂದ್ಬಿಡ್ಬೇಡಿ. ಬರುತ್ತೆ ಅಂದ್ರೆ ಬರೋಲ್ಲ, ಬರೋಲ್ಲ ಅಂದ್ರೆ ಬರುತ್ತೆ. ಸ್ವಲ್ಪ ಹಾಡ್ತಾಳೆ. ಸ್ವಲ್ಪ ಬಂದ್ರೆ ಸ್ವಲ್ಪನೇ ಹಾಡ್ಸ್ಬಿಡಿ, ಕೇಳ್ಬಿಟ್ಟು ಡಿಸೈಡ್ ಮಾಡ್ಬಿಡ್ತೀನಿ. ಅಯ್ಯೋ ಇವನು ಬಿಡೋನಲ್ಲ, ನಿಮ್ಮ ಹಣೆ ಬರ ಬದಲಾಯಿಸಕ್ ಆಗಲ್ಲ. ಅದೇನ್ ಬರುತ್ತಾ ಅರ್ಚ್ ಬಿಡು ಮಾರೈತಿ. ಸರಿ ಸಗರಿ ಮಗ ಪ ಮದ ಪನಿ ದ ಸ ನಿ ರಿ ಸಗರಿ ಮಗರಿ ಸ ಧನಿ ಸ ಧನಿ ಸ. ಬಂದನು ಬಂದನು ರಾಮನು ಬಂದನು ಸೀತೆಯ ವರಿಸಲು ರಘುವರ ಬಂದನು ರಾಜರ ಕುಲ ತಿಲಕ ಈ ಸೂರ್ಯ ತೇಜ ರಾಜರ ಕುಲ ತಿಲಕ ಈ ಸೂರ್ಯ ತೇಜ ಪ್ರೀತಿಯ ವರ ನೀನು ಸುಂದರ ವದನವೇ ಮೋಹನ ಬಂದನು ಬಂದನು ರಾಮನು ಬಂದನು ಸೀತೆಯ ವರಿಸಲು ಸಾಯಿದ ಪಮಗದ ಪಮಗರಿ ನುಡಿಸ. ಕಣ್ಣನೇ ಧನುವಾಗಿಸಿ ಕಣ್ಣನೇ ಶರವಾಗಿಸಿ ಪ್ರೇಮದ ಮಚ್ಚಯಂತ್ರ ಭೇದಿಸಿದ ಸೀತೆಯ ನರನಾಡಿ ಬಾಗಿಸಿದ ಶಿವನಿಗೆ ಶಿರಬಾಗಿಸಿ ಬಿಲ್ಲನು ಎದೆಗೇರಿಸಿ ಶೌರ್ಯದ ಶಿವಧನುವ ಛೇದಿಸಿದ ಸೀತೆಯ ವರನೆಂದು ತೋರಿಸಿದ ಹಮ್ಮಿನ ಹಮ್ಮಿನ ಶ್ರೀರಾಮಚಂದ್ರ ಈಶನ ಧನು ಮುರಿದ ಭೂಲೋಕದಿಂದ ಪ್ರೀತಿಯ ವರ ನೀನು ಸುಂದರ ವದನವೇ ಮೋಹನ ಬಂದನು 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 ರಾಮನು ಬಂದನು ಸೀತೆಯ ವರಿಸಲು ರಘುವರ ಬಂದನು ರಾಜರ ಕುಲ ತಿಲಕ ಈ ಸೂರ್ಯ ತೇಜ ರಾಜರ ಕುಲ ತಿಲಕ ಈ ಸೂರ್ಯ ತೇಜ ಪ್ರೀತಿಯ ವರ ನೀನು ಸುಂದರ ವದನವೇ ಮೋಹನ ಬಂದನು ಬಂದನು ರಾಮನು ಬಂದನು ಸೀತೆಯ ವರಿಸಲು ಸಾಯಿದ ಪಮಗದ ಪಮಗರಿ ನುಡಿಸ. ಭಾರ್ಗವ ಬಿರು ನುಡಿಯೇ ರಾಮನ ತನು ಮಿಡಿಯೇ ಭಾರ್ಗವ ಕರಧನುವ ಸ್ಪರ್ಶಿಸಿದ ಕ್ಷತ್ರಿಯ ರಾಮನೆಂದು ತೋರಿಸಿದ ಸೀತೆಯ ಮನ ತಣಿಸಿ ಹೂವಿನ ಮಳೆ ಸುರಿಸಿ ಸಪ್ತಾದಿ ಮುನಿ ಮಂತ್ರ ಘೋಷದಲ್ಲಿ ಸೀತೆಯ ವರಿಸಿದ ಮಿಥಿಲೆಯಲ್ಲಿ ಹಮ್ಮಿನ ಹಮ್ಮಿನ ಶ್ರೀರಾಮಚಂದ್ರ ಈಶನ ಧನು ಮುರಿದ ಭೂಲೋಕದಿಂದ ಪ್ರೀತಿಯ ವರ ನೀನು ಸುಂದರ ವದನವೇ ಮೋಹನ ಬಂದನು ಬಂದನು ರಾಮನು ಬಂದನು ಸೀತೆಯ ವರಿಸಲು ರಘುವರ ಬಂದನು ರಾಜರ ಕುಲ ತಿಲಕ ಈ ಸೂರ್ಯ ತೇಜ ರಾಜರ ಕುಲ ತಿಲಕ ಈ ಸೂರ್ಯ ತೇಜ ಪ್ರೀತಿಯ
ಬ್ಯೂಟಿಫುಲ್. ಹೆಂಗೆ ನಮ್ಮ ಹುಡುಗಿ ಒಪ್ಗೆನಾ? ಹುಡುಗಿ ಒಪ್ಪಿಗೆ ಇಲ್ಲ. ಯಾಕೆ? ಯಾಕೇನೋ ಪ್ರಶ್ನೆ ಇಲ್ಲ. ಒಟ್ನಲ್ಲಿ ಹುಡುಗಿ ಒಪ್ಪಿಗೆ ಇಲ್ಲ. ಲೇ ಒಪ್ಕೊಳಪ್ಪ. ಚಿನ್ನದಂತ ಹುಡುಗಿ ಒಪ್ಕೊಳ್ಳೋ. ನಿಮ್ಮಿಬ್ರು ಮದುವೆ ಆಗಿದೆಯಲ್ಲ, ನೀವು ಸುಮ್ಮನೆ ಬಿಡಿ. ಒಟ್ನಲ್ಲಿ ಹುಡುಗಿ ಒಪ್ಪಿಗೆ ಇಲ್ಲ. ಅಯ್ಯೋ, ನಮ್ಮ ಪದ್ಮಿನಿ ಅಷ್ಟು ಸುಂದರವಾಗಿ ಅಂದವಾಗಿ ಕೂತಿದ್ದಾಳೆ. ಚೆನ್ನಾಗಿಲ್ವಾ? ಇಲ್ಲ ಇಲ್ಲ ಇಲ್ಲ. ನಿನ್ನ ಕಾಕದೃಷ್ಟಿ ನೋಡಿದಾಗಲೇ ನಾನು ಅಂದ್ಕೊಂಡೆ ಹುಡುಗಿ ಸಿಲೆಕ್ಟ್ ಮಾಡೋ ಯೋಗ್ಯತೆ ನಿನಗಿಲ್ಲ ಅಂತ. ನೀನೇ ನೋಡಿದ್ದಾದ್ರೂ ಏನಿದೆ, ಬರೀ ತೆಂಗಿನಕಾಯಿ ನೋಡಿದ್ಯಾ? ನೋಡುವ ರೂಪನ, ಸುಂದರವಾದ ಕಣ್ಣುಗಳು, ಅಂದವಾದ ದುಂಡು ಮುಖ, ಮುಖಕ್ಕೆ ತಕ್ಕಂತೆ ಮೂಗು. ಇಂಥ ಹೆಣ್ಣನ್ನು ಮದುವೆ ಮಾಡ್ಕೊಳ್ಬೇಕಾದ್ರೆ ಅದೃಷ್ಟ ಮಾಡಿರ್ಬೇಕು. ಅದೃಷ್ಟ ರೀ ಮಿಸ್ಟರ್, ನೀವೇನೇ ಹೇಳಿ ನನಗಂತೂ ಇಷ್ಟನೇ ಇಲ್ಲ. ಹೇಳ ಆಮೇಲೆ ಅಪ್ಪ ನಿನಗೆ ಹೇಳೋದು. ನಿನಗೆ ಹೇಳ್ತಾ ಇರೋದು ಹೇಳ ಆಮೇಲೆ. ಏನೋ ಕೆನಡಾಯಿಂದ ಬಂದು ಕನ್ನಡಿಗ ಅಂತ ಹೇಳ್ಬಿಟ್ಟು ಹೆಣ್ಣು ತೋರಿಸ್ತು ಅಂತ ಹೇಳಿದ್ರೆ ಇಷ್ಟ ಇಲ್ಲ, ಒಪ್ಪಿಗೆ ಇಲ್ಲ. ಇನ್ನೊಂದ್ ಸರ್ತಿ ಕನ್ನಡ ನಾಡಿಗೆ ಬಂದು ಕನ್ಯಾಮಣಿ ನೋಡ್ತೀನಿ ಅಂತ ಹೇಳಿದ್ರೆ ಕಾಲ್ ಕತ್ತರಿಸಿ ಕೆನಡಾಗೆ ಪಾರ್ಸಲ್ ಮಾಡ್ಬಿಡ್ತೀನಿ. ಹೋಗ ನೋಡುವ ರೂಪ, ಆ ಸುಂದರವಾದ ಕಣ್ಣುಗಳು, ಅಂದವಾದ ಗುಂಡು ಮುಖ, ಮುಖಕ್ಕೆ ತಕ್ಕಂತೆ ಮೂಗು. ಇಂಥ ಹೆಣ್ಣನ್ನು ಮದುವೆ ಮಾಡ್ಕೊಳ್ಳೋಕೆ ಅದೃಷ್ಟ ಮಾಡಬೇಕು. ಅದೃಷ್ಟ. ಅಂತೂ ಉಮೇಶ, ನಿನ್ ಪ್ಲಾನ್ ಸೂಪರ್ ಸಕ್ಸಸ್ ಕಣ. ಹೇಗಿತ್ತು ನನ್ನ ನಟನಾ ಚಾತುರ್ಯ? ಹೇಗಿತ್ತು? ಬಹಳ ಚೆನ್ನಾಗಿ ಆಕ್ಟ್ ಮಾಡ್ದೆ ಕಣಯ್ಯ. ಅವಳಿಗೆ ಹೇಗೆ ಅವಮಾನ ಮಾಡಿದೆ ಅಂದ್ರೆ ಇದು ಯಾರಿಗೂ ಯಾವತ್ತು ಸವಾಲಾಗಬಾರ್ದು. ಯಾಕೆ? ಆದ್ರೆ ಒಂದು, ಅವಳು ಸೌಂದರ್ಯ ನೋಡಿ ನಾನೇ ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತೀನೋ ಅಂತ ನನ್ಗೆ ಭಯ ಅನ್ನಿಸ್ತಪ್ಪ. ಆದ್ರೆ ನಿನ್ನ ಸ್ನೇಹ ಇದೆಯಲ್ಲ, ಅದಕ್ಕೇನೆ ಹೆಚ್ಚು. ಈ ದುಡ್ಡು ಇದೆಯಲ್ಲ, ದುಡ್ಡು ಅದು ಅಡ್ಡ ಬಂತು. ಸಿದ್ದರಾಮಯ್ಯ, ನೀನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೋಡು. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಮಲ್ಲೇಶ್ ಅಂತ, ಸಿನಿಮಾ ಡೈರೆಕ್ಟರ್. ಸ್ವಲ್ಪ ತಿಕ್ಲು, ಆದ್ರೆ ಅವ್ರಿಗೆಲ್ಲ ಪರಿಚಯ ಮಾಡಿ ನಿಮ್ಗೆ ಎಲ್ರಿಗೂ ಚಾನ್ಸ್ ಕೊಡಿಸ್ತೇನೆ. ಡೋಂಟ್ ವರಿ. ತಗೊಳ್ಳ ನಾಗೇಶ್, ಥ್ಯಾಂಕ್ ಯು, ವೆಲ್ ಡನ್. ಚೆನ್ನಾಗಿ ಆಕ್ಟ್ ಮಾಡಿದ್ವಿ. ಅಂತೂ ಈ ರೋಡಲ್ಲಿ ತಿರುಗಾಡ್ದಂಗೆ ಮಾಡ್ಬಿಟ್ಟೆ ನಮ್ಮನ್ನ. ಅರೆ ರೋಡ್ ಅಲ್ರಿ, ಅದು ಎಸ್ಟೇಟು. ಆ ಮಹಾರಾಣಿದ ಎಸ್ಟೇಟ್ ಏನಂತ ತಿಳ್ಕೊಂಡಿದ್ವಿ. ಬೆಂಗಳೂರಲ್ಲಿ ದೊಡ್ಡ ರಾಣಿ ಅವಳು. ನೀವು ನೋಡ್ಬೇಕು, ಇದೇನಲ್ಲ ಅವತ್ತಂತೂ ತಡೆಯೋ. ಅದೇ ಬೊಕ್ಕ ನೋಡು, ಹೇಗಿರೋ ಬೇಡ ಬೇಡ, ಏನೋ ತಮಾಷೆ ಮಾಡಿದೆ. ಸ್ಪೋರ್ಟಿಂಗ್ ಆಗಿ ತಗೋಬೇಕು. ಬೇಡ ನೋಡು ಬದ್ದಿ, ಪ್ಲೀಸ್ ಕೇಳು, ಚೆನ್ನಾಗಿ ಹಾಡಿದೆ ನೀನು. ಬೇಡ, ಎಂಥ ಕೆಲಸ ಮಾಡ್ಬಿಟ್ಟೆ. ಕೋಪಕ್ಕೂ ಒಂದು ಮಿತಿ ಇರಬೇಕು. ಬೇರೆ ಯಾರಾದ್ರೂ ಇದನ್ನ ಮಾಡಿದ್ರೆ ನಾನು ಸುಮ್ಮನಿರ್ತಿರ್ಲಿಲ್ಲ, ಗೊತ್ತಾ? ಏನಾಯ್ತು ಈಗ? ಆಫ್ಟರ್ ಆಲ್ ಒಂದು ಫೋಟೋ ಹೊಡೆದೋಯ್ತು. ಕಾಸು ಬಿಸಾಕಿದ್ರೆ ಅಂಥದ್ದೇ ಬೇಕಾದಷ್ಟು ಬರುತ್ತೆ. ಕಾಸು ಮುಖ್ಯ ಅಲ್ಲ. ನಾನು ಪೂಜಿಸೋ ಒಬ್ಬ ವ್ಯಕ್ತಿಗೆ ಈ ತರ ಅವಮರ್ಯಾದೆ ಆದ್ರೆ ಅದರಿಂದ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನಿಮಗೇನು ಗೊತ್ತು? ನನಗೆ ನೀವು ಏನು ಅವಮಾನ ಮಾಡಿದ್ರು ನಾನು ಸಹಿಸ್ಕೊತಾ ಇದ್ದೆ. ಆದ್ರೆ ನೀವು ಹೀಗೆ ಮಾಡಿದ್ದು ತಪ್ಪು. ಪದ್ಮನಾಭ, ಈ ಫೋಟೋ ನಿನ್ನ ಹತ್ರ ಹೇಗಪ್ಪ ಬಂತು? ಅವರೇ ಸರ್, ನನಗೆಲ್ಲ ಸರ್ವಸ್ವ. ತಂದೆ ತಾಯಿನ ಕಳ್ಕೊಂಡು ತಬ್ಬಲಿ ಆಗಿದ್ದ ನನಗೆ ಮತ್ತು ನನ್ನ ತಂಗಿಗೆ ಇವರೇ ಆಶ್ರಯ ಕೊಟ್ಟು ಓದಿಸಿ ಬೆಳೆಸಿದ್ದು. ಇವ್ರು ನಿನಗೆ ಮಾತ್ರ ಆಶ್ರಯ ಕೊಟ್ಟವ್ರಲ್ಲಪ್ಪ, ಇವ್ರು ಬಹಳ ಜನಕ್ಕೆ ಆಶ್ರಯ ಕೊಟ್ಟ ಮಹಾನುಭಾವ. ನಮ್ಮ ಪದ್ಮಿನಿಗೆ ಜನ್ಮ ಕೊಟ್ಟ ತಂದೆ ವೆಂಕಟೇಶ್ ಮೂರ್ತಿ. ನಂದೇ ತಪ್ಪು. ನಾನು ಈ ರೀತಿ ತಮಾಷೆ ಮಾಡಬಾರ್ದಿತ್ತು. ತಪ್ಪಾಯ್ತು, ಸಾರಿ. ಐ ಆಮ್ ಸಾರಿ. ನನಗೂ ಡೆಲ್ಲಿಲಿ ಪೊಲೀಸ್ ಟ್ರೈನಿಂಗ್ ಆರ್ಡರ್ ಬಂದಿದೆ. ಹೋಗ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ಬಾಯ್ ಪದ್ಮಿನಿ,
ನನಗೆ ಬೆಂಗಳೂರಿನಲ್ಲಿ ನೈಡು ಅಸೋಸಿಯೇಟ್ಸ್ನ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ. ನಾಳೆನೇ ಹೋಗಬೇಕು. ಹೋಗ್ಲೇಬೇಕಾ? ಹ್ಞೂ. ಬರ್ತೀನಿ. ಅನಂತ್, ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದರೆ ಈ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡುವಾಗ ನನಗೆ ಸಂತೋಷ ಆಗುತ್ತೆ. ಆನಂದ್, ಸ್ವಲ್ಪ ಯೋಚನೆ ಮಾಡಿ. ನೀವು ಕಾನೂನು ವಿರುದ್ಧವಾಗಿ ನಡ್ಕೋತಿದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನು ಬಂಧಿಸಬೇಕಾಗಿದೆ. ಈಗಲೂ ನೀವು ಕೊಟ್ಟು ಮಾತನ್ನ ವಾಪಸ್ ತಗೊಂಡ್ರೆ ಬಿಡುಗಡೆಯಾಗಿ ಸ್ವತಂತ್ರವಾಗಿ ಜೀವಿಸಬಹುದು. ಅದು ನನಗೂ ಗೊತ್ತು. ಗೊತ್ತಿದ್ದು ಮತ್ತೊಬ್ಬರ ಮೇಲೆ ಯಾಕೆ ದ್ವೇಷ? ನಂದು ದ್ವೇಷ ಅಲ್ವೇ ಅಲ್ಲ, ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನಿದೆ. ನೀವು ದ್ವೇಷ ಸಾಧಿಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದು ಅಲ್ಲದೆ ನೀವು ದ್ವೇಷ ಸಾಧಿಸ್ತಿರೋದು ಒಬ್ಬ ಶಕ್ತಿಯುತ ರಾಜಕಾರಣಿ ಮೇಲೆ ಅನ್ನೋದನ್ನ ನೆನಪಿನಲ್ಲಿಟ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಹೇಳಿ. ನಾವು ಪ್ರಯತ್ನ ಪಟ್ಟು ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ. ಒಬ್ಬ ಮಂತ್ರಿನ ಎದುರಿಸೋ ಶಕ್ತಿ ಪೊಲೀಸ್ ಅಧಿಕಾರಿ ಅದು ನಿಮಗೂ ಇಲ್ಲ. ಸ್ವತಂತ್ರನಾದ ನಾಗರಿಕನಿಗೆ ಮಾತ್ರ ಅದು ಸಾಧ್ಯ. ನನಗೆ ನ್ಯಾಯ ಬೇಕು ಅಷ್ಟೇ. ನಿಮ್ಗೆ ಅದರಿಂದ ಸಿಗೋ ಲಾಭ? ಮನಃಶಾಂತಿ. ಈ ಭಯಂಕರವಾದ ಬಂಧನದಿಂದ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಈ ಬಂಧನ ಇನ್ನು ಕೆಲವೇ ದಿನ. ಸಾಧ್ಯವೇ ಇಲ್ಲ. ಡೋಂಟ್ ವರಿ, ನಿಮಗೆ ಹೇಳೇ ನಾನು ತಪ್ಪಿಸ್ಕೊಳ್ಳೋದು. ಆದರೆ ಹಾರಿಸಿದ ಗುಂಡು ಮಾತ್ರ ಆ ರಾಜೇಶನ ಹೃದಯ ಹೊಕ್ಕುತ್ತೆ. ಮಿಸ್ಟರ್ ಅನಂತ್, ಇದೇ ನಿಮಗೆ ಕೊನೆ ಸಾರಿ. ಇನ್ನೊಂದ್ಸಲ ಪ್ರಯತ್ನ ಪಟ್ಟರು ಸಿವಿಯರ್ ಪನಿಷ್ಮೆಂಟ್ ಗುರಿ ಆಗ್ತೀರಾ. ಹುಷಾರ್. ನೋಡೋಣ. ಮಿಸ್ಟರ್ ಅನಂತ್, ನಿಮ್ ಹಠ ಗೆಲ್ಲುತ್ತೋ ನಮ್ ಡಿಪಾರ್ಟ್ಮೆಂಟ್ ಗೆಲ್ಲುತ್ತೋ ನೋಡೇ ಬಿಡೋಣ. ಜೈಲರ್, ಕಾಸ್ಮೋಪಾಲಿಟನ್ ರಾಣಾ ಇದಾನ? ಓ, ರಾಜ್ ಕೋರಮಂಡಲ್ ರಾಣಾ ಇದಾನ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಈ ರಾಣ ಇರ್ಬೋದ? ಅವನೆಲ್ಲವನೇ ಅಂತ ಹುಡ್ಕೊಂಡು ಬರೋದು ಬಿಟ್ಟು ಇಲ್ಲಿ ದೆವ್ವ ನಿಂತ ನಿಂತಿದ್ದೀರಲ್ಲ, ಎಲ್ಲ ಯಾ ರಾಣ? ರಾಣ ನೋಡಿದೆ ನನ್ನ ಮಗನ ಕತೆನಾ? ದಿನ ಬೆಳಗಾದ್ರೂ ಪೇಪರ್ನಲ್ಲಿ ನಂದೇ ವಿಷಯ. ಆ ಪದ್ಮನಾಭನಾಗಲೇ ಮುಗಿಸ್ಬೇಕಾಗಿತ್ತು. ಬಡ್ಕೊಂಡೆ ನಾನು. ನೋಡಿ ಈ ಮೂತಿಗಳನ್ನೆಲ್ಲ, ಇವನ್ನೆಲ್ಲ ಆ ಕೆಲಸಕ್ಕೆ ಕಳಿಸ್ಕೊಟ್ಟೆ. ಅವನ್ನ ಬಿಟ್ಬಿಟ್ರು, ನನ್ನ ನೆಮ್ಮದಿಗೆ ಭಂಗ ತಂದ್ಬಿಟ್ರು. ಓ ಜಾನಿ, ಅವನು ಇಷ್ಟುದ್ದ ಅವನೇ, ಅವನ್ನ ಮುಗಿಸಕ್ಕಾಗ್ಲಿಲ್ವೇನೋ? ಬೇಟೆ ಕೈ ಸಿಕ್ಕಿದ್ದು ತಪ್ಪೋಯ್ತು ಬಾಸ್, ಸಾರಿ. ಮುಚ್ಚೋ ಬಾಯಿ ಸಾಕು. ಓ ತಿಪ್ಪೇಸ್ವಾಮಿ, ಎಂತೆಂತ ದೊಡ್ಡ ಕೆಲಸನೆಲ್ಲ ಮಾಡಿದ್ದೀಯಾ ನೀನು. ಇದೊಂದು ಕೆಲಸ ಮಾಡೋಕ್ಕಾಗ್ಲಿವೇನೋ ನಿನ್ನ ಕೈಲಿ? ಬಾಸ್, ಅವನು ಹೊರಗಡೆ ಇದ್ದಿದ್ರೆ ಇಷ್ಟೊತ್ತು ಯಾವಾಗಲೂ ಮುಗಿಸ್ಬಿಡ್ತಿದ್ದೆ. ಅವನು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಳಗಡೆ ಇರೋದು ಅವನಲ್ಲ, ನಾನು. ಅವನು ಚಾವಟಿನೇ ಇಲ್ದೇ ಇರೋ ಬುಗುರಿ ತರ ನನ್ನ ನಾಡಿಸ್ತಾ ಇದ್ದಾನೆ. ರಾಣ, ಈ ಕಳ್ಳನ ಮಕ್ಕಳು ನಂಬ್ಕೊಂಡಿದ್ದಕ್ಕೆ ನಾನು ಮೋಸ ಹೋದೆ. ಏನ್ರ ಮುಖ ನೋಡ್ತಾ ಇದ್ದೀರಾ? ಹೋಗ್ರ ಆಚೆ. ಅವಸರ ಪಡ್ಬೇಡ, ಈಗಲೂ ಕಾಲ ಮಿಂಚಿಲ್ಲ. ಆ ಕೆಲಸನ ನಾನು ಮಾಡ್ತೀನಿ. ಅದು ಅಷ್ಟು ಸುಲಭ ಅಲ್ಲ. ಅವನಿರೋದು ಜೈಲಿನಲ್ಲಿ. ಇರ್ಲಿ ಇರ್ಲಿ, ಅದ್ಯಾವುದು ಅಡ್ಡಿ ಬರೋದಿಲ್ಲ. ರಾಣ, ನೀನು ಜೈಲಿನಲ್ಲಿ ಅವನು ಕೊಂದು ಹಾಕಿದ್ರೆ ನಾನು ಜೈಲಿಗೆ ಹೋಗ್ಬೇಕಾಗತ್ತೆ. ಹೋಮ್ ಮಿನಿಸ್ಟ್ರಿ ಇಂತ ಕೆಲಸ ಮಾಡಿದ್ದಾರೆ ಅಂತ ಜನ ದಂಗೆ ಎದ್ದು ನನ್ನನ್ನು ಬೀದಿ ಪಾಲ್ ಮಾಡ್ತಾರ ಅಷ್ಟೇ. ಅಷ್ಟು ತಿಳುವಳಿಕೆ ನನಗಿಲ್ವಾ? ನೀನು ಈ ಸೀಟ್ನಲ್ಲಿ ಮೆರಿತಾ ಇರೋ ಹಾಗೆ ನಾನು ಮಾಡ್ತೀನಿ. ನಿನ್ನ ಸುತ್ತ ಸುತ್ತಕೊಂಡಿರೋ ಮುಳ್ಗಿಡನ ಬೇರೆ ಸಮೇತ ಕಿತ್ತಾಕ್ತೀನಿ. ಬರ್ತೀನಿ.
ಏನ್ ಸರ್, ನಿನ್ನೆ ರಾತ್ರಿ ರಾಜೇಶ್ನ ಯಾರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವರು ನಿಮ್ ಕಡೆಯವರಾ? ನೀವ್ ಇಲ್ಲಿ ಇದ್ಕೊಂಡು ಅಲ್ಲಿ ಅವ್ರನ್ನ ಕೊಲೆ ಮಾಡೋದು ಕಳಿಸಿದ್ದೀರಾ? ಏನ್ ಸರ್, 15ನೇ ತಾರೀಕು ಅಂತ ಹೇಳಿ ನಿನ್ನೆನೆ ಪ್ರಯತ್ನ ಪಟ್ಟಿದ್ದೀರಲ್ಲ ಸರ್? ನೋಡಿ, ನಿನ್ನೆ ಆಗಿದ್ದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಆದರೆ ರಾಜೇಶ್ನನ್ನು ಸಾಯಿಸೋದಕ್ಕೆ ಯಾರೋ ಪ್ರಯತ್ನ ಮಾಡಿದ್ರು ಅನ್ನೋದು ನನಗೆ ತೃಪ್ತಿ ತಂದಿದೆ. ಫಲಕಾರಿ ಆಗಲಿಲ್ಲ ಅಂತ ಬೇಸರ ಅಷ್ಟೆ. ಆದರೂ ರಾಜೇಶ್ ಸಾಯೋದು ಮಾತ್ರ ಖಂಡಿತ, ಅದು ನನ್ನ ಕೈಲೇ. ಅಯ್ಯೋ, ನನ್ ತಲೆನೇ ಸಿಡಿಸ್ ಹೋಗ್ತಾ ಇದೆ. ಇದನ್ನೇ ಹೇಳಿ ಹೇಳಿ ಇಡೀ ಕರ್ನಾಟಕನೇ ನಡೆಸ್ತಿದ್ದೀರಲ್ಲ ಸರ್. ಇದೇ ನಿಜವೋ ಸುಳ್ಳೋ ನನಗೊಂದು ಅರ್ಥವಾಗ್ತಿಲ್ಲ. 15ನೇ ತಾರೀಕು ಯಾವಾಗ ಬರುತ್ತೋ ಏನೋ ಅನಿಸ್ಬಿಟ್ಟಿದೆ ಸರ್. ನನಗಂತೂ ಈ 15ನೇ ತಾರೀಕು ಬರೋದೇ ಬೇಡ ಅನ್ಸ್ಬಿಟ್ಟಿದೆ. ಯಾಕೆ ಅಂತ ಕೇಳಿ, ನಮ್ ಪದ್ಮನಾಭನ್ ಸ್ಟೇಟ್ಮೆಂಟ್ ನಮ್ ಪೇಪರ್ ಅಲ್ಲಿ ಹಾಕೋಕ್ ಶುರು ಮಾಡಿದ್ಮೇಲೆ 10,000 ಇದ್ದ ಸರ್ಕ್ಯುಲೇಷನ್ 1 ಲಕ್ಷಕ್ಕೆ ಏರ್ಬಿಟ್ಟಿದೆ. 15 ಮುಗಿದ್ಮೇಲೆ ತಿರ್ಗಾ 5ಕ್ಕೆ ಇಳಿದು ಬಿಟ್ರೆ, ಪದ್ಮನಾಭ ನೀ ಸ್ಟೇಟ್ಮೆಂಟ್ ಹೇಳ್ತಾನೆ ಇರು, ನಾನು ಹಾಕ್ತಾನೆ ಇರ್ತೀನಿ. ನೋಡಿ, ಅದು ಮಾತ್ರ ಸಾಧ್ಯವಿಲ್ಲ. ಯಾಕಂದ್ರೆ 15ನೇ ತಾರೀಕು ಆ ರಾಜೇಶ್ ಥ್ಯಾಂಕ್ ಯು ಸರ್. ಒಳ್ಳೆ ನ್ಯೂಸ್. ಇವತ್ತು ನಾನು ಪೇಪರಲ್ಲಿ ಹೆಡ್ಲೈನ್ ಅಲ್ಲಿ ಹಾಕ್ತೀನಿ. ಬರ್ತೀವಿ ಸರ್. ಬರ್ತೀವಿ ಸರ್. ನೀನ್ ಇಲ್ಲಿಗೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ರಣ. ಓ, ನಿನ್ನ ಹೆಸರು ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಒಂದೊಂದು ಊರಲ್ಲಿ ಒಂದೊಂದು ಹೆಸರು ನಿನಗೆ. ಗೋವಾದಲ್ಲಿ ವಿಲ್ಸನ್, ಕಲ್ಕತ್ತಾದಲ್ಲಿ ಬಲ್ವೀರ್, ಡೆಲ್ಲಿಲಿ ಮದನ್, ಕರ್ನಾಟಕದಲ್ಲಿ ರಾಣ. ರಾಣ, ನೀನು ನಾನು ಡೆಲ್ಲಿಲಿ ಬಹಳ ಸಲ ಮೀಟ್ ಮಾಡಿದ್ವಿ. ನಿನ್ನ ಬುದ್ಧಿವಂತಿಕೆನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿತ್ತು. ನಿನಗೋಸ್ಕರ ನಾನು ಡೆಲ್ಲಿಯಿಂದ ಬಂದೆ. ನೋಡಿ ಇನ್ಸ್ಪೆಕ್ಟರ್, ನಾನು ಯಾವುದೋ ಕರ್ತವ್ಯದಲ್ಲಿದ್ದೀನಿ, ನನ್ನ ತಡಿಬೇಡಿ. ನೀನು ಕಾನೂನು ದೃಷ್ಟಿಲಿ ಒಬ್ಬ ಅಪರಾಧಿ. ನಿನ್ನನ್ನು ಅರೆಸ್ಟ್ ಮಾಡೋದೇ ನನ್ನ ಕರ್ತವ್ಯ. ಅದು ನಿಮ್ಮಿಂದ ಸಾಧ್ಯ ಇಲ್ಲ. ಸಾಧ್ಯ ಮಾಡಿ ತೋರಿಸ್ತೀನಿ. ಹೋದ ಕೆಲಸ ಏನಾಯ್ತು, ಮುಗೀತಾ? ಜಗಪತಿ, ಆ ಪೊಲೀಸ್ ಆಫೀಸರ್ ಪದ್ಮಿನಿರವರೆಗೂ ನಮ್ಮಿಂದ ಏನು ಕೆಲಸ ಮಾಡೋಕ್ಕೂ ಸಾಧ್ಯ ಇಲ್ಲ. ಆ ಪೊಲೀಸ್ ಆಫೀಸರ್ಗೆ ನಾನು ಯಾರು, ಯಾತಕ್ಕೋಸ್ಕರ ಬಂದಿದ್ದೀನಿ ಅಂತ ನನ್ನ ಮೇಲೆ ಈಗಾಗಲೇ ಒಳಗೆ ಅನುಮಾನ ಬಂದ್ಬಿಟ್ಟಿದೆ. ಬೇಡ, ನನಗಿರೋನು ಒಬ್ಬನೇ ಮಗ. ಅವನ ಪೂರ್ತಿ ಜವಾಬ್ದಾರಿ ನಿನಗೆ ಸೇರಿದ್ದು, ನೀನೇ ಕಾಪಾಡಬೇಕು. ಜಗಪತಿ, ಡೆಲ್ಲಿಲಿ ಶಿವ ಅನ್ನೋ ಕಿಲ್ಲರ್ ಇದ್ದಾನೆ. ಅವನಿಲ್ಲಿ ಕರೆಸಿದ್ರೆ ಅವನಿಗೆ ಆ ವಿಷಯ ತಿಳಿಸಿ ಆ ಪದ್ಮನಾಭನ ಕೊಲ್ಲಕ್ಕೆ ಏರ್ಪಾಟ್ ಮಾಡಿದಾಗುತ್ತೆ. ಅಷ್ಟು ಮಾಡು ರಾಣ. ಹಣದ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಕೇಳಿದಷ್ಟು ಕೊಡ್ತೀನಿ. ಅಸೆಂಬ್ಲಿನಲ್ಲಿ ಎಲ್ಲರ ಎದುರಿಗೆ ನಾನು ತಲೆ ತಗ್ಸೋ ಥರ ಮಾತ್ರ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಶಭಾ, ನೋಡಿದ್ಯಾ, ನೀನು ಹೇಳಿದ ಮೇಲೆ ಕರೆಸ್ಬಿಟ್ಟಿದ್ದೀನಿ. ಅದೇನು ಹೇಳಬೇಕು ಹೇಳ್ಕೊ, ಎಲ್ಲ ವಿಷಯನೂ ಪೂರ್ಣವಾಗಿ ಹೇಳ್ಬಿಟ್ಟಿದ್ದೀನಿ. ಶಿವ, ಪದ್ಮನಾಭನ ಮುಗಿಸ್ಬಿಡ್ಬೇಕು. ಡೆಲ್ಲಿಲಿದ್ದ ಆಫೀಸರ್ ಪದ್ಮಿನಿ ಪೊಲೀಸ್ ಅಧಿಕಾರಿಯಾಗಿ ಇಲ್ಲಿಗೆ ಬಂದಿದ್ದಾಳೆ. ನಾನೇನೇ ಮಾಡಿದ್ರು ಜಗಪತಿ ಸ್ನೇಹಿತ ಅಂತನೂ, ಈ ಕೆಲಸ ನಾನೇ ಮಾಡಿದ್ದು ನನ್ನ ನೆಪದಲ್ಲಿ ನನ್ನನ್ನು ಪದ್ಮಿನಿ ಅರೆಸ್ಟ್ ಮಾಡದೆ ಬಿಡೋದಿಲ್ಲ. ಅದಕ್ಕೆ ರಾಜೇಶನ್ ಕಾಪಾಡೋ ಜವಾಬ್ದಾರಿನ ನಿನ್ಗೋಸ್ತಾ ಇದ್ದೀನಿ. ಈಗ ಅವನೆಲ್ಲಿದ್ದಾನೆ? ಜೈಲಿನಲ್ಲಿದ್ದಾನೆ ಅಂತ ಹೇಳದ್ನಲ್ಲಪ್ಪ. ನೀವು ಯಾಕೆ ಟೆನ್ಷನ್ ತಗೋತೀರಾ? ಅವನ ವಿಷಯ ನನಗೆ ಬಿಡಿ. ಇವತ್ತು ರಾತ್ರಿನೇ ನನ್ನ ಕೆಲಸ ಪ್ರಾರಂಭ ಮಾಡ್ತೀನಿ. ನೋಡು, ನಿನ್ನ ಸಹಾಯಕ್ಕೆ ಬರ್ತನು ಕರ್ಕೊಂಡೋಗು. 2 ಆನೆ ಶಕ್ತಿ ಇದೆ. 10 ಜನ ಬಂದರೂ ಹೊಡೆದಾಕ್ತಾನೆ. ನನಗೆ ಯಾರ ಸಹಾಯನೂ ಬೇಕಿಲ್ಲ ಬಾಸ್. ನನ್ನ ಬಿಡಿ ಬಾಸ್, ಅವನನ್ನು ಜೈಲಿನಲ್ಲೇ ಮುಗಿಸ್ಬಿಡ್ತೀನಿ. ಬೇರೆಯವ್ರ ಸಹಾಯ ಇಲ್ಲೇ ಆಗ್ಬೇಕು. ಲೋಪ, ನೀನು ಸುಮ್ಮನೆ ಇರ್ತೀಯನೋ? ಹಾಗೇನಾದ್ರೂ ಮಾಡಿ ಇಲ್ಲದ ರಾಮಾಯಣ ತಂದಿಟ್ಬಿಟ್ಟಿಯಾ? ಜೈಲಿನಲ್ಲಿ ಮುಗಿಸೋದು ಅಷ್ಟು ಸುಲಭ ಅನ್ಕೊಂಡ್ಯಾ? ನನಗೆ ಎಷ್ಟು ಪ್ರೊಟೆಕ್ಷನ್ ಇದೆಯೋ ಅವನಿಗೂ ಅಷ್ಟೇ ಪ್ರೊಟೆಕ್ಷನ್ ಇದೆ. ದಡ್ಡ,
ನಾನು ಏನು ಹೇಳ್ತೀನೋ ಅದನ್ನ ಮಾತ್ರ ಮಾಡು, ಬೇರೆ ಏನು ಮಾಡಕ್ ಹೋಗ್ಬೇಡ. ನೀನು ಏನು ಮಾಡಿದ್ರು ತುಂಬಾ ಬುದ್ಧಿವಂತಿಕೆಯಿಂದ ಮಾಡಪ್ಪ. 6 ಮಾಡಕ್ ಹೋಗಿ 3 ಮಾಡಿಬಿಟ್ಟು ಅವನಿರೋ ಸ್ಥಿತಿಗೆ ತಂದ್ಬಿಟ್ಟು ಮಂತ್ರಿಗಿರಿಗೆ ತೊಂದರೆ ತಂದ್ಬಿಟ್ಟಿಯಾ ನೀನು. ಡೋಂಟ್ ವರಿ ಸರ್, ನಾನೇನೇ ಮಾಡಿದ್ರು ನಿಮ್ಮ ಒಳ್ಳೇದಕ್ಕೆ ಮಾಡೋದು. ಇನ್ಮೇಲೆ ನಿಮ್ಮ ಮಗನ ಕಾಪಾಡೋ ಜವಾಬ್ದಾರಿ ನಂದು. ನಾನೇನು ಅಂತ ತೋರಿಸ್ತೀನಿ. ಅಲ್ಲಯ್ಯ, ನೀನೇನೋ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀಯ ಅಂತಂದ್ರೆ ಏನೇನೋ ಮಾಡಾಕ್ಬಿಟ್ಟಿದ್ಯಲ್ಲಯ್ಯ. ಅವನ ಕಾಟ ತಪ್ಸಯ್ಯ ಅಂತಂದ್ರೆ ಸುಮ್ಮನೆ ಪೇಪರ್ನವ್ರ ಕಾಟ ತಂದಿಟ್ಟಿದ್ಯಲ್ಲಯ್ಯ. ಅಲ್ರಿ, ನಮ್ ಪಾರ್ಟಿ ಲೀಡರ್ ಅಸೆಂಬ್ಲಿ ಒಳಗೆ ಒಬ್ರು ಕೂತ್ಕೊಳಕ್ ಆಗ್ತಾ ಇಲ್ವಲ್ರಿ? ನಾನೇನೋ ಬುದ್ಧಿವಂತಿಕೆಯಿಂದಾನೆ ಕೆಲಸ ಮಾಡ್ತಾ ಇದ್ದೀನಿ. ನಾನೇನಾರು ಅವ್ರನ್ನ ಜೈಲಿನಲ್ಲಿ ಮುಗಿಸಿದ್ರೆ ಆಪಾದನೆ ನಿಮ್ಮ ಮೇಲೆ ಬರುತ್ತೆ. ಹೋಮ್ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ತನಗೆ ಎದುರು ಬಿದ್ದು ಪದ್ಮನಾಭನ್ನ ಜೈಲಿನಲ್ಲಿ ಮುಗಿಸ್ತಾ ಅನ್ನೋ ಆಪಾದನೆ ಬರುತ್ತೆ. ಆಗ ಇವ್ರ ಗತಿ, ನಿಮ್ಮವ್ರ ಸೀಟಿನ ಗತಿ, ಜನ ನಿಮ್ಮನ್ನ ಸುಮ್ಮನೆ ಬಿಡ್ತಾರ? ಆಯ್ತು, ನೀವು ಸುಮ್ಮನಿರ್ರ. ಈಗ ಅವನ್ನ ಹಾಸ್ಪಿಟಲ್ ತನಕ ಕಳಿಸಿದ್ದೀನಿ. ಸಮಯ ನೋಡಿ ನಾನೇ ಅಲ್ಲಿಗೆ ಹೋಗಿ ಪೆನೇಶಿಯಾ ಅಂತ ಹೇಳಿ ಪಾಯ್ಸನ್ ಇಂಜೆಕ್ಷನ್ ಕೊಟ್ಟು ಅವನ್ನ ಮುಗಿಸ್ಬಿಡ್ತೀನಿ. ಆಗ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದ ಪದ್ಮನಾಭ ಕಾರಣಾಂತರಗಳಿಂದ ಸತ್ತ ಅಂತ ಪೇಪರ್ ಬರುತ್ತೆ. ನಿಮ್ಗಿದ್ದ ಒಬ್ಬ ವಿರೋಧಿನೂ ತೊಲಗು ಹೋಗ್ತಾನೆ. ಆಗ ನೀವು ನಿಶ್ಚಿಂತೆ ಆಗಿರ್ಬೋದು. ಹೇಗೆ? ಬುದ್ಧಿವಂತ ಅಂದ್ರೆ ನೀನೇ ಕಣ. ನೋಡು, ನೀನು ಇದ್ದೀಯ, 10 ಜನಕ್ಕೆ ತದುಕ್ತೀಯ ಅಷ್ಟೇ. ಬುದ್ಧಿ ಕಮ್ಮಿ. ದೇವಸ್ಥಾನದಲ್ಲಿ ಆನೇನು ಅನ್ನ ತಿನ್ನುತ್ತೆ, ನೀನು ತಿಂತೀಯ. ಏನು ಪ್ರಯೋಜನ? ಬುದ್ಧಿ ಬೆಳೆಸ್ಕೋಬೇಕು. ನೋಡು ಶಿವು, ನೀನು ಆಸ್ಪತ್ರೆಗೆ ಹೋಗುವಾಗ ಆ ಇಂಜೆಕ್ಷನ್ನಲ್ಲಿ ಪಾಯ್ಸನ್ ಇದೆ ಅಂತ ಯಾರಿಗೂ ಗೊತ್ತಾಗದಿರ್ತಾರೆ. ಹುಷಾರಾಗಿ. ನಾನು ಕೊಡೋ ಇಂಜೆಕ್ಷನ್ನಲ್ಲಿ ಪಾಯ್ಸನ್ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ನೀವು ಅದ್ರ ಬಗ್ಗೆ ಯೋಚಿಸ್ಬೇಡಿ.
ಎಲ್ಲಿಗೆ ಹೋಗ್ತಾನೆ? ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಸ್ವಲ್ಪ ಬಾಗಿಲು ತೆಗಿಯಪ್ಪ. ಮೇಲ್ಗಡೆ ಅನಂತ ಪದ್ಮನಾಭರವ್ರು ಇದಾರಲ್ಲ, ಅವ್ರು ನೋಡ್ಬೇಕಾಗಿತ್ತು. ಆಗಲ್ಲ ಸರ್. ಪರ್ಮಿಷನ್ ತಂದಿದ್ದೀವಪ್ಪ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್, ಅನಂತ ಪದ್ಮನಾಭ ಅವ್ರನ್ನ ನೋಡ್ಬೇಕಾಗಿತ್ತು ಸ್ವಲ್ಪ. ಈಗ ಅವ್ರನ್ನ ನೀವು ನೋಡಕ್ ಆಗೋದಿಲ್ಲ. ಏನ್ ಸರ್ ಹೀಗಂತೀರಾ? ನಾವು ಸರ್ ಪ್ರೆಸ್ನವರು ಸರ್. ನಾವು ಇಲ್ಲಿ ನೋಡಿ, ಪ್ರೆಸ್ ಪಾಸ್ ನೋಡಿ. ಸುಮ್ಮನೆ ಹಠ ಮಾಡಬೇಡ್ರಿ. ಅವ್ರೀಗ ರೆಸ್ಟ್ ಅಲ್ಲಿದ್ದಾರೆ. ಪ್ರಶ್ನೆಗಳು ಕೇಳಿ ಗಲಾಟೆ ಮಾಡ್ತೀರಾ? ನಾವು ಗಲಾಟೆ ಮಾಡ್ತೀವ? ನ್ಯೂಸ್ ಕಲೆಕ್ಟ್ ಮಾಡ್ತೀವಿ ಸರ್. ಪೇಷಂಟ್ ಮಲಗಿದ್ರೆ ಹಲೋ ಅಂತ ಕೂಗಿ ಎಬ್ಸಿ ಕೂರಿಸಿ ಒಂದೆರಡು ಪ್ರಶ್ನೆ ಕೇಳ್ತೀವಿ. ನಮಗೆ ಉತ್ತರ ಸಿಕ್ಕಿದ್ಮೇಲೆ ಹಾಗೇ ಮಲಗಿಸ್ಬಿಡ್ತೀವಿ ಸರ್. ಹಾಗಲ್ಲ ರೀ, ಪೇಷಂಟ್ನ ಹಾಗೇ ಮಲಗಿಸೋದಲ್ಲ, ಪರ್ಮನೆಂಟ್ ಮಲಗಿಸ್ತೀರಾ ರೀ. ನಿಮಗೆ ಬುದ್ಧಿ ಇದೆಯೇನ್ರಿ? ಯಾವಾಗ ಯಾರನ್ನ ಹೇಗೆ ಇಂಟ್ರೂ ಮಾಡ್ಬೇಕಂತ ಈಗ ಆಗೋದಿಲ್ಲ. ಹೋಗ್ರಿ. ಹಾಗಾದ್ರೆ ನೀವು ಒಳಗೆ ಬಿಡೋಲ್ಲ? ಖಂಡಿತ ಆಗಲ್ಲ ರೀ. ಅದಕ್ಕೆ ಯಾಕೆ ಸರ್ ಅಷ್ಟೊಂದು ಕೋಪ ಮಾಡ್ಕೋತೀರಾ? ಹೋಗ್ಲಿ, ಪೇಷಂಟ್ ಯಾವ ಸ್ಥಿತಿಲಿ ಇದ್ದಾರೆ ಅಂತ ಹೇಳ್ತೀರಾ? ಅವ್ರಿಗೆ ಚೆನ್ನಾಗಿದಾರ್ರಿ. ಅವ್ರನ್ನ ಇವತ್ತು ಡಿಸ್ಚಾರ್ಜ್ ಮಾಡಿ ಕಸ್ಟಡಿ ಕಳಿಸ್ತಾ ಇದೀವಿ. ನೀವು ಅಲ್ಲೇ ಹೋಗಿ ಇಂಟ್ರೂ ಮಾಡ್ಕೊಳ್ಳಿ. ವಾಚ್ಮ್ಯಾನ್ ಸರ್, ಯಾರನ್ನೂ ಒಳಗಡೆ ಬಿಡಬೇಡ. ಆಯ್ತು ಸರ್. ಒಳಗಡೆ ಯಾರನ್ನೂ ಬಿಡಬೇಡಪ್ಪ. ಇವತ್ತೇ ಡಿಸ್ಚಾರ್ಜ್ ಮಾಡಿ ಕಸ್ಟಡಿ ಕಳಿಸ್ತಾರೆ ಅಂದರೆ 5-6 ದಿವಸ ಆದರೂ ಅಲ್ಲಿ ಒಳಗಡೆ ಇಟ್ಟಿರ್ತಾರೆ. 15ನೇ ತಾರೀಕು ಸಮಾಚಾರ ಗಟ್ಟಿ. 15 ಅಂದರೆ ಇನ್ನೂ ಒಂದು ವಾರ ಟೈಮ್ ಇದೆಯಲ್ಲ ಸರ್. ನಾಳೆ ಪೇಪರ್ನಲ್ಲಿ ಹೆಡ್ಲೈನ್ ಏನಂತ ಹಾಕೋದು ಸರ್? ಅನಂತ ಪದ್ಮನಾಭನ ಸ್ಥಿತಿ ಉತ್ತಮ, ಪೊಲೀಸ್ ಪಹರೆಯಲ್ಲಿ ಆರೋಗ್ಯ ಕ್ಷೇಮ, 15ರ ಘಟನೆ ಗ್ಯಾರಂಟಿ. ನನ್ನ ಹೆಸರು ಶಿವ. ನಾನು ಯಾವುದೇ ಕೆಲಸಕ್ಕೂ ಸಾಧಾರಣವಾಗಿ ಕೈ ಹಾಕಲ್ಲ. ಹಾಕಿದ್ರೆ ಆ ಕೆಲಸ ಮುಗಿಸೋವರೆಗೂ ಬಿಡೋದಿಲ್ಲ. ದಟ್ ಇಸ್ ಶಿವ. ಏನೇ ಆದರೂ ನೀನು ಮಹಾಬುದ್ಧಿವಂತ. ಬೇರೆಯವ್ರಿಗೆ ಜೈಲ್ ಅಂತ ಕಂಡ್ರು ನೀನು ಮಾತ್ರ ಸುರಕ್ಷಿತವಾದ ಸ್ಥಳದಲ್ಲಿ ಇದ್ಕೊಂಡು ಏನ್ ಮಾಡ್ತಾ ಇದೀಯಾ? ಪೇಪರ್ ರಿಪೋರ್ಟರ್ಸ್ಗಳಿಗೆ ಜಾಣತನದ ಉತ್ತರಗಳನ್ನ ಕೊಡ್ತಾ ನಿನ್ನ ಪ್ರಾಣನ ಸುರಕ್ಷಿತವಾಗಿ ಕಾಪಾಡ್ಕೊಂಡು ಬಂದಿದ್ಯಾ? ಎಸ್, ಕರೆಕ್ಟ್. ಯಾಕಂದರೆ ಜೈಲಿನ ಹೊರಗಡೆ ಇದ್ದಾಗ ರಕ್ಷಣೆ ಕೊಡದ ಪೊಲೀಸರು ಜೈಲಿನ ಒಳಗಡೆ ಇದ್ದಾಗ ಕಾವಲು ಕಾಯ್ತಾರೆ. ಕೇಳು, ಏನ್ ಬೇಕು ಕೇಳು, ಎಷ್ಟು ಹಣ ಬೇಕು ಕೇಳು. ನಾನು ಮಂತ್ರಿ ಮಗನ ಕಾಪಾಡಬೇಕು, ಅವನ್ನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಹಣಕ್ಕೋಸ್ಕರ ನಾನು ಇದನ್ನು ಮಾಡ್ತಿಲ್ಲ ಅನ್ನೋದು ನಿನಗಾದರೂ ಗೊತ್ತಿರುತ್ತೆ ಅಂದ್ಕೊಂಡೆ. ಬಟ್ ನೋ, ಮಂತ್ರಿ ಮಗನ ಕೊಂದ್ರೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಬಂದವರೆಲ್ಲ ಹಾರಾಡಿದ್ರೆ ಹೊರತು ನಾನು ಯಾಕೆ ಹೀಗೆ ನಡ್ಕೋತಾ ಇದ್ದೀನಿ, ಇದರ ಹಿನ್ನೆಲೆ ಏನು ಅಂತ ಯಾರೂ ವಿಚಾರಿಸ್ತಾ ಇಲ್ಲ. ಆದರೆ ನಾನು ನಿನ್ನ ಹತ್ರ ಏನೂ ಮುಚ್ಚಿಡೋದಿಲ್ಲ. ರಾಜೇಶನ್ನ ಮುಗಿಸುವ ಮತ್ಸ್ಯಭೇದದ ಚೌಕಟ್ಟಿನ ಗುಟ್ಟನ್ನು ನಿನ್ನ ಹತ್ರ ಹೇಳ್ದೆ ಇರೋಕ್ಕಾಗತ್ತೆ? ಇದು ನನ್ನ ಲಾಕರ್ NB222 ಕೀ. ಯಾರಿಗೂ ತಿಳಿಯೋದ ಹಾಗೆ ನನ್ನ ಪ್ಲ್ಯಾನ್ ಏನು ಅನ್ನೋದನ್ನು ತಿಳ್ಕೊ. ಐ ಚಾಲೆಂಜ್ ಯು. ನಿನ್ನ ಕೈಲಾದರೆ ರಾಜೇಶನ್ನ ಉಳಿಸ್ಕೊ. ಇದೇ ನನ್ನ ಮತ್ಸ್ಯಭೇದದ ಮಾತು. ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ನಾನು ಬಹಳ ಆಸೆ ಪಟ್ಟೆ, ಆದರೆ ನಿಂತು ಹೋಯ್ತು. ಆದರೆ ಇದೆಲ್ಲ ನಿಂತು ಹೋಗುತ್ತಾ? ದಯವಿಟ್ಟು ನನ್ನ ಬಿಟ್ಬಿಡು. ನಾನಂತ ಹುಡುಗಿ ಅಲ್ಲ. ನನ್ನೇನು ನನ್ನ ರೂಮಿಗೆ ಬರೋ ಪ್ರತಿ ಹೆಣ್ಮಕ್ಳು ಹೇಳೋ ಮೊದಲನೇ ಡೈಲಾಗ್ ಇದೆ. ಆದ್ರೆ ನಾನ್ ಬಿಡ್ತೀನ? ನಿಮ್ಮಣ್ಣ ನನ್ನನ್ನ 15ನೇ ತಾರೀಕು ಕೊಲೆ ಮಾಡ್ತೀನಿ ಅಂತ ಶಬ್ದ ಮಾಡಿದಾನೆ. ಅದೇ ಶಬ್ದನ ನಾನು ಮಾಡ್ತೀನಿ. ಇವತ್ತು ನಿನ್ನನ್ನು ಕೆಡಿಸಿ ಅದೇ 15ನೇ ತಾರೀಕು ನಿನ್ ಶವನ ಅವನಿಗೆ ಸಿಗೋ ಹಾಗೆ ಮಾಡ್ತೀನಿ. ತಿಳಿತಾ? ಅವನ ಮೇಲೆ ಕೈ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ತಪ್ಪು ಮಾಡಿದವ್ರು ಯಾರೇ ಆದ್ರೂ ನಾನು ಸುಮ್ಮನೆ ಬಿಡೋದಿಲ್ಲ. ಅಂದ್ರೆ ಎಷ್ಟು ದಿವಸ ಪ್ರಾಣ ಉಳಿಸ್ತೀನಿ ಅಂತ ಬಂದದ್ದು ಬರೀ ನಾಟಕನ ಅಲ್ಲ. ಆ ಮತ್ಸ್ಯ ಭೇದದ ಮರ್ಮ ಗೊತ್ತಾಯ್ತು. ಆ ಪದ್ಮನಾಭನ್ ಮಾಸ್ಟರ್ ಪ್ಲಾನ್ ನಿಂದ ಇವನ್ನ ಜೀವ ಸಹಿತ ಉಳಿಸಕ್ಕಾಗಲ್ಲ. ಪದ್ಮನಾಭ 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 ಅವನೇನಾದ್ರೂ ನನ್ನ ಕೈ ಸಿಕ್ಕಾಕೋಬೇಕು. ಎಳ್ನೀರು ಕೊಚ್ಚಾಕ್ಬಿಡ್ತೀನಿ. ಅದ್ ನೀನ್ ತಿಳ್ಕೊಂಡ್ರೋ ಮುಟ್ಟಾಡ್ತಾನ. ಸುಮ್ಮನೆ ಇರೋ. ನನಗೆ ಈಗಾಗಲೇ ತಲೆ ಚಿಟ್ಟಿಡಿದೆ. ಅದನ್ನ ಇನ್ನಷ್ಟು ಸ್ವಲ್ಪ ಕೆಡಿಸ್ಬೇಡಿ ನೀವು.
ಯಾವುದೋ ಹುಡುಗಿನ ಕೆಡ್ಸಕ್ ಹೋದ್ರೆ ಇವನ್ಗೇನಾಗ್ಬೇಕಾಗಿದೆ? ಆಯ್ತಪ್ಪ ಹೋಗ್ಲಿ, ಈಗ ನಾನು ಏನ್ ಮಾಡ್ಬೇಕು ಹೇಳು? ಆ ಪದ್ಮನಾಭ ನೀವು ತಿಳ್ಕೊಂಡಿರೋಷ್ಟು ದಡ್ಡ ಅಲ್ಲ. ನಿಮ್ಮನ್ನೇ ಸಿಕ್ಕಾಕ್ಸ್ಕೊತಾನೆ, ನಿಮ್ಮಿಂದ ತಪ್ಪಿಸ್ಕೊಳ್ತಾನೆ, ನಿಮ್ಮವ್ರ ಕೈಲಿ ನಿಮ್ಮ ಮಗನ್ನೇ ಕೊಲಿಸ್ತಾನೆ. ನನ್ನನ್ನೇ ಸಿಕ್ಕಾಕ್ಸ್ಕೊತಾನೆ ಅಂತ ನನ್ಗೇನು ಅರ್ಥನೇ ಆಗ್ತಿಲ್ವಲ್ಲ. ನಿಮ್ಗೆ ಅರ್ಥವಾಗದೇ ಇರೋದೇ ಒಳ್ಳೇದು. ಇವನ್ನ 14ನೇ ತಾರೀಕು ರಾತ್ರಿಯಿಂದಾನೇ ಬಲವಾದ ಬಂದೋಬಸ್ತ್ನಲ್ಲಿ ಇಡಬೇಕು. 15ನೇ ತಾರೀಕು ಒಂದಿನ ನಿಮ್ ಮಗ ಬದುಕಿ ಉಳಿದ್ರೆ ಅವನ್ಗೆ 100 ವರ್ಷ ಆಯಸ್ಸು. ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. 15ನೇ ತಾರೀಕು ನನ್ನ ಮಗ ಬದುಕಿ ಉಳಿದ್ರೆ 100 ವರ್ಷ ಆಯಸ್ಸು. ಒಳ್ಳೇದು ಒಳ್ಳೇದು. ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಬಂದೋಬಸ್ತ್ ಮಾಡ್ಬಿಡ್ತೀನಿ. ಒಂದು ಇರುವೆ ಕೂಡ ಒಳಗೆ ಹೋಗ್ದಂಗೆ ನೋಡ್ಕೋತೀನಿ, ಆಯ್ತಾ? ಅದೇ ಮುಖ್ಯ. ಆಮೇಲೆ ಒಂದೇ ಒಂದು ಪ್ರಶ್ನೆ, ನನ್ನಿಂದಲೇ ತಪ್ಪಿಸ್ಕೊತಾನೆ ಅಂತಂದಿಲ್ಲ, ಅದ್ರ ಗುಟ್ಟೇನು? ಅದೇ ಅವನ ಮತ್ಸ್ಯ ಭೇದ. ಆ ಭೇದದಿಂದ ನಾವ್ ಯಾರು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಪ್ರಯತ್ನ ನಮ್ದು, ಉಳಿದಿದ್ದೆಲ್ಲ ಅವಂದು. ನಮಸ್ಕಾರ ಸರ್. ಯಾರಾದ್ರಿದೆ ಅಪ್ಲಿಕೇಶನ್? ಒಂದೇ ಸರ್. ನಂದೇ ಸರ್. ಏನಯ್ಯ ಇದು? ಅದೇ ಸರ್, ಒಂದೇ ಒಂದು ದಿವಸ ರಜಾ ಬೇಕಾಗಿತ್ತು ಸರ್. ಒಂದೇ ಒಂದಿನ ಯಾಕಯ್ಯ? ಹೋಗಯ್ಯ, ಒಂದು ವಾರ. ನಿನ್ ಕಾಟ ಸಾಕಾಗೋಗಿದೆ ನನಗೆ. ಅಯ್ಯೋಯ್ಯೋ, ಒಂದು ವಾರ ಬೇಡ ಸರ್. ನನಗೆ 15ನೇ ತಾರೀಕು ಒಂದೇ ಒಂದು ರಜಾ ಕೊಟ್ರೆ ತುಂಬಾ ಉಪಕಾರ ಮಾಡ್ದಂಗಾಗತ್ತೆ ಸರ್. 15ನೇ ತಾರೀಕು ಒಂದೇ ಒಂದಿನ ಅಂತಾನಲ್ರಿ? ಅದೇ ಸರ್, 15ನೇ ತಾರೀಕು ಹೋಮ್ ಮಿನಿಸ್ಟರ್ ಮಗನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದಾನಲ್ಲ, ಆ ಜಾಗಕ್ಕೆ ಡ್ಯೂಟಿಗೆ ಹಾಕ್ತೀರಂತ ರಜಾ ಕೇಳ್ತಿದ್ದಾನೆ. ಐಸಿ ಹೌದೇನಯ್ಯ? ಹೌದು ಸರ್. ಸಾರ್, ನನಗೆ ಒಬ್ಳೆ ಹೆಂಡತಿ, 2 ಹೆಣ್ಮಕ್ಳು ಸಾರ್. ಮುಚ್ಚಯ ಬಾಯ್, ಇನ್ನೊಬ್ಬನಿಗೇನೆ ಹೆಂಡತಿ ಮಕ್ಕಳ ಮೇಲೆ ಆಸೆ, ನಮ್ಗೆ ಯಾರಿಗೂ ಹೆಂಡತಿ ಮಕ್ಕಳ ಮೇಲೆ ಆಸೆ ಇಲ್ವೇನಯ್ಯ? ಅಯ್ಯೋಯ್ಯೋ, ಆಗಲ್ಲ ಸರ್. ಅವ್ನ ಗಲಾಟೆಯಲ್ಲಿ ಅಡಾ ಉಡಿಲಿ ಗುಂಡ್ ತಗಲಿ ನನಗೇನಾದ್ರೂ ಏಟಾಗ್ಬಿಟ್ಟತು ಅಂತ ಭಯ ಸಾರ್. ಶಟಪ್, ಹೋಗಯ್ಯ. ಇನ್ನೊಂದ್ಸರಿ ರಜಾ ಗಿಜಾ ಅಂತ ಬಂದ್ರೆ ಪರ್ಮನೆಂಟ್ ಆಗಿ ಮನೆಗೆ ಕಳ್ಸಿಬಿಡ್ತೀನಿ. ತಗೊಳ್ರಿ ಇದನ್ನ. ಇಲ್ಲಿ ನೋಡಿ, ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಈ ಸೈಡ್ ನಲ್ಲಿ ವಿಡಿಯೋ ಕ್ಯಾಮೆರಾ ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ಮೂಲೆ ಮೂಲೆಲೂ ಅಧಿಕಾರಿಗಳು ವಾಚ್ ಮಾಡ್ತಾ ಇದ್ದಾರೆ. ಆಗಲ್ಲ, ಒಳಗಡೆ ಇರೋರು ಯಾರು ಹೊರಗಡೆ ಹೋಗೋಕೆ ಅವಕಾಶ ಇಲ್ಲ. ಹಾಗಿದೆ ಬಂದೋಬಸ್ತ್. ವೆರಿ ಗುಡ್. ಇದೇನೋ ಸರಿ. ಹಾಗೆ ಜೈಲಿನಿಂದ ಅವನು ಹೊರಗಡೆ ಬರದೇ ಇರೋ ಹಾಗೂ ಪ್ರೊಟೆಕ್ಷನ್ ಕೊಟ್ಟಿದ್ದೀರೋ? ಅಲ್ಲೂ ಕೂಡ ಅಷ್ಟೇ ತೀವ್ರವಾಗಿ ನಮ್ಮ ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ. ಆಯ್ಸಿ. ಯಾಕೆ ಅಂತಂದ್ರೆ ಅವನು ತುಂಬಾ ಜಾಣ, ಎಲ್ಲಿ ಏನ್ ಮಾಡ್ತಾನೋ ಹೇಳಕ್ ಆಗೋದಿಲ್ಲ. ಯಾವುದೋ ವಿಷಯದಲ್ಲಿ ಇಂಟೆಲಿಜೆಂಟ್ ಇರಬಹುದು, ಆದ್ರೆ ಈ ವಿಷಯದಲ್ಲಿ ಝೀರೋ. Then it is okay. ಪದ್ಮನ, ಎಲ್ಲಿ ಎಲ್ಲಿ ನನ್ನ ಮಗ? ರಾಜೇಶನ್ ಎಲ್ಲಿ ಬಚ್ಚಿಟ್ಟಿದ್ರೆ ಹೇಳಿ, ಇಲ್ಲ ಅಂದ್ರೆ ಭಯಂಕರವಾದ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಆಯ್ತಾ ನಿಮ್ದೇ ಹಳೆ ರಾಗ ಬಿಟ್ಟು ನಿಮ್ಗೆ ಇನ್ನೇನು ಮಾಡೋಕ್ ಗೊತ್ತಿದೆ? ಮಂತ್ರಿಗಳೇ, ಜನರೆಲ್ಲ ಸೇರಿ ನಿಮ್ಮ ಮಗನ್ ಕಾಯ್ತಾ ಇದ್ರು, ಹೌದೋ ಅಲ್ಲೋ? ಹೌದು, ಎಲ್ಲ ಕಾಯ್ತಾ ಇದ್ರು. ಹಾಗಾದ್ರೆ ಅವ್ನು ಹೇಗೆ ಕಣ್ಮರೆ ಆದ? ಅದೇ ನನ್ಗೆ ಅರ್ಥವಾಗ್ತಾ ಇಲ್ಲ. ಎಲ್ಲರೂ ಕಾಯ್ತಾ ಇದ್ರು, ಕಣ್ ತಪ್ಪಿಸ್ಕೊಂಡು ಹೋಗಿದಾನಲ್ಲ. ನೀನ್ ಬೇರೆ ಇಲ್ಲೇ ಇದೀಯಾ, ನನ್ ಹುಚ್ಚು ಹಿಡಿತಾ ಇದೆ. ಪದ್ಮನಾಭ್, ರಾಜೇಶನ್ ಎಲ್ಲಿ ಬಚ್ಚಿಟ್ಟಿದ್ರೆ ಹೇಳ್ಬಿಡಿ. ರೀ ಜೈಲ್ ಸಾಹೇಬ್ರೆ, ನೀವು ಸ್ವಲ್ಪ ಹೊರಗಡೆ ಹೋಗಿ, ನಾನು ವಿಚಾರಿಸ್ಕೊತೀನಿ. ನೀವು ಹೋಗ್ರಿ, ನಿಮ್ ಕೈಲಿ ಏನೂ ಆಗಲ್ಲ, ಹೋಗ್ರಿ. ನೀವು ಅಷ್ಟೇ ಹೋಗ್ರಿ, ಬಂದದ್ದಾಯ್ತಲ್ಲ, ಹೋಗ್ರಿ. ಅಪ್ಪ ಪದ್ಮನಾಭ, ನಾನು ನಿನ್ನ ಮುಂದೆ ಸೋತೋಗ್ಬಿಟ್ಟೆ. ನೀನ್ ಗೆದ್ದೆ. ನೀನ್ ಏನ್ ಕೇಳಿದ್ರು ಕೊಡ್ತೀನಿ. ನನ್ನ ಮಗನ್ ತೂಕದಷ್ಟು ಚಿನ್ನ ಕೇಳಿದ್ರು ಕೊಡ್ತೀನಿ. ನನ್ನ ಮಗನ ಉಳಿಸು. ಮಂತ್ರಿಗಳೇ, ನಿಮ್ಮ ಮಗ ಆಪತ್ನಲ್ಲಿದ್ದಾನೆ ಅಂದಾಗ ನಿಮಗದೆಷ್ಟು ಸಂಕಟ. ಆದ್ರೆ ಅದೇ ತಂದೆ ಮಗ ಇಬ್ರು ಸೇರಿ ಡೆಲ್ಲಿಯಲ್ಲಿ ಲಾಯರ್ ಶ್ರೀಧರನ್ನು ಕೊಂದಾಗ ಅವನ ಸಂಕಟ ನಿಮಗೆ ಅರ್ಥ ಆಗ್ಲಿಲ್ಲ ಅಲ್ಲ? ನಿಮ್ಮ ಮಾತನ್ನು ನಂಬಿ ನಿಮ್ಮ ಮಗನ ಜೊತೆ ನನ್ನ ತಂಗಿ ಮದುವೆಗೆ ಏರ್ಪಾಡು ಮಾಡಿದೆ. ಆದ್ರೆ ಆದದ್ದೇನು? ನಿಮಗೆ ಬೇಕಾದ ಪತ್ರಕ್ಕೋಸ್ಕರ ನೀವು ನಾಟಕ ಆಡಿದ್ರೆ ಹೊರತು ಅದರಿಂದ ನನ್ನ ತಂಗಿ ಬಾಳೆ ಹಾಳಾಗೋಯ್ತು, ಅದ್ರ ಸಂಕಟ ಇದೆಯಾ ನಿಮಗೆ? ಯಾಕೆ ಕೃತ್ಯಗಳೆಲ್ಲ?
ನನ್ನ ಈ ಸ್ಥಿತಿಗೆ ಯಾಕೆ ತಂದ್ರಿ ಹೇಳಿ? ಅವನು ಒಬ್ಬ ತಾಯಿ ಮಗ, ತಾನು ಬೆಳಿಬೇಕು ಬಾಳ್ಬೇಕು ಅಂತ ಅವನಿಗಿರ್ಲಿಲ್ವಾ? ಅವನ ಸಂಕಟ ನಿಮ್ಗಿದ್ಯಾ ಹೇಳಿ? ಆಗಿದ್ದಾಗೋಯ್ತು. ಈಗ ನಾನೇನ್ ಮಾಡು ಅಂತೀಯ? ಇದನ್ನೆಲ್ಲ ಮರೆಯೋದಕ್ಕೆ ನೀನ್ ಏನ್ ಪರಿಹಾರ ಕೇಳಿದ್ರು ನಾನು ಕೊಡ್ತೀನಿ. ಒಟ್ನಲ್ಲಿ ನನ್ನ ಮಗ ಉಳಿಬೇಕು, ಒಬ್ಬನೇ ಮಗ. ನಿಮ್ಮ ಒಬ್ಬನೇ ಮಗ ಉಳಿಬೇಕು ಅಂತ ಏನ್ ಬೇಕಾದ್ರೂ ಮಾಡ್ತೀರಾ? ಹೌದು. ಹಾಗಾದ್ರೆ ಈ ಅಪರಾಧಗಳನ್ನೆಲ್ಲ ನೀವೇ ಮಾಡಿದ್ದು ಅಂತ ಮುಚ್ಚಳಿಗೆ ಬರೆದುಕೊಡಿ. ಅದ್ಯಾಕಾಗತ್ತೆ? ಮಂತ್ರಿಗಳೇ, ನಿಮ್ಮ ಹಣಕ್ಕೆ ಚಿನ್ನಕ್ಕೆ ಆಸೆ ಪಡುವವನಲ್ಲ ನಾನು. ನನಗೆ ನ್ಯಾಯ ಬೇಕು. ಅಪರಾಧ ಮಾಡಿದವನಿಗೆ ಶಿಕ್ಷೆ ಆಗಬೇಕು. ತಪ್ಪೇ ಮಾಡೋದು ನಾನೇ ಜೈಲಿನೊಳಗೆ ಕೊಳಿತಾ ಇದ್ದೀನಿ, ಹಿಂಸೆ ಪಡ್ತಾ ಇದ್ದೀನಿ. ಅದ್ರ ಯೋಚನೆ ಇದೆಯಾ ನಿಮಗೆ? ನಿಮ್ಮ ಮಗ ಇನ್ನು 1.5 ಗಂಟೆ ಕಾಲ ಮಾತ್ರ ಬದುಕಿರ್ತಾನೆ. ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಆದರೆ ಅವನನ್ನು ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ನೀವು ಸುಮ್ಮನೆ ಇದ್ದಷ್ಟು ಕಾಲ ಕಳಿತಾನೆ ಇರುತ್ತೆ, ಬೇರೆ ದಾರಿನೇ ಇಲ್ಲ. ಮುಚ್ಚಳಿಗೆ ಬರ್ಕೊಡಿ ಅಷ್ಟೇ. ಆಯ್ತು, ನಾನು ತಪ್ಪು ಮಾಡಿಬಿಟ್ಟೆ. ನನಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಇದರಿಂದ ನನ್ನ ಮಗನಾದ್ರೂ ಉಳಿಲಿ. ಜೀವನದಲ್ಲಿ ಹಣ ಅಧಿಕಾರ ಇದ್ರೆ ಪ್ರಪಂಚನೇ ಆಳ್ಬೋದು ಅಂತ ತಪ್ಪು ತಿಳ್ಕೊಂಡಿದ್ದೆ. ಅದ್ರ ಸತ್ಯ ನನಗೆ ಈಗ ಅರ್ಥವಾಯ್ತು. ಬರ್ಕೊಡ್ತೀನಿ. ಶಾಬಾಷ್. ಡ್ಯಾಡಿ, ನನ್ನ ಇಳಿಸಿ ಡ್ಯಾಡಿ, ಪ್ಲೀಸ್ ಬೇಗ ಇಳಿಸಿ ಡ್ಯಾಡಿ. ನನ್ನ ಕೈ ಕಾಲೆಲ್ಲ ನೋಯುತ್ತೆ, ಪ್ಲೀಸ್. ಪದ್ಮನಾಭ, ನನ್ನ ಮಗನ ಇಳಿಸಪ್ಪ, ಪ್ಲೀಸ್ ಇಳಿಸಪ್ಪ. ನಿಮ್ಮ ಮಗನ್ನ ಅಷ್ಟು ಸುಲಭವಾಗಿ ನೀವು ವಿಚಾರಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ನಿಮ್ಮ ಮಗ ಎಲ್ಲಿದ್ದಾನೆ ಅಂತ ನಾನು ತೋರಿಸ್ತೇನೆ. ಆದರೆ ಅವನು ಉಳಿಸ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ಅಂತ. ಅಷ್ಟಕ್ಕೂ ಅವನಿಲ್ಲಿ ತಂದಿದ್ದು ನಾನಲ್ಲ. ಡ್ಯಾಡಿ, ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಪದ್ಮನಾಭ ಅಲ್ಲ, ಅವನು. ಅಯ್ಯ ಶಿವ, ನೀನ್ ಯಾಕಯ್ಯ ಹೀಗೆ ಮಾಡಿದೆ? ನೀನೇ ನನ್ನ ಉಳಿವಿ ಕಾರಣ ಅಂತ ನಾನು ಕೊಂಡಾಡ್ತಿದ್ರೆ ನೀನಿಂತ ಕೆಲಸ ಮಾಡಿದ್ಯಾ? ಯಾಕೆ? ಹಣಕ್ಕೋಸ್ಕರನಾ? ಎಷ್ಟು ಬೇಕು ಕೇಳು, ಏನೇನ್ ಬೇಕು ಕೇಳು, ಎಲ್ಲ ಕೊಟ್ಬಿಡ್ತೀನಿ. ಅವನು ಬಿಟ್ಬಿಡಪ್ಪ. ಹಣಕ್ಕೋಸ್ಕರ ನಾನು ಈ ಕೆಲಸ ಮಾಡ್ಲಿಲ್ಲ ಮಿಸ್ಟರ್ ಜಗಪತಿ. ಈ ಶಿವನ್ನ ಪರ್ಚೇಸ್ ಮಾಡೋ ಗಂಡು ಇನ್ನು ಯಾವನು ಹುಟ್ಲಿಲ್ಲ. ಇವನ್ನ ಕೊಲೆ ಮಾಡ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ. ಆ ಪ್ರತಿಜ್ಞೆ ಇವತ್ತು ನೆರವೇರಿಸಲೇಬೇಕು. ಯಾಕೆ? ಅವನೇನ್ ತಪ್ಪು ಮಾಡ್ದ ಅಂತ ಅವ್ನು ಕೊಲ್ತೀಯ? ತಪ್ಪ? ನನ್ನ ತಂಗಿ ಸೀತಾನ ಕೊಂದ ಪಾಪಿ ಇವನು. ಸೀತಾ ನಿನ್ ತಂಗಿನಾ? ಎಸ್, ಸೀತಾ ನನ್ನ ತಂಗಿ. ಇದೇ ಕೈಯಿಂದ ಅವಳನ್ನ ಮಣ್ಣು ಮಾಡಿದೆ. ಅದೇ ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ. ಜೈಲಲ್ಲಿದ್ದ ಪದ್ಮನಾಭ ಲಾಕರ್ ಕೀ ಕೊಟ್ಟು ತೆಗೆದು ನೋಡು ಅಂತ ಹೇಳಿದಾಗ, ಲಾಕರ್ನಲ್ಲಿದ್ದ ಡೈರಿನ ತೆಗೆದು ನೋಡಿದಾಗ ನಿಜವಾದ ಅಪರಾಧಿಗಳು ನೀವೇ ಅಂತ ಗೊತ್ತಾಯ್ತು. ಮಿಸ್ಟರ್ ಜಗಪತಿ, ಆ ಯಮನ್ನಿಂದ ಬೇಕಾದ್ರೆ ತಪ್ಪಿಸ್ಕೋಬಹುದು, ಆದ್ರೆ ಈ ಶಿವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟು. ಇಷ್ಟು ದಿವಸ ಇವ್ ನಿನ್ ಕಾಪಾಡ್ತಿದ್ದ, ಈಗ ಇವನೇ ನಿನ್ ಸಾಯಿಸೋಕ್ ನಿಂತ ಮೇಲೆ ನಿನ್ ಯಾರು ಕಾಪಾಡ್ತಾರೋ? ಇನ್ಯಾರು ಕಾಪಾಡ್ತಾರೋ? ಶಿವ, ಒಂದ್ ಹೆಜ್ಜೆ ಮುಂದಿಟ್ರೆ ಈ ರಿವಲ್ವಾರ್ ನಿನ್ನ ಎದೆ ಸೀಳುತ್ತೆ. ನನ್ನ ತಂಗಿಗೆ ಅವಮಾನ ಮಾಡಿ ಅಮಾನುಷವಾಗಿ ಕೊಂದು ಬೀದಿ ಬಿಸಾಕಿ ತಮಾಷೆ ಮಾಡಿದ ವ್ಯಕ್ತಿ ಇವನು. ಇರಬಹುದು. ಅದಕ್ಕೆ ಅಷ್ಟೇ ಅಲ್ಲ ಮೇಡಮ್, ಲಾಯರ್ ಶ್ರೀಧರ್ನ ಕೊಂದಿದ್ದಕ್ಕೆ, ನನ್ನ ತಂಗಿ ಸಾಯೋದಕ್ಕೆ ಕಾರಣ ಇವರೇ ಅನ್ನೋದಕ್ಕೆ ಬೇಕಾದ ಆಧಾರ ನನ್ನ ಹತ್ರ ಇದೆ. ಮೇಡಮ್, ನನ್ನ ದಾರಿಗೆ ಅಡ್ಡ ಬರಬೇಡಿ. ಒಬ್ಬ ನಿಜವಾದ ಅಪರಾಧಿಗೆ ಶಿಕ್ಷೆ ಕೊಡ್ಲೇಬೇಕು. ನಿಮಗ್ ನ್ಯಾಯ ಬೇಕು ಅಂದ್ರೆ ಕಾನೂನಿದೆ, ಕೋರ್ಟ್ ಇದೆ. ಇವರಿಬ್ರು ಕಾಪಾಡೋ ಭಾರ ನಂದು. ಏನಾದ್ರೂ ಅಲ್ಲಾಡಿದ್ರೆ ನಿನ್ನ ಪ್ರಾಣ ಉಳಿಯಲ್ಲ. ಆಗಲ್ಲಪ್ಪ, ಇದಪ್ಪ ತಮಾಷೆ ಅಂತ ಅಂದ್ರೆ. ಇಷ್ಟು ದಿವಸ ನಮ್ಮ ಪ್ರಾಣ ಇವ್ರ ಕೈನಲ್ಲಿತ್ತು, ಈಗ ಇವ್ರ ಪ್ರಾಣ ನಮ್ಮ ಪೊಲೀಸ್ನವ್ರ ಕೈನಲ್ಲಿದೆ. ಪರವಾಗಿಲ್ವೇ? ನಾನೇನೋ ಅಂದ್ಕೊಂಡಿದ್ದೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಾನು ಮಂತ್ರಿ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ಮಿಸ್ಟರ್ ಜಗಪತಿ, ನೀವು ಮಂತ್ರಿ ಆಗಿದ್ದೀರಾ ಅಂತ ನಾನು ನಿಮ್ಮನ್ನು ಕಾಪಾಡ್ತಿಲ್ಲ. ಲಾಯರ್ ಶ್ರೀಧರ್ನ ಕೊಂದಿದ್ದು ನಾನೇ ಅಂತ ಮುಚ್ಚಳಿಕೆ ಬರ್ಕೊಟ್ಟಿದ್ದು ನಮ್ಮಲ್ಲಿ ರೆಕಾರ್ಡ್ ಆಗಿದೆ. ನಾನ್ ಡೆಲ್ಲಿಯಿಂದ ಬಂದಿದ್ದು ಶಿವನಿಗೋಸ್ಕರ ಮಾತ್ರ ಅಲ್ಲ, ನಿಮ್ಗೋಸ್ಕರ ಕೂಡ. ಇದೇನಪ್ಪ ಈ ತರ ತಿರುಗ್ಬಿಡ್ತು? ಆ ಕಡೆ ಹುಲಿ, ಈ ಕಡೆ ಕಾನೂನು. ಹೇ ಪದ್ಮನಾಭ, ನೀನೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಿನ್ನ ತಂಗಿರ ಇಲ್ಲ ಅನ್ಸ್ಬಿಡ್ತೀನಿ. ಏ ಶಿವ,
ಈ ಮಗು ಯಾರ್ದು ಅಂತ ತಿಳ್ಕೊಂಡಿದ್ಯೋ? ಸತ್ತೋದ್ಲಲ್ಲ ನಿನ್ ತಂಗಿ, ಅವಳದು ಈ ಮಗು. ಬಿ ಕೇರ್ಫುಲ್. ನೀನೇನಾದ್ರೂ ಡಬಲ್ ಗೇಮ್ ಆಡಿದ್ರೆ ಈ ಮಗುನು ಇಲ್ಲ ಅನ್ಸ್ಬಿಡ್ತೀನಿ. ಹುಷಾರ್. ಶಾಬಾಷ್, ಇದನ್ನು ಚೆನ್ನಾಗಿದೆ. ಅದಕ್ಕೆ ನಮ್ಮವರು ಅನ್ನೋದು ಅನ್ನ ಹಾಕಿದಕ್ಕೂ ಸಾರ್ಥಕವಾಯ್ತು. For more updates, like, comment, subscribe to our channel.